ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿ ಆಯೋಜಿಸುತ್ತಿರುವ ಇತಿಹಾಸ ನಿರ್ಮಾತೃಗಳು ಸರಣಿ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮ 27. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಸ್ತಪ್ರತಿ ತಜ್ಞ ಎಸ್ ಶಿವಣ್ಣ ಇವರ ಬಗೆಗೆ ಮಾತನಾಡ್ತಾ ಇರ್ತಕ್ಕಂಥವರು ಡಾಕ್ಟರ್ ಬಿ ನಂಜುಂಡಸ್ವಾಮಿ. ಡಾಕ್ಟರ್ ಬಿ ನಂಜುಂಡಸ್ವಾಮಿ ಅವರ ಒಂದು ಕಿರು ಪರಿಚಯವನ್ನ ನಾನು ಇಲ್ಲಿ ಮಾಡಿಕೊಡಲಿದ್ದೇನೆ. ಶ್ರೀಯುತರ ತಂದೆ ಲಿಂಗೈಕ್ಯ ಎ ಬಸವರಾಜು, ತಾಯಿ ಎನ್ ಪಿ ಶಾರದಮ್ಮ. ಶ್ರೀಯುತರು ಹುಟ್ಟಿದ್ದು ತಾರೀಕು 25/8/1964ರಲ್ಲಿ. ವಿದ್ಯಾಭ್ಯಾಸ ಮೈಸೂರು, ಗುಬ್ಬಿ, ಬಳ್ಳಾರಿ ಮುಂತಾದ ಕಡೆಗಳಲ್ಲಿ ಇವರು ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ. ಡಾಕ್ಟರ್ ಬಿ ನಂಜುಂಡಸ್ವಾಮಿ ಅವರು ಆಯುರ್ವೇದ ಪದವಿಯನ್ನ ಪಡೆದದ್ದು ಸರ್ಕಾರಿ ಪಂಡಿತ್ ತಾರಾನಾಥ್ ಆಯುರ್ವೇದ ಮಹಾವಿದ್ಯಾಲಯ ಬಳ್ಳಾರಿಯಲ್ಲಿ. ಈ ಪದವಿಯನ್ನ ಪಡೆದಂತಹ ವರ್ಷ 1986. ತುಮಕೂರಿನಲ್ಲಿ ಶುದ್ಧ ಆಯುರ್ವೇದ ಚಿಕಿತ್ಸಾಲಯವನ್ನ ಪ್ರಾರಂಭ ಮಾಡಿದ್ದು 1986ರಲ್ಲಿ. ಅದರ ಒಂದು ಉದ್ಘಾಟನೆಯನ್ನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳಿಂದ ಆ ಒಂದು ಆಯುರ್ವೇದ ಚಿಕಿತ್ಸಾಲಯ ಉದ್ಘಾಟನೆಗೊಂಡಿದೆ. ನಂಜುಂಡಸ್ವಾಮಿ ಅವರು ಆಯುರ್ವೇದ ಪಂಡಿತರಾಗಿದ್ದು ಸಹ ಇತಿಹಾಸ, ಸಂಶೋಧನೆ ಇನ್ನಿತರ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹದ್ದು ಬಹಳ ವಿಶೇಷ ಅಂತ ಹೇಳಿ ಭಾವಿಸ್ತೇನೆ. ಡಾಕ್ಟರ್ ಬಿ ನಂಜುಂಡಸ್ವಾಮಿ ಅವರು ಸಂಪಾದಿಸಿದ ಮತ್ತು ಸ್ವರಚಿಸಿದ ಕೃತಿಗಳು ಹಲವಾರಿವೆ. ಅವುಗಳಲ್ಲಿ ಒಂದಷ್ಟನ್ನ ಮಾತ್ರ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಇವರು ಸಂಪಾದಿಸಿದಂತಹ ಕೃತಿಗಳು ಮತ್ತು ಸ್ವರಚಿತ ಕೃತಿಗಳು ಹೀಗಿವೆ. ನಮ ಶಿವಾಯ ಸ್ಮರಣ ಸಂಚ, ಚೆನ್ನುಡಿ ತುಮಕೂರು ಜಿಲ್ಲಾ 5ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಗುಬ್ಬಿ 1997. ಸಂತೃಪ್ತಿ ಕರ್ನಾಟಕ ಪ್ರದೇಶ ಹೋಟೆಲು ಮತ್ತು ಉಪಹಾರ ಮಂದಿರಗಳ ಸಂಘದ 13ನೇ ಸಮ್ಮೇಳನ 1997 ಇತರರೊಂದಿಗೆ ಇದನ್ನು ಸಂಪಾದಿಸಿದ್ದಾರೆ. ತುಮಕೂರು ಸೋಮೆಕಟ್ಟೆ ಚನ್ನವೀರ ಸ್ವಾಮಿಗಳ ಕೃತಿಗಳು, ವೀರಶೈವ ಅಧ್ಯಯನ ಸಂಸ್ಥೆ, ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಗದಗ 1996 ಇದನ್ನು ಸಹ ಇತರರೊಂದಿಗೆ ಸಂಪಾದಿಸಿದ್ದಾರೆ. ಬಹುಧಾನ್ಯ ಸಿರಿ ಧಾನ್ಯ ವ್ಯಾಪಾರಿಗಳ ಸಂಘ 1998 ಇದನ್ನು ಸಹ ಇತರರೊಂದಿಗೆ ಸಂಪಾದಿಸಿದ್ದಾರೆ. ಇದಲ್ಲದೆ ಮಾಗಡಿ ಶ್ರೀ ವೀರಪ್ಪ ಶಾಸ್ತ್ರಿಗಳು, ಶ್ರೀ ಸಿದ್ಧಗಂಗಾ ಪ್ರಕಾಶನ, ಶ್ರೀ ಸಿದ್ಧಗಂಗಾ ಮಠ 2008ರಲ್ಲಿ ಈ ಕೃತಿ ಬಿಡುಗಡೆಯಾಗಿದೆ. ಶಿವಗಂಗಾ ಕ್ಷೇತ್ರ ಹಾಗೂ ವೀರಶೈವ ಮಠಗಳು, ಶ್ರೀ ಸಿದ್ಧಗಂಗಾ ಪ್ರಕಾಶನ, ಶ್ರೀ ಸಿದ್ಧಗಂಗಾ ಮಠ 2008ರಲ್ಲಿ ಇದು ಪ್ರಕಟಗೊಂಡಿದೆ. ಶಿವಪ್ಪ ಶಾಸ್ತ್ರಿ ವಿರಚಿತ ಶ್ರೀ ಸಿದ್ದೇಶ್ವರ ವಿಜಯವು, ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಸಮಗ್ರ ಸಾಹಿತ್ಯ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಎಡೆಯೂರು 2005ರಲ್ಲಿ ಈ ಕೃತಿ ಪ್ರಕಟಗೊಂಡಿದೆ. ಹೊನ್ನಸಿರಿ, ಹೊನ್ನುಡಿಕೆ ದರ್ಶನ, ಗೋಸರ ಶ್ರೀ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿಗಳು, ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಸಮಗ್ರ ಸಾಹಿತ್ಯ ಸಮೀಕ್ಷೆ, ದಕ್ಷಿಣ ಕಾಶಿ ಎನಿಸಿದ ಶಿವಗಂಗೆ ಕ್ಷೇತ್ರ ಮಹಾತ್ಮೆ, ಮುಡಿ ಮಾಣಿಕ್ಯ, ಮಹಾದಾಸೋಹಿ, ಈ ರೀತಿ ಹಲವಾರು ಕೃತಿಗಳನ್ನ ಶ್ರೀಯುತರು ಸಂಪಾದಿಸಿದ ಮತ್ತು ಸ್ವರಚಿತ ಕೃತಿಗಳಾಗಿವೆ. ಇದಲ್ಲದೆ ಬಹಳ ವಿಶೇಷವಾದಂತಹ ಹಸ್ತಪ್ರತಿ ತಜ್ಞ ಎಸ್ ಶಿವಣ್ಣ ಅನ್ನುವಂತಹ ಒಂದು ಕೃತಿಯನ್ನ ಇವರು ರಚಿಸಿದ್ದಾರೆ. ಈ ಪುಸ್ತಕಕ್ಕೆ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಸಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿ ಭಾವಿಸ್ತೇನೆ. ಇವರಿಗೆ ಅನೇಕ ಪ್ರಶಸ್ತಿ ಸನ್ಮಾನಗಳು ಸಹ ಸಂದಿವೆ. 2000 ಇಸ್ವಿಯಲ್ಲಿ ತುಮಕೂರು ಹಿರೇಮಠದಿಂದ ಇವರಿಗೆ ಪ್ರಶಸ್ತಿ ಸನ್ಮಾನಗಳು ದೊರೆತಿವೆ. ಶಿವಗಂಗಾ ಶ್ರೀ ಪ್ರಶಸ್ತಿ ಶಿವಗಂಗಾ ಮೇಲಣಗವಿ ಸಂಸ್ಥಾನ ಮಠದಿಂದ 2008ರಲ್ಲಿ ಇವರಿಗೆ ದೊರಕಿದೆ. ಬಸವ ಕೇಂದ್ರ ಮತ್ತು ತುಮಕೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ವೀರಶೈವ ಪ್ರತಿಭಾ ಸಂಪನ್ನ ಪ್ರಶಸ್ತಿ ಇವರಿಗೆ 2013ರಲ್ಲಿ ದೊರಕಿದೆ. ಅದಲ್ಲದೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಕೊಡಮಾಡುವ ನೊಳಂಬಶ್ರೀ ಪ್ರಶಸ್ತಿಯನ್ನು ಸಹ ಇವರಿಗೆ 2018ರಲ್ಲಿ ಈ ಒಂದು ಪ್ರಶಸ್ತಿಗೂ ಸಹ ಇವರು ಪಾತ್ರರಾಗಿದ್ದಾರೆ. ಬಸವ ಪಥ ಅನ್ನುವಂತಹ ನಿಯತಕಾಲಿಕೆಯಲ್ಲಿ ಸಹ ಇವರು ಅನೇಕ ಲೇಖನಗಳನ್ನ ಬರೆದಿದ್ದಾರೆ. ಗುಬ್ಬಿ ಮಲ್ಲನಾರ್ಯನ ಹೊಸ ಕೃತಿಯ ಉಲ್ಲೇಖ, ಮಹಾಲಿಂಗ ದೇವ ವಾರಣಾಸೀಂದ್ರ ಜಕ್ಕಣಾರ್ಯ ಕೃತಿ ಏಕೋತ್ತರ
ಶತಸ್ಥಲಿ ಕಳೆದ ಶತಮಾನದಲ್ಲಿ ಅಚ್ಚಾಗಿತ್ತೆ ಅನ್ನುವಂತಹ ಲೇಖನ, ಗೋಸಲ ಗುಬ್ಬಿ ಶ್ರೀ ಚನ್ನಬಸವೇಶ್ವರರು, ಶಿವಗಂಗಾ ಕ್ಷೇತ್ರದಲ್ಲಿ ಬಸವೇಶ್ವರರ ಸ್ಮರಣೋತ್ಸವ, ಹರ್ಡಿಕರ್ ಮಂಜಪ್ಪನವರ ಜೀವನ ಸಾಧನೆ, ಈ ರೀತಿ ಬಸವಪಥ ಅನ್ನುವಂತಹ ನಿಯತಕಾಲಿಕೆಯಲ್ಲಿ ಅನೇಕ ಲೇಖನಗಳನ್ನು ಸಹ ಇವರು ಬರೆದಿದ್ದಾರೆ. ಅದಲ್ಲದೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಇತಿಹಾಸ ದರ್ಶನ ಪತ್ರಿಕೆಯಲ್ಲೂ ಸಹ ಶ್ರೀಯುತರ ಅನೇಕ ಲೇಖನಗಳು ಪ್ರಕಟವಾಗಿವೆ. ಅದರಲ್ಲಿ ಒಂದಿಷ್ಟನ್ನ ಮಾತ್ರ ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಈ ಶತಮಾನದ ಓಲೆಗರಿಯ ಲಿಪಿಕಾರ ಹಾಗಲವಾಡಿ ಅಗಳಯ್ಯ ಅನ್ನುವಂತಹದ್ದು, ಗುಬ್ಬಿ ಹೊಸಹಳ್ಳಿ ಅರಸು ಮನೆತನದಲ್ಲಿ ದೊರೆತ ಮೈಸೂರು ಅರಸರ ಪ್ರಧಾನ ಚೆನ್ನಪ್ಪಯ್ಯನ ಪತ್ರ ಅನ್ನುವಂತಹ ಲೇಖನ ಆಗಿರಬಹುದು. ಕಾಲಜ್ಞಾನ ರಚನೆ ಮಾಡಿದ ನೀಲಮ್ಮ ಯಾರು ಅನ್ನುವಂತಹ ಲೇಖನ ಆಗಿರಬಹುದು. ಅಹೋಬಲನ ವಿರೂಪಾಕ್ಷ ವಸಂತೋತ್ಸವ ಚಂಪು ರಥೋತ್ಸವ ಕಾಂಡದ ಉಕ್ತ ಪ್ರಸಿದ್ಧ ವಂಶದ ಪ್ರಭುಗಳು ಅನ್ನುವಂತಹ ಲೇಖನ ಆಗಿರ್ಬೋದು. ದಾನಿವಾಸದ ದೊರೆಗಳು ಮತ್ತು ರಂಭಾಪುರಿ ಸಂಸ್ಥಾನ ಮಠ ಅನ್ನುವಂತಹ ಲೇಖನ ಆಗಿರ್ಬೋದು. ಈ ರೀತಿ ಅನೇಕ ಲೇಖನಗಳನ್ನ ಇತಿಹಾಸ ದರ್ಶನ ಸಂಪುಟಗಳಲ್ಲಿ ಶ್ರೀಯುತರು ಬರೆದಿರುವಂತಹದನ್ನು ನಾವು ಕಾಣ್ತೇವೆ. ಅದಲ್ಲದೆ ಇತರ ಪತ್ರಿಕೆಗಳಲ್ಲೂ ಸಹ ಇವರು ಅನೇಕ ಲೇಖನಗಳನ್ನ ಬರೆದಿದ್ದಾರೆ. ಹರ್ಡಿಕರ್ ಮಂಜಪ್ಪನವರು ಸಂಪಾದಿಸಿದ ವಚನಕಾರ ಸಮಾಜ ರಚನೆ ಒಂದು ಪರಿಚಯ ಸುಕುಮಾರ ಫೆಬ್ರವರಿ 2003ರಲ್ಲಿ ಇದು ಪ್ರಕಟವಾಗಿದೆ. PR ಕರಿಬಸವ ಶಾಸ್ತ್ರ ಸಂಪಾದಿತ ಕಳಲೆ ನಂಜರಾಜನ ಸೌಂದರ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಪತ್ರಿಕೆಯ ಸಂಪುಟ 78 ಸಂಚಿಕೆ 1ರಲ್ಲಿ ಇದು ಪ್ರಕಟಗೊಂಡಿದೆ. ಕುಣಿಗಲ್ ಶ್ರಾವಕರ ಮನೆಯ ಹಸ್ತಪ್ರತಿಗಳು ಅರವಂಟಿಗೆ ಶ್ರವಣ ಬೆಳಗೊಳದ ಒಂದು ಪತ್ರಿಕೆಯಲ್ಲೂ ಸಹ ಇದು ಪ್ರಕಟವಾಗಿದೆ. ನಂಜುಂಡ ಭಾಗವತ ವಿರಚಿತ ವೃಷಭೇಂದ್ರ ವಿಳಾಸ ಜಗಜ್ಯೋತಿ ಬಸವೇಶ್ವರ ಕುರಿತ ಯಕ್ಷಗಾನ ಮಹಾನಾಟಕ ಮಹಾಮನೆ ಅಕ್ಟೋಬರ್ 2009ರಲ್ಲಿ ಈ ಒಂದು ಲೇಖನ ಪ್ರಕಟಗೊಂಡಿದೆ. ಇಷ್ಟಲ್ಲದೆ ಸಹ ಇವರು 150ಕ್ಕೂ ಮೇಲ್ಪಟ್ಟ ಲೇಖನಗಳನ್ನ ವಿವಿಧ ನಿಯತಕಾಲಿಕೆಗಳಲ್ಲಿ, ಪತ್ರಿಕೆಗಳಲ್ಲಿ, ಸಂಪುಟಗಳಲ್ಲಿ ಇವರು ಬಿಡುಗಡೆಯನ್ನ ಮಾಡಿದ್ದಾರೆ. ಇಂತಹ ಡಾಕ್ಟರ್ ಬಿ ನಂಜುಂಡಸ್ವಾಮಿ ಅವರು ಎಸ್ ಶಿವಣ್ಣ ಅವರ ಬಗೆಗೆ ಮಾತನಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಸಂಗತಿ ಅಂತ ಹೇಳ್ತಾ ಅವರಿಗೆ ವೇದಿಕೆಯನ್ನ ಬಿಡ್ತಾ ನಾನು ನಿಮ್ಮೆಲ್ಲರಿಗೂ ವಂದನೆಯನ್ನ ತಿಳಿಸ್ತೇನೆ. ವಂದನೆ. ಎಲ್ರಿಗೂ ನಮಸ್ಕಾರ. ಈ ಸಂಜೆ ಖ್ಯಾತ ಹಸ್ತಪ್ರತಿ ತಜ್ಞ ಯಶಿವಣ್ಣವ್ರ ಕುರಿತು ಮಾತನಾಡಬೇಕು ಹಾಗೆ ಅಂತ ಸಂಧ್ಯಾ ಮೇಡಮ್ ಅವರು ಹೇಳಿದಾಗ ಬಹಳ ಸಂತೋಷದಿಂದ ನಾನು ಒಪ್ಕೊಂಡೆ. ಕಾರಣ ನಾನು ಆ ಬಗ್ಗೆ ಒಂದು ಪುಸ್ತಕನೂ ಬರೆದಿರೋದ್ರಿಂದ ನನಗೆ ಮಾತನಾಡೋದು ಸುಲಭ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದೆ, ಮೇಡಮ್ ಹಸ್ತಪ್ರತಿ ತಜ್ಞ ಯಶಿವಣ್ಣವ್ರ ಬಗ್ಗೆನೆ ನಾನು ಈ ದಿನ ಮಾತಾಡ್ತೀನಿ ಹಾಗೆ ಅಂತ. ಬೆಂಗಳೂರು ನಗರ ದ್ವಿತೀಯ ಕಲ್ಯಾಣ ಎಂದು ಪ್ರಸಿದ್ಧವಾಗಿದೆ. 1950ರ ತನಕ ಬೆಂಗಳೂರಿನಲ್ಲಿ ಮುದ್ರಣವಾದ ಪುಸ್ತಕಗಳ ಮುಖಪುಟದಲ್ಲಿ ಅಥವಾ ಒಳಪುಟಗಳಲ್ಲಿ ಕಲ್ಯಾಣ ನಗರವೆಂದು ಪ್ರಸಿದ್ಧವಾದ ಬೆಂಗಳೂರು ನಗರವೆಂದು ಮುದ್ರಿಸುತ್ತಾ ಇದ್ದರು. ಬೆಂಗಳೂರು ನಗರದ ಪೇಟೆಯಲ್ಲಿರುವ ನಗರೇಶ್ವರ ದೇವಸ್ಥಾನದ ಮುಖಮಂಟಪದ ಮೇಲಿನ ಶಾಸನದಲ್ಲಿ ಕಲ್ಯಾಣ ನಗರ ಎಂದೇ ಉಲ್ಲೇಖ ಆಗಿದೆ. ಅದೊಂದೇ ನನಗೆ ಸಿಕ್ಕಿರುವಂತಹ ಒಂದು ದಾಖಲೆ, ಬೆಂಗಳೂರಲ್ಲಿ ಕಲ್ಯಾಣ ನಗರ ಅಂತ ಉಲ್ಲೇಖ ಆಗಿರುವಂತಹ ಒಂದು ಶಾಸನ. ಆ ಬಗ್ಗೆ ನಾನು ಇತಿಹಾಸ ಅಕಾಡೆಮಿನಲ್ಲೇ ಒಂದು ಪ್ರಬಂಧ ಮಂಡಿಸಿದ್ದೀನಿ. ಹಳೆಯ ಬೆಂಗಳೂರು ನಗರದಲ್ಲಿ 16 ಮಠಗಳು, ಸದಾಶಿವಾಚಾರ, ಗುರುಲಿಂಗ ಸೇವೆಯಲ್ಲಿ ನಿರತರಾಗಿದ್ದಂತಹ ಶರಣಧರ್ಮ ಪರಿಪಾಲಕರು, ಸಮಾಜದ ಮೇಲ್ವಿಚಾರಕರಾಗಿ ಯಜಮಾನರು, ಶೆಟ್ಟರು, ಸದಾಚಾರ ಮುಂತಾದವರು ನೆಲೆಸಿದಂತಹದ್ದು. ಪರಸ್ಥಳದಿಂದ ಬಂದ ಹರಗುರು ಚರಮೂರ್ತಿಗಳು ಬೆಂಗಳೂರು ಭಕ್ತಿಯಿಂದ ತಪ್ಪಿಸ್ಕೊಂಡು ಹೋಗೋದೇ ಕಷ್ಟ ಆಗ್ತಾ ಇತ್ತಂತೆ. ಅಷ್ಟು ಚೆನ್ನಾಗಿ ಆಚರಣೆಗಳನ್ನ ನಡೆಸ್ತಾ ಇದ್ರು. ಭಕ್ತ ಜನತೆಗೆ ಪಾದೋದಕ ಪ್ರಸಾದ ನೀಡಿ ಅವರು ಕೊಟ್ಟ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ರು. ಬೆಂಗಳೂರಿಗೆ ಎಲ್ಲಾ ಕಡೆಯಿಂದ ಸ್ವಾಮಿಗಳು ಬರ್ತಾ ಇದ್ರು. ಬೆಂಗಳೂರು ತುಮಕೂರು ಪರಿಸರದಲ್ಲಿ ಶಿವಭಕ್ತರುಗಳು 3 ಪಟ್ಟಿನವರು ನಾವು ಪ್ರಸಿದ್ಧ. ಬೆಂಗಳೂರು ಪರಿಸರದಲ್ಲಿ ಕೆಂಗೇರಿ ಪಟ್ಟು, ಕನ್ನಳ್ಳಿ ಪಟ್ಟು ಮತ್ತು ಸಂಕೆ ಪಟ್ಟು ಎಂದು 3 ಪಟ್ಟಿನ 3 ಭಕ್ತರ ಶಿವಭಕ್ತರನ್ನು ನಾವು ಕಾಣಬಹುದು. ಸಂಕೆ ಪಟ್ಟಿನವರು ತುಮಕೂರು ಜಿಲ್ಲೆಯಲ್ಲಿ ಜಾಸ್ತಿ. ಯಶಿವಣ್ಣನವರು ಕೆಂಗೇರಿ ಪಟ್ಟಿಗೆ ಸಂಬಂಧಪಟ್ಟಂತವ್ರು, ಅಂದ್ರೆ ಅದೊಂದು ಗುಂಪು ಬೆಂಗಳೂರು ನಗರದಲ್ಲಿ ಇದೆ ಇಂಥದ್ದು. ಕೆಂಗೇರಿ ಪಟ್ಟಿಗೆ ಸೇರಿದವರು. ಸದಾಚಾರ ಬೆಳಗ್ಗೆ 5 ಗಂಟೆಗೆ ಶಿವಪೂಜೆ ಮುಗಿಸಿ ಪ್ರಸಾದ ಮಾಡಿಕೊಂಡು ಕಾಯಕದ ಕಡೆ ಗಮನ ಕೊಡ್ತಾ ಇದ್ರು. ಮನೆ ಶಿವಪೂಜೆ ಸಾಂಬ್ರಾಣಿಯಿಂದ ಘಮಘಮ ಅಂತ ಇತ್ತು. ಇವರ ಮನೆಯಲ್ಲಿ ಮಡಿಯಲ್ಲಿ ಅಡಿಗೆ ಮಾಡಿ ಮಡಿಗೆ ಎಲ್ಲವೂ ಶಿಸ್ತು. ಪ್ರತಿನಿತ್ಯ ಮನೆ ಬಂದವರಿಗೆಲ್ಲ ಬೇಡಿದವರಿಗೆ ಹೆಸರು ಅರ್ಥಾತ್ ಸಾರು, ಮಧ್ಯಾಹ್ನ ಮನೆಗೆ ಬಂದವರಿಗೆ ಶಿವದಾನ ಅರ್ಥಾತ್ ಮಜ್ಜಿಗೆ, ಬೆಳಗ್ಗೆ 12 ಗಂಟೆ ಒಳಗೆ ಬುಧವಾರ ಬಂದವರಿಗೆ ಒಣಭಿಕ್ಷಾ ಅರ್ಥಾತ್ ಅಕ್ಕಿ, ರಾಗಿ, ಬೆಳೆ ಮುಂತಾದದ್ದು. ಮಧ್ಯಾಹ್ನ 12 ಗಂಟೆ ಮೇಲೆ ಬಂದಂತವರಿಗೆ ಕಂತೆ ಭಿಕ್ಷಾ, ಎಡೆ ಬಟ್ಲಿಗೆ ಅನ್ನ, ಸಾರು, ಮುದ್ದೆ ನೀಡ್ತಾ ಇದ್ರು. ಹೀಗೆ ಸದಾ ದಾಸೋಹ ಭಾವ.
ಬೆಂಗಳೂರು ತುಮಕೂರು ಭಾಗದಲ್ಲಿ ಸಿದ್ಧಪಡಿಸುವ ಉಳ್ಸೊಪ್ಪು, ಬಸ್ಸಾರು, ಮಸ್ಸೊಪ್ಪು, ಸಪ್ಪೆಸರು, ಇದ್ಕಿದ್ ಬೇಳೆ ಸಾರು, ಕಾಯಿ ಬಜ್ಜಿ, ಚಿತ್ರಾನ್ನದ ಗೊಜ್ಜು, ಕಾರ್ಪುಡಿ ಗೊಜ್ಜು, ತರಕಾರಿ ಹುಳಿ, ಹೀಗೆ ನಾನಾ ತರದ ರುಚಿಯಾದ ಸಾರುಗಳನ್ನು ಮಾಡ್ತಾ ಇದ್ರು. ಅದೇ ರೀತಿ ಬೆಳೆ ಹೋಳಿಗೆ, ಕಾಯಿ ಹೋಳಿಗೆ, ಇದು ನಾನಾ ತರದ ಅಡಿಗೆಗಳನ್ನ ಮನೆಯಲ್ಲಿ ಕರ್ಜಿಕಾಯಿ, ಬೆಲ್ಲದ ಕಾಯಿ ಮಿಠಾಯಿ, ತುಪ್ಪದ ಮೈಸೂರು ಪಾಕು, ಕಲಸಿದ ರೊಟ್ಟಿ, ಶಾವ್ಗೆ, ತುಪ್ಪದ ಕೇಸರಿ ಬಾತು, ತುಪ್ಪದ ರವೆ ಉಂಡೆ ಮುಂತಾದ ರುಚಿಯಾಗಿ ಕೋಡುಬಳೆ ಮಾಡಿ ಮಾಡ್ತಾ ಇದ್ವಿ ಮನೆಯಲ್ಲಿ ಅಂತ ದೇವಸ್ಥಾನ ಪೂರ್ವಿಕರ ಮನೆ. ಈ ಮನ್ತಂದವರ ಮನೆ ಹೆಸರು ಶಂಕರಪ್ಪನವರ ಮನೆ ಎಂದೇ ಈ ಮನ್ತಂದವರು ಎಲ್ಲರೂ ಕೂರಿಸುವಂಥದ್ದು. ಈ ಮನ್ತಂದಲ್ಲಿ ಎಲ್ಲರೂ ಅವ್ರ ಹಿಂದೆ ಶಂಕರಪ್ಪ ಅಂತ ಹೆಸರಿಟ್ಕೊಳ್ತಾ ಇದ್ರು. ನಿಜವಾಗ್ಲೂ ಶಿವಣ್ಣವರ ಹೆಸರು ಸಹ ಶಿವಾನಂದ್ ಶಂಕರಪ್ಪ ಅಂತ, ಮುಂದೆ ಅದನ್ನ ಹೇಳ್ತೀನಿ, ಶಂಕರಪ್ಪ ಎಂದು. ಎಸ್ ಶಿವಣ್ಣವರ ತಂದೆ ಹೆಸರು ಬಸವಶಂಕರಪ್ಪ, ಅವರ ಮಗ ಗುರುಶಂಕರಪ್ಪ, ಅವರ ಮಗನೇ ಎಸ್ ಶಿವಣ್ಣ. ಇಲ್ಲಿ ಒಂದು ವಿಷಯ ಸ್ಪಷ್ಟ ಮಾಡಬೇಕು. ಅತ್ತಿಬೇಲೆ ಸೌಕಾರ್ ಶರಬಣ್ಣವರು ಮಗಳು ಹುಟ್ಟಿದ ನಂತರ ಅವರ ಪತ್ನಿ ಇನ್ನೊಂದು ಗಂಡ್ಮಗು ಆಗ್ಲಿಲ್ಲ, ಅವರು ಇನ್ನೊಂದು ದ್ವಿತೀಯ ವಿವಾಹ ಮಾಡ್ಕೊಂಡ್ರು. ಆ ದ್ವಿತೀಯ ವಿವಾಹ ಮಾಡ್ಕೊಂಡ ಪಾರ್ವತಮ್ಮನವ್ರ ತಮ್ಮನಿಗೇನೆ ತಮ್ಮ ಮಗಳನ್ನ ಕೊಟ್ರು. ಆ ಮಗಳ ಮಕ್ಕಳೇ ನಮ್ಮ ಎಸ್ ಶಿವಣ್ಣವರು. ಆಕೆ ಹೆಸರು ಶಿಡ್ಲಮ್ಮ ಅಥವಾ ಗೌರಮ್ಮ ಅಂತ ಕರೀತಾ ಇದ್ರು. ಪಾರ್ವತಮ್ಮನವರ ತಮ್ಮ ಗುರುಶಂಕರಪ್ಪನವ್ರಿಗೆ ಕೊಟ್ಟು ಮದುವೆ ಮಾಡಿದ್ದು, ಮನೆಯಲ್ಲಿನಾಗಿ ಇಟ್ಕೊಂಡಿದ್ರು ಶಿವಣ್ಣವ್ರ ತಂದೆನ. ಸೌಕಾರ್ ಶರಬಣ್ಣನವರು ಮಹಾನ್ ಗುರುಲಿಂಗ ಜಂಗಮ ಪ್ರೇಮಿಗಳು. ಅವರ ಬಗ್ಗೆ ಒಂದು ಪುಸ್ತಕ ಬರೆಯುವಂತೆ ಪರಮ ಪೂಜ್ಯ ನಮ್ಮ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಎಸ್ ಶಿವಣ್ಣವರಿಗೆ ಹೇಳಿದ್ರಂತೆ. ಆದ್ರೆ ಎಸ್ ಶಿವಣ್ಣವ್ರು ಬರೀಲಿಲ್ಲ, ನೀರು ಬರೆಯಲಿಲ್ಲ. ಈಗ ಕಾಲ ಬಹಳವಾಗಿರೋದ್ರಿಂದ ವಿಷಯ ಸಂಗ್ರಹ ಮಾಡುವುದು ಬಹಳ ಕಷ್ಟ. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ಶಿವಾನಂದ ಜಗದ್ಗುರುಗಳವರು ಸುಮಾರು 6 ತಿಂಗಳ ಕಾಲ ಅತ್ತಿಬೇಲೆ ಸೌಕಾರ್ ಶರಬಣ್ಣವ್ರ ತೋಟದಲ್ಲಿ ಮುಖ ಮಾಡಿದ್ರು. ಅತ್ತಿಬೇಲೆ ಸಮೀಪದ ಗ್ರಾಮಗಳಲ್ಲಿ, ತಮಿಳುನಾಡಿನ ಅನೇಕ ಗ್ರಾಮಗಳಲ್ಲಿ ಜಗದ್ಗುರುಗಳು ಮಹಾಶಿವ ಪೂಜೆ, ಪುರಪ್ರವೇಶ, ದೀಕ್ಷಾ ಕಾರ್ಯಕ್ರಮ ಇವೆಲ್ಲ ನೆರವೇರಿಸಿ 6 ತಿಂಗಳು ಆನಂದವಾಗಿ ಮಹಾಶಿವ ಪೂಜೆ ಮಾಡಿಕೊಂಡು ಭಕ್ತ ಜನತೆಗೆ ಹರಿಸಿದ್ದರಂತೆ. ಆ ಸಮಯದಲ್ಲಿ ಶಿಡ್ಲಮ್ಮ ಅಂದ್ರೆ ಗೌರಮ್ಮ, ಶಿವಣ್ಣವ್ರ ತಾಯಿ, 2ನೇ ಮಗನಿಗೆ ಗರ್ಭಿಣಿ. ಗರ್ಭಾಷ್ಟಮಕ್ಕೆ ಲಿಂಗ ದೀಕ್ಷೆಯನ್ನು ಮಾಡುದು. ಅಂದ್ರೆ ಆ ಕಾಲಕ್ಕೆ ಲಿಂಗ ದೀಕ್ಷೆಯನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಮಾಡ್ತಾ ಇದ್ದಂತ ಒಂದು ಪದ್ಧತಿ ಇತ್ತು. ಅದು ಗರ್ಭಾಷ್ಟಮಕ್ಕೆ ಲಿಂಗ ದೀಕ್ಷೆ ಮಾಡ್ತಾ ಇದ್ರು. ನಿನಗೆ ಗಂಡು ಮಗು ಹುಟ್ಟುತ್ತದೆ ಎಂದು ಆಶೀರ್ವದಿಸಿದ್ರಂತೆ. ಜಗದ್ಗುರುಗಳ ಆದೇಶದಂತೆ ಅತ್ತಿಬೇಲೆ ಭಕ್ತಾದಿಗಳನ್ನು ಕರೆದುಕೊಂಡು ಬಸ್ನಲ್ಲಿ ಸೌಕಾರ್ ಶರಬಣ್ಣವರು ಗರ್ಭಿಣಿ ಮಗಳನ್ನು ಕರೆದುಕೊಂಡು ಬಾಳೆಹೊನ್ನೂರಿಗೆ ಹೋಗಿ ಮಹಾಶಿವ ಪೂಜೆಯಲ್ಲಿ ಭಾಗವಹಿಸಿದರು. ಜಗದ್ಗುರುಗಳ ಆದೇಶದಂತೆ ಹುಟ್ಟಿದ ಮಗುವಿಗೆ ಸನ್ನಿಧಿಯವರ ಹೆಸರನ್ನೇ ಇಟ್ರು. ಶಿವಾನಂದ ಶಂಕರಪ್ಪ ಎಂದು ಹೇಳಲಾಯಿತು. ಹೀಗೆ ಗರ್ಭಿಣಿಯಾದ ತಾಯಿಗೆ ತಕ್ಕ ಸಂಸ್ಕಾರ ಮನೆಯ ವಾತಾವರಣದಿಂದ ಒಂದು ಶತಮಾನದಲ್ಲಿ ಮಾಡುವಷ್ಟು ಶರಣ ಸಾಹಿತ್ಯದ ಸೇವೆಯನ್ನು 40 ವರ್ಷದಲ್ಲಿ ಮಾಡಿದ ಕೀರ್ತಿ ಶಿವಣ್ಣನವರದು. ಶಿವಣ್ಣವರು ಇಟ್ಟುಕೊಂಡ ಇನ್ಷಿಯಲ್ ಎಸ್ ಬಗ್ಗೆ ಅವರ ಪತ್ನಿ ಶೈಲಜಾ ಅವರನ್ನು ಕೇಳಿದಾಗ ನಮ್ಮ ತಾತ ಶರಬಣ್ಣ ಇರ್ಬೋದು ಅಂದ್ರು. ನಾನು ಎಸ್ ಅಂದ್ರೆ ಶಿವಾನಂದ ಅಂತ ಅವ್ರು ಜಗತ್ಗಳು ಇಟ್ಟಿದ ಹೆಸರು ಇರ್ಬೋದು ಅಂತ ನಾನು ಊಹಿಸ್ಕೊಂಡಿದ್ದೆ. ಆದ್ರೆ ಶರಬಣ್ಣನೇ ಸರಿ ಇರ್ಬೋದು. ಎಸ್ ಶಿವಣ್ಣವರು ಜನಿಸಿದ್ದು 1-2-1940 ಬಾಲ್ಯ ವಿದ್ಯಾಭ್ಯಾಸ ಸರ್ಕಾರಿ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆ ಅತ್ತಿಬೇಲೆಯಲ್ಲೇ. ಮುಂದೆ PUCಯನ್ನ ಬೆಂಗಳೂರು ಗೌರ್ಮೆಂಟ್ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಮಾಡಿದ್ರು. ಬೆಂಗಳೂರಿನಲ್ಲಿ ಮಾಡಿದ್ರು. BAನ ಓದ್ಲಿಕ್ಕೆ ಮೈಸೂರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಓದಿದ್ರು. MA ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮಾಡಿದ್ರು. ಮೈಸೂರಿನಲ್ಲಿ 64ನೇ ಇಸ್ವಿಯಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ 64ರಿಂದ 67 ತನಕ ಕೆಲಸ ಮಾಡಿದ್ರು. ಸಂಶೋಧಕ ಸಹಾಯಕರಾಗಿ ಪ್ರಸಾರಾಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಂಶೋಧಕ ಸಹಾಯಕರಾಗಿ 71ರಿಂದ 75 ಸೇವೆ ಸಲ್ಲಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ಸಂಪಾದಕರಾಗಿ 1975ರಿಂದ 1998ರವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರವೂ 2 ವರ್ಷ ಹಸ್ತಪತಿ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ರು. ಕಾನ್ಕಾನಹಳ್ಳಿ ಇಂದಿನ ಕನಕಪುರ ಆಚಾರವಂತ ಶರಣ ಪರಂಪರೆಯ ಶ್ರೀ ಗಂಗಣ್ಣಪ್ಪ ಮತ್ತು ಬಸವರಾಜಮ್ಮ ದಂಪತಿಗಳ ದ್ವಿತೀಯ ಪುತ್ರಿ ಶ್ರೀಮತಿ ಶೈಲಜಾ ಅವರೊಡನೆ 1971ರಲ್ಲಿ ವಿವಾಹ ಆಯಿತು. 1972ರಲ್ಲಿ ಪ್ರಥಮ ಪುತ್ರಿ ವನ್ನಾಂಬ ಅವರು ಜನಿಸಿದ್ರು. ಇವರು KS ಪದವಿ ಪಡೆದು ಸರ್ಕಾರದ ಅನೇಕ ಹುದ್ದೆಗಳನ್ನು ಹೊಂದಿ ಈಗಲೂ ಸಹ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. IAS ಪದವಿಯ ಪದೋನ್ನತಿಯನ್ನು ಸಹ ಹೊಂದಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿದ್ರು. ಈಗ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೊನ್ನಂಬ ಅವರು MSc ರಸಾಯನಶಾಸ್ತ್ರದಲ್ಲಿ MSc ಪದವಿ ಇದ್ದಾರೆ. ಆರಂಭದಲ್ಲಿ ಕೆಲವು ವರ್ಷ ಅಧ್ಯಾಪಕಿಯಾಗಿ ಶ್ರೇಣುಕಾಚಾರ್ಯ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ರು. ಬಹಳ ಉತ್ತಮ ಅಧ್ಯಾಪಕಿ ಎಂದು ಹೆಸರು ಪಡೆದಿದ್ರು.
ಶ್ರೀಮತಿ ಹೊನ್ನಾಂಬಾ ಅವರ ಪತಿ ಶ್ರೀ ಸುರೇಶ್ ಅವರು ಸಹ MSc ಪದವೀಧರರು. ಇವರು ಬೆಂಗಳೂರಿನಲ್ಲಿ ಗಣ್ಯ ಕೈಗಾರಿಕೋದ್ಯಮಿಗಳು. ಇವರಿಗೆ 2 ಹೆಣ್ಣು ಮಕ್ಕಳು, ಕುಮಾರಿ ಲಹರಿ, ಕುಮಾರಿ ಹಂಸ. ಎಸ್ ಶಿವಣ್ಣವರು ತಮ್ಮ ದೊಡ್ಡ ಮಗಳ ವಿವಾಹವನ್ನು ಮಾತ್ರ ಕಣ್ಣಿನಲ್ಲಿ ನೋಡಿದ್ದು. ಶ್ರೀಮತಿ ಹೊನ್ನಾಂಬಾ ಅವರ ವಿವಾಹ ನಡೆದಿದ್ದು 26/8/2007ರಲ್ಲಿ. ಎರಡನೆಯವರು ಮಗ, ಆತನ ಹೆಸರು ಶ್ರೀ ಎಸ್ ಗಂಗಾಧರ್, ಆತನ ಪತ್ನಿ ಶ್ರೀಮತಿ ಲೀಲಾವತಿ, ಅವರಿಗೆ ಒಬ್ಬ ಮಗ, ಆತನ ಹೆಸರು ಧನುಷ್. ಕಡೆಯ ಮಗಳು ಶ್ರೀಮತಿ ಬ್ರಹ್ಮರಾಂಬಿಕೆ, ಈಕೆ ಸಹ ಇಂಗ್ಲಿಷ್ನಲ್ಲಿ MA ಮಾಡಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಸ್ ಶಿವಣ್ಣವರು ಮದುವೆಯಾದ ನಂತರ ಕೆಲವು ವರ್ಷ ಹತ್ತಿಬೇಲಿಯಲ್ಲಿ, ತದನಂತರ ಬೆಂಗಳೂರು ರಾಜಾಜಿನಗರದ ಪ್ರೊಫೆಸರ್ ಎನ್ ಬಸವರಾಜರ ಮನೆಯಲ್ಲಿ, ತದನಂತರ ಹತ್ತಿಬೇಲೆಗೆ ಮತ್ತೆ ವಾಪಸ್, ನಂತರ RPC ಬಡಾವಣೆಯಲ್ಲಿ ವಾಸ. RPC ಬಡಾವಣೆಯ ಮನೆಯಲ್ಲಿ ಕೊಂಡು ವಾಸ ಮಾಡ್ತಾ ಇದ್ರು. ತಮ್ಮ ಕೊನೆಯ 8 ವರ್ಷಗಳು ಸ್ವಂತ ಮನೆಯಲ್ಲೇ ಕಳೆದು. ಎಸ್ ಶಿವಣ್ಣನವರಿಗೆ ಒಬ್ಬ ಅಣ್ಣ, ಅವರ ಹೆಸರು ಶಂಕರಪ್ಪ, ಅವರು ಪತ್ನಿ ಮುಕ್ತಾಂಬ. ಇವರು ಬಹಳ ಒಳ್ಳೆಯ ಅಧ್ಯಾಪಕರು ಎಂದು ಹೆಸರು ಮಾಡಿದವರು. ಇವರನ್ನು ನಾನು ನೋಡಿದ್ದೆ. ಎಸ್ ಶಿವಣ್ಣನವರಿಗೆ ಒಬ್ಬ ತಮ್ಮ, ಆತನ ಹೆಸರು ರಾಜಶೇಖರಯ್ಯ, ಇವರ ಪತ್ನಿ ಶ್ರೀಮತಿ ಸರ್ವಮಂಗಳಮ್ಮ. ಹೀಗೆ ಬಹಳ ಪ್ರಸಿದ್ಧ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ್ರು. ಎಸ್ ಶಿವಣ್ಣನವರು ಯಾವತ್ತೂ ಶ್ರೀಮಂತಿಕೆಯ ಗತ್ತು ತೋರಿಸಿದವರಲ್ಲ. ಬಹಳ ಮೃದು ಸ್ವಭಾವದ ಸರಳ ಜೀವನ ಅವರದು. ಅವರ ತಾತನ ಮೇಲೆ ಎಷ್ಟು ಅಭಿಮಾನವೆಂದರೆ ಅವರು ಶರಬಣ್ಣವರ ಅಂಗಿಯನ್ನು ಧರಿಸಿಕೊಂಡು ಅಭಿಮಾನ ಪಡ್ತಾ ಇದ್ರು. ಬೆಂಗಳೂರಿನ ಅರಳೆಪೇಟೆಯಲ್ಲಿರುವ ಶಂಕರದೇವರ ಮಠದಲ್ಲಿ ಶಿವಣ್ಣವರ ತಂದೆ ಮನೆತನಕ್ಕೂ ನಿಕಟವಾದ ಸಂಬಂಧ. ಬೆಂಗಳೂರು ಅರಳೆಪೇಟೆ ಮನೆಯ ಕುಲಗುರುಗಳಾದ ಶಂಕರದೇವರ ಮಠದ ಸ್ವಾಮಿಗಳು ಎಸ್ ಶಿವಣ್ಣವರ ತಾತ ಶರಬಣ್ಣನವರು, ಅವರ ತಂದೆ ಸೌಕಾರ್ ಶಿಡ್ಲು ಬಸಪ್ಪನವರ ಜ್ಞಾಪಕಾರ್ಥ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಡೆಯುವ ಸಂಸ್ಕೃತ ವೇದ ಪಾಠಶಾಲೆಗೆ ಮತ್ತು ಅನ್ನದಾನಕ್ಕೆ 1936ರಲ್ಲಿ 3,000 ರೂಪಾಯಿ ನಿಧಿಯನ್ನು ನೀಡಿದ್ರಂತೆ. ಇಂದು ಅದರ ಬೆಲೆ 3 ಕೋಟಿಗೂ ಹೆಚ್ಚು. ಅಂದ್ರೆ ಆ ಕಾಲದಲ್ಲಿ 1936ನೇ ಇಸ್ವಿನಲ್ಲೇ ಅನ್ನದಾನಕ್ಕೆ ಮತ್ತು ಸಂಸ್ಕೃತ ಅಭ್ಯಾಸಕ್ಕೆ 3,000 ರೂಪಾಯಿನ ಅವ್ರ ತಂದೆ ಹೆಸರಿನಲ್ಲಿ ಸೌಕಾರ್ ಶರಬಣ್ಣ ಕೊಟ್ಟಿದ್ರು. 1960ರಲ್ಲಿ ವಾಣಿ ವಲ್ಲಭ ಆಚಣ್ಣ ಕವಿಯ ಶ್ರೀ ಸದಾಶಿವ ಕೃತಿ, ಶ್ರೀ ಪದಾಶಿತ ಕೃತಿಯನ್ನ ಎಸ್ ಶಿವಣ್ಣವರು ಹಿರಿಯ ವಿದ್ವಾಂಸರಾದ ಶ್ರೀ MC ಪದ್ಮನಾಭ ಶರ್ಬರ್ಗೆ ಪ್ರತಿ ಮಾಡಿಕೊಟ್ರು. ಆ ಕೃತಿ 1962ರಲ್ಲಿ ಪ್ರಕಟವಾಗಿದೆ. ಆಗ ಎಸ್ ಶಿವಣ್ಣನವರಿಗೆ 20 ವರ್ಷ ತಮ್ಮ ವಿದ್ಯಾಭ್ಯಾಸ ಸಮಯದಲ್ಲಿ ಹಸ್ತಪ್ರತಿ ಅಧ್ಯಯನ ಪ್ರತಿ ಮಾಡೋದನ್ನ ರೂಢಿಸಿಕೊಂಡಿದ್ರು. ಡಾಕ್ಟರ್ ಎಲ್ ಬಸವರಾಜ್ ಅವರ ಮಾರ್ಗದರ್ಶನದಲ್ಲಿ ಪಂಪನ ಮೇಲೆ ಮಹಾಪ್ರಬಂಧ ಬಗ್ಗೆ ಬರೆಯುತ್ತಾ ಇದ್ರು. ನನ್ನ ಅಕ್ಷರ ಅವರಿಗೆ ಓದಲು ತೊಂದರೆ ಎಂದು ಟೈಪ್ ಮಾಡಿಸಿ ಕೊಟ್ರಂತೆ. ನಾನಾ ತೊಡಕು ಬಂದಾಗ ಪ್ರೊಫೆಸರ್ ಎನ್ ಬಸವರಾಜರು ಮಧ್ಯಪ್ರವೇಶಿಸಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಇವರ ಬರಹವನ್ನು ಪರಿಶೀಲಿಸುವುದು, ತದನಂತರ ಡಾಕ್ಟರ್ ಎಲ್ ಬಸವರಾಜು ಅವರು ಸಹಿ ಹಾಕುವುದು ಎಂದು ಎಸ್ ಶಿವಣ್ಣನವರ ವಿಮಾನದಿಂದ ಕಂಡು ವ್ಯವಸ್ಥೆ ಮಾಡಿದ್ದಾರಂತೆ. ಆದರೂ ಅವರ ಮಹಾಪ್ರಬಂಧ ಒಂದು ಹಂತಕ್ಕೆ ಬಂದು ನಿಂತು ಹೋಯಿತು. ಇಂದು ಕನ್ನಡಿಗರಿಗೆ ಆದ ನಷ್ಟ. ಬಹಳ ಸೂಕ್ಷ್ಮಗ್ರಾಹಿಯಾದ ಎಸ್ ಶಿವಣ್ಣನವರು ತಮ್ಮ ಸಂಶೋಧನಾ ಸಾರವನ್ನು ಅದರಲ್ಲಿ ತುಂಬಿ ಇದ್ದರು. ಈ ಬಗ್ಗೆ MM ಕಲಬುರ್ಗಿ ಬಹಳ ಅಭಿಮಾನದಿಂದ ನನ್ನ ಹತ್ರ ಹೇಳಿದ್ದು, ಎಸ್ ಶಿವಣ್ಣನವರಂತ ವಿದ್ವಾಂಸರನ್ನು ಎಲ್ಲಿ ಹುಡುಕುವುದು ಎಂದು. ತಮ್ಮ ಜೀವನದ ಕಡೆಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 2 ಸಂಪುಟಗಳಲ್ಲಿ ತಮ್ಮ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿ ಕನ್ನಡ ನಾಡಿನ ಯಾವುದಾದ್ರೂ ವಿಶ್ವವಿದ್ಯಾಲಯಕ್ಕೆ ಡಿಲಿಟ್ಗೆ ಸಲ್ಲಿಸಬೇಕು ಅನ್ನುವ ಯೋಜನೆ ಇಟ್ಟುಕೊಂಡಿದ್ರು. ಆ ಬಗ್ಗೆ ನನ್ನ ಹತ್ತಿರ ಬಹಳ ಅಭಿಮಾನವಾಗಿ ಪ್ರೊಫೆಸರ್ ಬಸವರಾಜ್ ಪ್ರಾಣಿಕ್ ಅವರು ಹೇಳುತ್ತಾ ಇದ್ರು. ನಾವು ಅಂದುಕೊಂಡಂತೆ ಆಗ್ಲಿಲ್ಲ. ಪ್ರೊಫೆಸರ್ ಬಸವರಾಜ್ ಪ್ರಾಣಿಕರು ಬಸವಪದಲ್ಲಿ ಬರೆದ ಲೇಖನವನ್ನು ನೋಡಿ ಅಭಿನಂದಿಸಲು ಅವರ ಮನೆಗೆ ಹೋಗಿದ್ದರಂತೆ. ಸದಾ ವಿದ್ವತ್ ಪಕ್ಷಪಾತಿಗಳು. ಒಂದು ಲೇಖನದಲ್ಲಿ ಆ ಒಂದು ವಿಶೇಷವಾದಂತ ಅಂಶವನ್ನು ಗುರುತಿಸಿ ಬಸವರಾಜ್ ಪ್ರಾಣಿಕರನ್ನು ಅಭಿನಂದಿಸಲಿಕ್ಕೆ ಅವ್ರ ಮನೆಗೆ ಹೋಗಿದ್ರಂತೆ. ಏನ್ ಶಿವಣ್ಣ ನಿಮ್ದು ಎಲ್ಲಿ ಬಂತು ಡಿಲಿಟ್ ಬಂದ ಅಂದಾಗ, ಆಗತ್ತೆ ಸರ್, ಸಾಹಿತ್ಯ ಪರಿಷತ್ತಲ್ಲಿ ಮುದ್ರಣ ಆಗ್ಬೇಕಲ್ಲ ಪುಸ್ತಕ ಅಂತ ಅಂದ್ರಂತೆ. ಮೈಸೂರಿನಲ್ಲಿ ಎಸ್ ಶಿವಣ್ಣವರು ಅಧ್ಯಯನ ಮಾಡುವಾಗ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಆನೆ ಉಪಾಧ್ಯಾಯರು ಅವರ ಪರಿಚಯ ಚೆನ್ನಾಗಿತ್ತು. ಜೈನ ಧರ್ಮದ ಹಸ್ತಪ್ರತಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಅವರ ಹತ್ರ ಚರ್ಚೆ ಮಾಡ್ತಾ ಇದ್ರು. ಹಂಪನ ಅವರು ನನ್ನ ಹತ್ರ ಮಾತನಾಡುತ್ತಾ, ನಮ್ಮ ಶಿವಣ್ಣನಿಗೆ ಜೈನ ಅಪ್ರಕಟಿತ ಸಾಹಿತ್ಯದ ಬಗ್ಗೆ ಸೂಚಿ ಮಾಡುವಷ್ಟು ಸರಕು ಇತ್ತು ಎಂದು ಅಭಿಮಾನದಿಂದ ಹೇಳಿದರು. ಅಂದ್ರೆ ಈಗ ಹೇಗೆ ಅಪ್ರಕಟಿತ ವಿದೇಶಿ ಸಾಹಿತ್ಯದ ಒಂದು ಪುಸ್ತಕವನ್ನು ತಂದವರು, ಅದೇ ರೀತಿ ಅಪ್ರಕಟಿತ ಜೈನ ಸಾಹಿತ್ಯದ ಒಂದು ಕೃತಿಯನ್ನು ತರೋಷ್ಟು ಅವ್ರ ಹತ್ರ ಮೆಟೀರಿಯಲ್ ಇತ್ತು. ಆದ್ರೆ ನಾವು ಅದನ್ನ ಅವ್ರಕ್ಕಿಂತ ಆ ಕೆಲಸ ಮಾಡಿಸ್ಕೊಳಕ್ ಆಗ್ಲಿಲ್ಲ ಹಾಗೆ ಅಂತ. ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯಲ್ಲಿ ವಾಸವಾಗಿದ್ರು. ಅವರು ವಾಸವಿದ್ದ ಕೊಠಡಿಯನ್ನು ನನಗೆ ತೋರಿಸಿದ್ದರು. 1960ರ ಸುಮಾರಿಗೆ ಮೈಸೂರಿನ GA ಶಿವಲಿಂಗಯ್ಯನವರ ಹಸ್ತಪ್ರತಿಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ತಮ್ಮ ಪಾಲಿನ ಸೇವೆ ಸಲ್ಲಿಸುತ್ತಾ ಇದ್ದರು. ಅವರನ್ನು ಹುಡುಕಿಕೊಂಡು ಅವರು ವಾಸವಿದ್ದ ಕಡೆ ಹೋಗಿ ಮಾತನಾಡಿಸಿಕೊಂಡು ಬಂದ್ರಂತೆ. ಎಸ್ ಶಿವಣ್ಣವರು ವಿದ್ಯಾರ್ಥಿಯಾಗಿದ್ದಾಗ ಹಿರಿಯ ಹಸ್ತಪ್ರತಿ ತಜ್ಞರಾದ ಎಸ್ ಟಿ ವೀರಪ್ಪನವರು, ಡಾಕ್ಟರ್ ಎಲ್ ಬಸವರಾಜು ಅವರು, ಡಾಕ್ಟರ್ H ತಿಪ್ಪೇರುದ್ರ ಸ್ವಾಮಿಯವರು, ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು, ಪ್ರೊಫೆಸರ್ ಶ್ರೀನಂ ಶ್ರೀಕಂಠಯ್ಯನವರು, ಪ್ರೊಫೆಸರ್ DL ನರಸಿಂಹಾಚಾರ್, ಹಿರಿಯರಾದ ಕೃಷ್ಣ ಜೋಯಿಸ್ ಅವರು, ಡಾಕ್ಟರ್ G ವರದರಾಜರಾವ್ ಅವರು, BS ಅಣ್ಣಯ್ಯನವರು, ಪ್ರೊಫೆಸರ್
ಎನ್ ಬಸವರಾಧ್ಯರವರು, ಶ್ರೀ ಜಿ ಮಂಜುನಾಥ್ ಇನ್ನು ಮುಂತಾದ ವಿದ್ವಾಂಸರು ಒಡನಾಟ ಇಟ್ಕೊಂಡಿದ್ರು. ವಿದ್ಯಾರ್ಥಿ ಜೀವನದಲ್ಲಿ ಪತ್ತೇದಾರಿ ಕಾದಂಬರಿಗಳನ್ನ ಬಹಳಷ್ಟು ಇಷ್ಟಪಟ್ಟು ಓದುತ್ತಾ ಇದ್ರಂತೆ. ಈ ವಿಷಯವನ್ನು ನನ್ನ ಹತ್ರ 4-6 ಸಾರಿ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಅವರು ಹೇಳಿದ್ದಾರೆ. 1971ರಲ್ಲಿ ಎಸ್ ಶಿವಣ್ಣನವರು ಮದುವೆ ಆದಾಗ ಎಸ್ ಶಿವಲಿಂಗಯ್ಯನವರಿಗೆ ಕನಕಪುರಕ್ಕೆ ಮದುವೆಗೆ ಹೋಗಲು ಸಾಧ್ಯವಾಗಲಿಲ್ವಂತೆ. 2 ದಿನದ ನಂತರ ಹತ್ತಿಬೆಲೆಗೆ ಹೋಗಿ ನೂತನ ದಂಪತಿಗಳಿಗೆ ಶುಭಾಶಯವನ್ನು ಹೇಳಿ ಅವರಿಗೆ ಬಹಳ ಪ್ರಿಯವಾದ ಹರಿಹರ ರಗಳೆ ಪುಸ್ತಕವನ್ನು ಕೊಡುಗೆಯಾಗಿ ಕೊಟ್ಟೆ ಎಂದು ಶಿವಲಿಂಗಯ್ಯನವರು ನಾನು ತಿಳಿಸಿದ್ರು. ನಮ್ಮ ದೇವಿರಪ್ಪನವ್ರು ಮಾಡಿದಂತಹ ಸಂಪಾದಿಸಿದಂತ ಬೃಹತ್ ಅದು ಹರಿಹರ ರಗಳೆ ಸಂಪುಟವನ್ನು ನಾನು ತಗೊಂಡೋಗಿ ಕೊಟ್ಟೆ. ಅವ್ರಿಗೆ ಬಹಳ ಸಂತೋಷ ಆಯ್ತು ಹಾಗೆ ಅಂತ ಹೇಳಿದ್ರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ತೋಂಟದ ಸಿದ್ಧಲಿಂಗೇತಿಯ ಪಂಚಶತಮಾನೋತ್ಸವ ಕಾರ್ಯಕ್ರಮ ಜನವರಿ 25, 1971ರಂದು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಎಸ್ ಶಿವಣ್ಣವರು, ಎಸ್ ಶಿವಲಿಂಗಯ್ಯನವರು ಭಾಗವಹಿಸಿದ್ದರಂತೆ. ಪ್ರೊಫೆಸರ್ ಸಿ ಮಾದೇವಪ್ಪನವರು ಉಪನ್ಯಾಸ ಕೇಳಿ ಬಹಳ ಸಂತೋಷ ಪಟ್ಟದ್ದನ್ನು ನನ್ನ ಹತ್ರ ಹೇಳಿದ್ರು. ಎಸ್ ಶಿವಣ್ಣವರು ತಮ್ಮ ಕಾಲೇಜ್ ದಿನಗಳ ಬಗ್ಗೆ ಬರೆದಿದ್ದರೆ ಬಹಳಷ್ಟು ಮಾಹಿತಿ ನಮಗೆ ತಿಳಿದು ಬರ್ತಾ ಇತ್ತು. ನಾನು ಹೇಳ್ತಾ ಇದ್ದೆ ಯಾವಾಗ್ಲೂ, ಸರ್ ನೀವು ಬರೀಬೇಕು ಇದನ್ನೆಲ್ಲ ಹಾಗೆ ಅಂತ. ಸಿದ್ಧಲಿಂಗ ಶಿವಯೋಗಿಗಳ 5ನೇ ಶತಮಾನೋತ್ಸವದ ಸಮಾರಂಭದ ಉದ್ಘಾಟನೆಯನ್ನು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಜವರೇಗೌಡರು ನಡೆಸಿಕೊಟ್ರು. ಬಿ ಶಿವಮೂರ್ತಿ ಶಾಸ್ತ್ರಿಗಳು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು. ಆದರೆ ತಮ್ಮ ಅನಾರೋಗ್ಯ ನಿಮಿತ್ತವಾಗಿ ಅವರಿಗೆ ಸಮಾರಂಭದಲ್ಲಿ ಭಾಗವಹಿಸುವುದು ಸಾಧ್ಯವಾಗಲಿಲ್ಲ. ತಮ್ಮ ಅಧ್ಯಕ್ಷ ಭಾಷಣವನ್ನು ಮಾತ್ರ ಅವರು ಮರ್ಯಾದೆ ಕಳಿಸಿಕೊಟ್ಟಿದ್ರು. ಶ್ರೀ ಶಾಸ್ತ್ರಿಗಳ ಗೈರು ಹಾಜರಿಯಲ್ಲಿ ಕೊಡದಮಠದ ಶ್ರೀ ಶಾಂತವೀರ ಶ್ರೀನಿವಾಸ ಮಹಾಸ್ವಾಮೀಜಿಯವರು ಅಧ್ಯಕ್ಷತೆ ವಹಿಸಿ ಸಮಾರಂಭ ನಡೆಸಿಕೊಟ್ರು. ಡಾಕ್ಟರ್ ಎಲ್ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಆರ್ ಸಿ ಹಿರೇಮಠರವರು, ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥವರು, ಸಿ ಮಾದೇವಪ್ಪನವರು ಸರ್ಕಾರಿ ಕಾಲೇಜು ತುಮಕೂರಿನಲ್ಲಿದ್ದರು. ಡಾಕ್ಟರ್ ಎಂ ಚಿದಾನಂದಮೂರ್ತಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಂಥವರು, BNM ಚಂದ್ರಯ್ಯನವರು ಮಹಾರಾಜ ಕಾಲೇಜು ಮೈಸೂರು. ಈ 4 ಜನ ವಿದ್ವಾಂಸರು ತಮ್ಮ ಪ್ರಬಂಧಗಳನ್ನ ಮಂಡಿಸಿದ್ರು. ಒಂದು ದುಃಖದ ಮಾತು ಅಂದ್ರೆ HR ಮಹಾಂತಯ್ಯನವರು ತೋಂಟ ಸಿದ್ಧಲಿಂಗ ಶಿವಯೋಗಿಗಳ 5ನೇ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು. ಅವರು ತುಮಕೂರು ಜಿಲ್ಲೆ ಹೊನ್ನೂಟಿಕೆಯವರು. ಅವರು ಸಮಿತಿಯ ಕಾರ್ಯಚಟುವಟಿಕೆಗಳ ಪ್ರಾಣ ಸ್ವರೂಪರಾಗಿದ್ದರು. ಇವರು ಇಲ್ಲದಿದ್ದರೆ ಶಿವಯೋಗಿಗಳ ಶತಮಾನೋತ್ಸವ ಸಮಾರಂಭವನ್ನು ದೊಡ್ಡ ಪ್ರಮಾಣದಲ್ಲಿ ನಡೆಯುವುದು ಸಾಧ್ಯವಿರುತ್ತಿರಲಿಲ್ಲವೆಂದು ಉತ್ಪ್ರೇಕ್ಷೆಯಲ್ಲ ಅವರ ಉತ್ಸಾಹ ಪ್ರೇರಣೆಗಳ ಫಲವಾಗಿ ಅಧ್ಯಯನ ಸಂಸ್ಥೆ ಸಿದ್ಧಲಿಂಗ ಶಿವಯೋಗಿಗಳನ್ನು ಕುರಿತು ವಿಚಾರಗೋಷ್ಠಿಯನ್ನು ಯಶಸ್ವಿಯಾಗಿ ನಡೆಸುವುದು ಸಾಧ್ಯವಾಯಿತು. ಅವರು ತುಂಬಾ ಕುತೂಹಲದಿಂದ ಕಾಯುತ್ತಿದ್ದ ಈ ಪುಸ್ತಕ ಪ್ರಕಟವಾಗುವ ಮೊದಲೇ ಅವರು ತೀರಿಕೊಂಡಿದ್ದು ನನಗೆ ತುಂಬಾ ವ್ಯಥೆಯನ್ನುಂಟು ಮಾಡಿತು ಎಂದು ಪ್ರಧಾನ ಸಂಪಾದಕರಾದ ನುಡಿಯಲ್ಲಿ ಡಾಕ್ಟರ್ ಅಮಾನಾಯಕರವರು ಬರೆದಿದ್ದಾರೆ. ಅಂದ್ರೆ ಹೇಗೆ ಆ ಕಾಲದಲ್ಲಿ ವಿದ್ವಾಂಸರು ಈ ಎಲ್ಲ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ರು. ಈ ಕಾರ್ಯಕ್ರಮದಲ್ಲಿ ಎಸ್ ಶಿವಣ್ಣವರು ತುಂಬಾ ಉತ್ಸಾಹದಿಂದ ಭಾಗವಹಿಸಿದ್ರು. ಬಹಳ ವರ್ಷದ ನಂತರ ಪ್ರೊಫೆಸರ್ ಸಿ ಮಾದೇವಪ್ಪನವರು, ಎಸ್ ಶಿವಲಿಂಗಯ್ಯನವರು, ಎಸ್ ಶಿವಣ್ಣವರು ಒಟ್ಟಿಗೆ ಭೇಟಿಯಾದರು. ಮೈಸೂರು ನಗರದ ಸಿದ್ಧಲಿಂಗ ಶಿವಯೋಗಿಗಳ ವಿಚಾರ ಸಂಕಿರಣದ ಸಿಹಿ ನೆನಪು ನೆನೆಸಿಕೊಂಡರು. ಶಿವಣ್ಣವರು ತಮ್ಮ ಮುಂದಿನ ಸಂಶೋಧನಾ ದಿನಗಳಲ್ಲಿ 16 ಬಗೆಯ ಲೇಖನಗಳನ್ನು ತೋಂಟ ಸಿದ್ಧಲಿಂಗೇಶ್ವರ ಸಿದ್ಧಲಿಂಗೇಶ್ವರನ ಬಗ್ಗೆ ಕಾವ್ಯಗಳು, ಲಘು ಕೃತಿಗಳನ್ನು, ಕಾಲ ವಿಚಾರ ಹೀಗೆ ಅಪರಿಮಿತವಾದ ಸೇವೆಯನ್ನು ಸಲ್ಲಿಸಿದ್ದು ನಾವು ಗಮನಿಸ್ತೇವೆ. ಮೈಸೂರು ನಗರಕ್ಕೆ ಬಂದ ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಕನ್ನಡ ವಿಭಾಗ ನಗರದಲ್ಲಿ ಬಸವಸ್ಥಿತಿ, ತದನಂತರ ಬಸವಪಥದಲ್ಲಿ ಬರೆದ ಲೇಖನಗಳನ್ನು ನಾನು ತಮ್ಮ ತಾತನ ಸಂಗ್ರಹದಲ್ಲಿದ್ದ ಹಲವು ಬಸವಪಥದ ಸಂಚಿಕೆಗಳಲ್ಲಿ ಹಳೆಯ ಲೇಖನಗಳ ಓದಿದೆ. ನನಗೆ ಎಸ್ ಶಿವಣ್ಣವರು ನೋಡುವ ಕುತೂಹಲವಿತ್ತು. ಸುಮಾರು 1981ರಲ್ಲಿ ಬಳ್ಳಾರಿಯಲ್ಲಿ ಎಸ್ ಶಿವಣ್ಣವರ ಬಾಮೈದುನ ಡಾಕ್ಟರ್ ಮುದ್ದಣ್ಣ ಅವರ ಪರಿಚಯವಾಯಿತು. ಆದರೆ ಎಸ್ ಶಿವಣ್ಣವರ ಬಗ್ಗೆ ಅವರೇ ಮಾಹಿತಿ ನೀಡಿದ್ದರು. ನಾನು ತುಮಕೂರಿನಲ್ಲಿ ಚಿಕಿತ್ಸಾಲಯ ಪ್ರಾರಂಭ ಮಾಡಿದ್ದು 20/8/1986ರಲ್ಲಿ. ನಾನು ಎಸ್ ಶಿವಣ್ಣವರನ್ನು ಮೊದಲ ಸಾರಿ ಭೇಟಿಯಾಗಿದ್ದು ಬೆಂಗಳೂರು ಕವಿಪುರ ನಿಜಗುಣ ಮಠದಲ್ಲಿ ನಡೆದ ಅಖಿಲ ಭಾರತ 2ನೇ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ 1988ರಲ್ಲಿ. ಎಸ್ ಶಿವಣ್ಣವರನ್ನು ಮೊದಲ ಸಲ ಭೇಟಿ ಮಾಡಿ ಮಾತನಾಡಿದ್ದು 11/9/1988 ಭಾನುವಾರ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಬೆಂಗಳೂರಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಲ್ಲಲ್ಲಿ ಭೇಟಿಯಾಗುತ್ತಾ ಇದ್ದೆ. ಆಗ ನನ್ನಲ್ಲಿ ಫೋನ್ ಇರಲಿಲ್ಲ. 1989ರಲ್ಲಿ ಚಿತ್ರದುರ್ಗದ ಬೃಹನ್ಮಠದ ಸೂಚಿಯನ್ನು ಸಿದ್ಧ ಮಾಡುತ್ತಾ ಇದ್ದಾಗ 1-2 ತಿಂಗಳು ಭಾನುವಾರಗಳಲ್ಲಿ ಹೋದಾಗ ಭೇಟಿಯಾಗದೆ ವಾಪಸ್ಸು ಬಂದಿದ್ದು ಉಂಟು. ಚಿತ್ರದುರ್ಗದ ಬೃಹನ್ಮಠದ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠದ ಹಸ್ತಪ್ರತಿ ಸೂಚಿ ಬಿಡುಗಡೆಗೆ ಸಮಾರಂಭಕ್ಕೆ ನಾನು ಹೋಗಿದ್ದೆ. 1991ರಲ್ಲಿ ಗೂಡೂರು ಸಿದ್ದವೀರನುಡಿಯನ ಶೂನ್ಯ ಸಂಪಾದನೆ ಕುರಿತು ತುಮಕೂರು ತಾಲೂಕು ಗೂಡೂರಿನಲ್ಲಿ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಸಹಕಾರದಿಂದ ಹೈಸ್ಕೂಲ್ನಲ್ಲಿ ಲೋಕಸೇವಾ ನಿರತ GM ಸಿದ್ದರಾಮಣ್ಣ ಧರ್ಮದತ್ತಿ ಸಂಸ್ಥೆ ವತಿಯಿಂದ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಒಂದು ದಿನದ ವಿಚಾರ ಸಂಕಿರಣವನ್ನು ಮಾಡಲಾಯಿತು. ವಿಚಾರ ಸಂಕಿರಣಕ್ಕೆ ಮೈಸೂರಿನಿಂದ ಡಾಕ್ಟರ್ ಎಲ್ ಬಸವರಾಜ್ ಅವರು, ಬೆಂಗಳೂರಿನಿಂದ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು,
ಪ್ರೊಫೆಸರ್ ಕಾವ್ಯಂ ರಾಜಗೋಪಾಲ್ ಅವರು, ಶ್ರೀ ಷಣ್ಮುಖಯ್ಯ ಅಕ್ಕೂರ್ಮಠ್ ಅವರು, ಪ್ರೊಫೆಸರ್ HR ದಾಸೇಗೌಡರು, ಬೆಂಗಳೂರು ನೆಲೆಸಿರುವ ಗೂಳೂರಿನ ಪ್ರೊಫೆಸರ್ ಚೆನ್ನವೀರ ಸ್ವಾಮಿ ಅವರು, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಗುರು ಚನ್ನಬಸಪ್ಪನವರು ಮುಂತಾದವರು ಬಂದಿದ್ದರು. ಈ ವಿಶೇಷ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಶಿವಣ್ಣವರು ಬಂದಿದ್ದರು. ಈ ಕಾರ್ಯಕ್ರಮದ ಸಂಪೂರ್ಣ ವ್ಯವಸ್ಥೆಗೆ ಸಹಕಾರ ನೀಡಿದವರು ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ TK ನಂಜುಂಡಪ್ಪನವರು. ಜಿಲ್ಲಾದ್ಯಂತ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಬಂದಿದ್ದರು. ಈ ಕಾರ್ಯಕ್ರಮ ಉದ್ಘಾಟನೆಗೆ ಶ್ರೀಮದ್ ನಿರಂಜನ ಪ್ರಣವ್ ಸುಬ್ರಿ, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳನ್ನು ಕರೆಯಲು ನಾನು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಅಭಾಮಾದೇವಪ್ಪನವರು ಹೋಗಿದ್ವಿ. ಆದ್ರೆ ಆ ಸ್ವಾಮೀಜಿ, ನಾನು ಬೆಳಗ್ಗೆ 9 ಗಂಟೆಗೆ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರಿಂದ ಬೇಕಾದ್ರೆ 9 ಗಂಟೆಗೆ ಬರ್ತೀನಿ ಅಂದ್ರು. ಆದ್ರೆ ನಮ್ಮ ಅಧ್ಯಕ್ಷರು ಆಗೋದಿಲ್ಲ ಹಾಗೆ ಅಂತ ನಾವು ಬಿಡಬೇಕಾಗಿ ಬಂತು. ಆದ್ರೆ ಆ ಕಾರ್ಯಕ್ರಮ ಬಹಳ ಯಶಸ್ವಿ ಆಗೋಯ್ತು. ಗೂಳೂರು ಸಿದ್ಧವೀರೇಂದ್ರ ಶೂನ್ಯ ಸಂಪಾದನೆ ಬಗ್ಗೆ ಬಹಳಷ್ಟು ಒಳ್ಳೆ ಮಾಹಿತಿಯನ್ನ ಬಂತು. ಅದರಲ್ಲಿ ಎಲ್ ಬಸವರಾಜ್ ಅವರು ಶಿವಣ್ಣ ಅವ್ರನ್ನ ಕೇಳಿದ್ರು, ಶಿವಣ್ಣ ಈ ಗೂಳೂರು ಸಿದ್ಧವೀರೇಂದ್ರ ಇದ್ದ ಮಠ ಯಾವುದು ಅಂತ. ಆಗ ನಮ್ಮ ಹಿಂದೆ ಶಾಸನಗಳು ಉಲ್ಲೇಖವಾಗಿರುವಂತಹ ಈಗೇನು ಶಾಂತವೀರ ಸ್ವಾಮಿಗಳು ವೀರಭದ್ರನ ದೇವಸ್ಥಾನ ಅಂತ ಹೇಳ್ತೀವಲ್ಲ, ಗೂಳೂರು ಗಣೇಶನ ಹಿಂಭಾಗ ಇಡುವಂಥದ್ದನ್ನ ಆಗ ಅದನ್ನ ಶಾಸನ ಉಲ್ಲೇಖ ಮಾಡಿದ್ರು. ಹೀಗೆ ಎಲ್ಲ ಈ ತರದ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ನಾನು ಈ ಮುಂದಕ್ಕೆ ಒಂದು ಮಾತನ್ನ ಹೇಳ್ಬೇಕು ಅಂತಂದ್ರೆ, ಮೈಸೂರಿನಲ್ಲಿ ಅವ್ರಿಗಿದ್ದಾಗ ಆಸ್ಥಾನ್ ವಿದ್ವಾನ್ ಸಂಗೀತ ಕಲಾವಿದ ಶಿವರುದ್ರಪ್ಪನವರು, ಅಂಧ ಕಲಾವಿದರು, ಅವರು ಆನೆಗಳ ಕಡೆಯವರೇ. ಮೈಸೂರಿನಲ್ಲಿ ಇದ್ದಾಗ ಯಾವಾಗ್ಲೂ ಮೇಲಿಂದ ಮೇಲೆ ಅವ್ರ ಮನೆಗೆ ಹೋಗ್ತಾ ಇದ್ರಂತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ, ಜಯಚಾಮರಾಜ ಒಡೆಯರ್ ಕಾಲದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದಂಥವ್ರು, 100 ಶತಾಯುಷಿಗಳಾಗಿ ಬದುಕಂತವ್ರು. ಅವ್ರ ಜೊತೆ ಶಿವಣ್ಣವರ ಒಂದು ಸಂಪರ್ಕ ಬಹಳ ಚೆನ್ನಾಗಿತ್ತು. ನಾಡುವೆ ಅರಮನೆ ಆಶ್ರಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಕಲಾ ಜೀವನಕ್ಕೆ ಅರ್ಪಿಸಿಕೊಂಡಂತವ್ರು. ಜನ್ಮತ ಅಂಧರಾದ್ರೂ ಪ್ರತಿನಿತ್ಯ ಸಾಂಗವಾಗಿ ಮಹಾಶಿ ಪೂಜೆ ನೆರವೇರಿಸ್ತಾ ಇದ್ರು, ಪ್ರತಿನಿತ್ಯ ಸಂಗೀತ ಸೇವೆ ನಡೆಸ್ತಾ ಇದ್ರು. ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರು ಶಿವಪೂಜೆ ಮಾಡ್ಬೇಕಾದ್ರೆ ಪ್ರತಿನಿತ್ಯವಾಗಿ ಅರಮನೆಯಲ್ಲಿ ಹೋಗಿ ಪಿಟೀಲ್ ಬಾರಿಸ್ತಾ ಇದ್ರಂತವ್ರು. ಅವ್ರ ಶಿವಪೂಜೆ ಪರಿಕರಗಳು ಒಂದು ದೊಡ್ಡ ಬುಟ್ಟಿಯಷ್ಟಿತ್ತು. ನಾನು ಅದನ್ನ ಗುಬ್ಬಿಲ್ಲ, ಅವ್ರ ಬಂಧುಗಳು ಮನೆಗೆ ಬರ್ತಾ ಇದ್ರು, ನಾನು ನೋಡಿದ್ದೆ. 100 ವರ್ಷ ಆರೋಗ್ಯವಾಗಿ ಬಾಳೆ ಬದುಕಿದ್ರು. ಅವರಿಗೆ ಅತ್ತಿಬೆಲೆ ಸೌಕಾರ ಶರಬಣ್ಣನವರಲ್ಲಿ ಬಹಳ ಆತ್ಮೀಯತೆ. ತಾತನ ಪರಿಚಯದಿಂದ ಮೊಮ್ಮಗ ಶಿವಣ್ಣವರು ಅವರ ಮನೆಗೆ ಆಗಾಗ ಭೇಟಿ ಮಾಡಿ ಮಾತನಾಡ್ಕೊಂಡು ಬರ್ತಿದ್ರು. ಆನೇಕಲ್ನಲ್ಲಿ ಶಿವರುದ್ರಪ್ಪನವರ ಪೂರ್ವಜರ ಮಠ ಸಹ ಇತ್ತು. ಮೈಸೂರಿನ ಘಟಾನುಘಟಿ ವಿದ್ವಾಂಸರ ಪರಿಚಯವಿದ್ದ ಶಿವರುದ್ರಪ್ಪನವರ ಹತ್ತಿರ ಮಾತನಾಡಿದ ವಿಷಯದ ಬಗ್ಗೆ ಇವರಾಗಿ ಬರೆಯುವ ಹಾಗೆ ನಾನು ಶಿವಣ್ಣವ್ರ ಹತ್ರ ಹೇಳ್ತಾ ಇದ್ದೆ. ಆ ಕಾಲದಲ್ಲಿ ಅರಮನೆಯಲ್ಲಿ ನಡೀತಾ ಘಟನೆಗಳನ್ನೆಲ್ಲ ಶಿವಣ್ಣವ್ರಿಗೆ ಹೇಳ್ತಾ ಇದ್ರಂತೆ ವಿದ್ಯಾರ್ಥಿಗೆ. ನಾನು ಬರೀಬೇಕು ಸರ್ ನೀವು ಇದನ್ನೆಲ್ಲ ಹಾಗೆ ಅಂತ ಹೇಳ್ದೆ. ಆದ್ರೆ ನಗ್ತಾ ಇದ್ರು. ಶಿವಣ್ಣವರು ಲೌಕಿಕವಾಗಿ ಆ ತರದ ವಿಚಾರಗಳನ್ನು ಬರೆಯೋ ವಿಚಾರದಲ್ಲಿ ಅವ್ರಿಗೇನು ಅಷ್ಟು ಆಸಕ್ತಿ ಇರ್ಲಿಲ್ಲ. ಇದು ಶಿವಣ್ಣವರ ಬದುಕನ್ನ ನಾವು ಇದು ಮಾಡುವಂಥದ್ದು. 2008 ಆಗಸ್ಟ್ ಅಲ್ಲಿ ಅವ್ರಿಗೆ ಶಿವಣ್ಣವರ ಒಂದು ಸನ್ಮಾನವನ್ನ ನಮ್ಮ ಗದೆಯ ಚಿತ್ರದುರ್ಗ ಮಠದ ದಸರಾ ದರ್ಬಾರ್ನಲ್ಲಿ ಅವ್ರು ಇಟ್ಕೊಂಡಿದ್ರು. ಆಗ ಆ ಸಂದರ್ಭದಲ್ಲಿ ತುಮಕೂರು ಬಂದು ಹೋದ್ರು 2003 ಹೋದ್ಮೇಲೆ ಅದೇನೋ ಸಣ್ಣ ಖಿನ್ನತೆಯಿಂದ ಬಳಲಿಕ್ಕೆ ಪ್ರಾರಂಭ ಮಾಡಿದವರು ಹಾಸಿಗೆ ಹಿಡಿದ್ಬಿಟ್ರು. ನಾನು ಒಂದ್ಸರಿ ಅವ್ರ ಮನೆಗೆ ಹೋಗಿದ್ದೆ 2007 ಸಂಜೆ. ಕಫ ಗೊರಗೊರ ಅಂತ ಆಯ್ತು. ಅವ್ರಿಗೆ ತುಂಬಾ ಅನ್ಈಸಿನೆಸ್, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಫ. ಆಗ ಆಂಬುಲೆನ್ಸ್ ಕರೆಸಿ ನಾನೇ ಕರ್ಕೊಂಡೋದೆ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಆ ಆಸ್ಪತ್ರೆಗೆ ಹೋಗೋ ದಾರಿನಲ್ಲಿ 4-5 ಅಂಪಲ್ ಕುಕ್ಕಿದ ತಕ್ಷಣ ಮೇಲಿದ್ದಂತ ಕಫ ಕೆಳಗಿಳಿತು ಅಂತಂದು ಮಾತಾಡಿದ್ರು. ಓ ಡಾಕ್ಟ್ರೆ ಯಾವಾಗ ಬಂದ್ರಿ ಅಂತ ಹೇಳಿ ನನ್ನ ಜೊತೆ 4-6 ಕವಿಗಳ ಕಾಲ ವಿಚಾರದ ಬಗ್ಗೆ ಆಸ್ಪತ್ರೆಯಲ್ಲಿ ಇದ್ರು. ರಾತ್ರಿ 10 ಗಂಟೆ ತನಕ ಅವ್ರ ಜೊತೆಯಲ್ಲಿದ್ದೆ. ಅಲ್ಲೂ ಸಹ ಅವರು ತಮ್ಮ ಸಂಶೋಧನೆಯನ್ನು ನನ್ನ ಹತ್ರ ಹೇಳ್ತಾ ಇದ್ರು. ಹೀಗೆ ಅವರ ಜೀವನದ ಕಡೆಯ ದಿನಗಳಲ್ಲಿ ಒಂದು ಘಟನೆ ನಡೀತು. ಅದನ್ನ ಹೇಳಿ ನನ್ನ ಅವರ ಸಾಹಿತ್ಯ ಸೇವೆ ಬಗ್ಗೆ ಬರೀತೀನಿ. ಮೈಸೂರು ನಗರದ ಸುತ್ತೂರು ಮಠದಿಂದ ನಿಮ್ಮ ಋಷಿವೇಂದ್ರ ವಿಲಾಸ ಅಂತ ಒಂದು ಅದ್ಭುತವಾದಂತಹ ಪಿಕ್ಟೋರಿಯಲ್ ಬಸವಣ್ಣನ ಚರಿತ್ರೆ ಪ್ರಿಂಟ್ ಆಗಿದೆ. ಅದು ಅರಮನೆಯಲ್ಲಿ ಚಿತ್ರಗಾರರು ಆ ಕಾಲದಲ್ಲಿ ಮಾಡಿರುವಂಥದ್ದು. ಅಳಿಯ ಲಿಂಗರಾಜರ ಕಾಲದಲ್ಲಿ ರಚನೆ ಆಗಿದೆ. ಆ ಕೃತಿಯ ಕರ್ತೃ ಬಗ್ಗೆ ಅನುಕ್ತ ಕೃತಿ ಸೂಚಿ ಅಂತ ಮುಂದೆ ಅದರ ಬಗ್ಗೆ ಮಾತನಾಡ್ತೀನಿ. ಅದರಲ್ಲಿ ವಿಶೇಷವಾಗಿ ಮಾತನಾಡಿದ್ದಾರೆ. ಅವನ ನಂಜುಂಡ ಭಾಗವತನ ಮಗ ಸುಬ್ರಾಯ ಭಾಗವತ ಅಂತ, ಅವನು 1913 ತನ್ನ ತಂದೆ ಕೃತಿಯನ್ನ ಪ್ರಕಟ ಮಾಡಿದ್ದಾನೆ. ಅದ್ರಲ್ಲಿ ತನ್ನ ತಂದೆ ಬಗ್ಗೆ ಬರೆದಿದ್ದಾನೆ. ನನಗೆ ಅದನ್ನ ಒಂಚೂರು ಹೇಳಿದ್ರು ಅವ್ರು ಹಾಸಿಗೆ ಮೇಲೆ ಮಲ್ಕೊಂಡಾಗ, ನಂಜುಂಡ ಭಾಗವತನ ಕಥೆ ಎಲ್ಲ ನನಗೆ ತಕ್ಷಣಕ್ಕೆ ಅರ್ಥ ಆಗ್ಲಿಲ್ಲ. ನನ್ಗೇನು ಸರಿಯಾಗಿ ಜ್ಞಾನ ಇರ್ಲಿಲ್ಲ ಆಗ ಅವನ ಬಗ್ಗೆ. ಆ ಪುಸ್ತಕ ಬಿಡುಗಡೆ, ಆ ಪುಸ್ತಕ ಕೈಗೆ ಬಂದ್ಮೇಲೆ ಅಯ್ಯೋ ನನ್ ಅಷ್ಟೊತ್ತಿಗೆ ಶಿವಣ್ಣವ್ರು ಶಿವೈಕ್ಯರಾಗ್ಬಿಟ್ಟಿದ್ರು. 1 ವಾರ ಆಗಿತ್ತು. ಅವಾಗ ಅನ್ಕೊಂಡೆ ನಾನು, ಯಾವ ಪುಸ್ತಕ ಎಲ್ಲಿ ನೋಡಿದ್ರಿ ಸಾರ್ ಅಂತ ಮೈಸೂರಿನಲ್ಲಿ ಅವ್ರು ಬರ್ದಿದ್ದಾರೆ. ಅನುಕ್ತ ಕೃತಿ ನೋಡೋರು ಶಿವಣ್ಣವ್ರು. ಅವನ ಮಗ ತನ್ನ ತಂದೆ ಬಗ್ಗೆ ಪುಸ್ತಕವನ್ನು ಪ್ರಕಟ ಮಾಡಿ ಹರಿಶ್ಚಂದ್ರ ಕಾವ್ಯ, ಹರಿಶ್ಚಂದ್ರ ಕಥೆ ಏನೋ ಇರ್ಬೇಕು ಅದು ಮಾಡಿ ಆ ಪುಸ್ತಕವನ್ನ ಉಪಯೋಗಿಸ್ಕೊಂಡವ್ರು ಅನುಕ್ತ ಕೃತಿ ಸೂಚಿನಲ್ಲಿ. ಇವತ್ತು ನಾನು ಆ ಪುಸ್ತಕವನ್ನ
ಫೇಸ್ ಮಾಡ್ತಾ ಇದ್ದೀನಿ. ಏಕೆ ಅಂದ್ರೆ ತಂದೆನೇ ಬಗ್ಗೆನೆ ಮಗ ಬರ್ದಿರೋದ್ರಿಂದ ಬಹಳ ಅವ್ರಿಗೆ ಆಗೋತಾ ಬೇಗ ಮೈಸೂರಿನಲ್ಲಿ ಏನು ಎಲ್ಲ ಅಡ್ರೆಸ್ ಇದ್ದು ಏನು ಅಂತ ಮೈಸೂರಿನಲ್ಲಿ ತುಂಬಾ ಹುಡುಕ್ತಾ ಇದ್ದೀನಿ. ನನ್ಗೀಗ ಆ ಭಾಗವತನ್ ಫ್ಯಾಮಿಲಿ ಅವ್ರ ಬಗ್ಗೆ, ನಂಜುಂಡ ಭಾಗವತನ್ ಬಗ್ಗೆ ನಮ್ಗೆ ಹೇಗೆ ನೋಡಿ ಅವ್ರು ಹೇಳಿದ್ರು ನನಗೆ ಗ್ರಹಿಸಕ್ ಆಗಿಲ್ಲ ಅವತ್ತು. ಹೀಗೆ ಅಂತ ಇಷ್ಟು ಅದ್ಭುತವಾದಂತ ಕೆಲಸ ಮಾಡ್ತಾರೆ ಶಿವಣ್ಣ ಅವ್ರ ಸಾಹಿತ್ಯ ಸೇವೆ ಬಗ್ಗೆ ಬರ್ತೀನಿ. ಇದು ಅವರ ಬೆಂಗಳೂರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು ರಿಟೈರ್ಡ್ ಆಗಿಂತ ಒಂದು ಮುಂಚೆ ಅನೇಕ ವಿದ್ವಾಂಸರ ಜೊತೆ ಚರ್ಚೆ ಮಾಡ್ತಾ ಇದ್ದದ್ದು ನೋಡಿದೆ. ಯಾವುದೇ ವಿದೇಶಿ ವಿದ್ವಾಂಸರು ವಚನ ಸಾಹಿತ್ಯದ ಬಗ್ಗೆ ಬಂದಾಗ ಕಿರಂ ನಾಗರಾಜ್ ಅವರೆಲ್ಲ ಶಿವಣ್ಣವ್ರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಅಂತ ನೋಡಿ. ಒಲೆಗರಿಯಲ್ಲಿ ಹೊಸ ಹೊಸ ವಚನ ಹುಡುಕಂತ ಇದೇ ವಿದ್ವಾಂಸ ಇವರು ನಮ್ಮ ಶಿವಣ್ಣವರು ಅಂತ ಹಸ್ತಪ್ರತಿ ವಿಭಾಗ ಅದ್ರ ಬಗ್ಗೆ ಎಲ್ಲ ನನ್ನ ಹತ್ರ ಹೇಳ್ಬೇಕಾದ್ರೆ ಏನ್ ಬಿಡಿ ಡಾಕ್ಟರ್ ಇಲ್ಲ ಡಿ ಆರ್ ನಾಗರಾಜ್ ವಚನೇತರ ಸಾಹಿತ್ಯದ ಬಗ್ಗೆ ನಂಗೆ ಮಾಹಿತಿ ಬೇಕು. ಅದೆಲ್ಲ ಎಲ್ಲ ಹೆಚ್ಚಾಗಿದೆ. ಕರ್ಣಹಾಸಿಗೆ, ಮಂತ್ರಗೋಪ್ಯ, ಹಿರಿಯ ಮಂತ್ರಗೋಪ್ಯ, ಕಿರಿಯ ಮಂತ್ರಗೋಪ್ಯ, ಅದಕ್ಕೆ ಬಂದಿರೋ ಟೀಕೆಗಳು, ಇದ್ರ ಬಗ್ಗೆ ಎಲ್ಲ ವಿವರವಾದಂತ ಮಾಹಿತಿ ಬೇಕು ನನ್ಗೆ ಅಂತ ಕೇಳಿದ್ರು. ಆಯ್ತು, ಅದೆಲ್ಲ ಹೆಚ್ಚಾಗಿದೆ, ಹಳೆ ಪುಸ್ತಕಗಳಲ್ಲಿ ನಾನು ಕೊಡ್ತೀನಿ, ನೀವು ಅದನ್ನೆಲ್ಲ ಸ್ಕ್ಯಾನ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಹೀಗೆ ಯಾರು ಏನ್ ಕೇಳಿದ್ರು ಕೊಡುವಂತ ಮಾಹಿತಿ ಅವ್ರ ಹತ್ರ ಸರ್ಕಿತ್ತು. ಅವ್ರು ಬರ್ಕೊಂತಾ ಇದ್ದ ಚೀಟಿ ಬೇರೆ ಯಾರ ಕೈಲೂ ಅದನ್ನ ಉಪಯೋಗಿಸ್ಕೊಂಡು ನಾವು ಮತ್ತೆ ರೀರೈಟ್ ಮಾಡಕ್ ಕಷ್ಟ. ಕಾರಣ ಅವರು ಬಹಳ ಬ್ರಿಡ್ಜ್ ಲ್ಯಾಂಗ್ವೇಜ್ ಅಲ್ಲಿ ಬರೀತಾ ಇದ್ರು. ಈಗ ನಂಜುಂಡ ಸ್ವಾಮಿ ನಾ ಬರ್ಮೇಲೆ ಚುಕ್ಕೆ ಇಕ್ಕಿದ್ರೆ ಸೊನ್ನೆ ನಂಜುಂಡ ಅಂತ ಉತ್ಕೋಬೇಕು, ಆ ತರದ್ದು ಅದು. ಅವರು ಹಸ್ತಪ್ರತಿಲೂ ಅಷ್ಟೇ ಮುಂದೆ ಕೆಲವು ಸರಿ ಕೃಪೆಯಾಗು ಅಂದ್ರೆ ಬರಿತೇನೆ ಇಲ್ಲ, ಕೃಪೆ ಆದ್ಮೇಲೆ ಇಂಟು ಹಾಕೊಂಡು ಹೋಗ್ಬಿಟ್ಟಿರೋರು. ಎಷ್ಟೋ ಜನ DTP ಮಾಡೋರು ಅವ್ರು ಹೆಂಗ್ ಹಾಕಿದ್ರು ಹಂಗೆ ಮಾಡವ್ರೆ. ಅಂದ್ರೆ ಅವ್ರಿಗೆ ಅದನ್ನ ರನ್ ಆನ್ ಮಾಡ್ಬೇಕು ಅನ್ನೋ ಸಹ ಗೊತ್ತಾಗದೇ ಇರುವಂಥದ್ದು. ಆಮೇಲೆ ಒಂದ್ಸರಿ ಒಂದ್ ಮುರುಡಿ ಬರ್ದಿದ್ರು ಅವ್ರು, ಪ್ಯಾರಾ 1, ಪ್ಯಾರಾ 2, ಪ್ಯಾರಾ 3 ಅಂತ ಇದ್ರೆ ಇವನು ಮುರುಡಿನಲ್ಲಿ P1, P2, P3 ಅಂತಾನೆ ಹಾಕಿದ್ದ. ನಾನು ಕೇಳಿದೆ ಏನ್ ಸರ್ ಅಂತ. ನೋಡಿ ಡಾಕ್ಟ್ರೆ, ನಾನು DTP ಮಾಡೋದಾಗ ಪ್ಯಾರಾ ಅಂತ P1 ಅಂತ ಬರೆದ್ರೆ ಅವ್ನು P1 ಅಂತಾನೆ ಪ್ರಿಂಟ್ ಮಾಡವ್ನೆ ಹೀಗೆ ಲೆಟರ್ ಪ್ರೆಸ್ ನಲ್ಲಿ. ಹೀಗೆ ಅನೇಕ ಕೆಲವು ಸರಿ ಕುತೂಹಲ ಇರೋದು. ಅವರು ಬರವಣಿಗೆನೂ ಅಷ್ಟೇ. ಈಗ ದೇವ್ರ ಕೊಂಡಾರೆಡ್ಡಿ ಅಂತ ರೇ ಅಂತ ಬರ್ಕೊಂಡ್ಬಿಟ್ರೆ ನಮ್ಗೆ ಯಾರು, ನೀನ್ 10 ವರ್ಷ ಆದ್ಮೇಲೆ ನಮ್ಮ ಅಪ್ಪನಾನೇ ನನ್ ಕೇಳೋದು ಕಂಡಿಡಿಯಕ್ಕಾಗಲ್ಲ. ಅದು ಅವ್ರು ಅದನ್ನ ಹೇಳೋರು, ಓದೋರು ಹಿಂಗೆಲ್ಲ ಅದು ಏನೇನೋ ಬ್ರಿಡ್ಜ್ ಲ್ಯಾಂಗ್ವೇಜ್ ಅಲ್ಲಿ ಬರೆಯುವಂಥದ್ದು. ಅವರು ಪ್ರತಿನಿತ್ಯದ BTS ಚೀಟಿ ಏನು ಟಿಕೆಟಿನಿಂದನೂ ಒಂದು ಹೊಸ ವಿಚಾರ ಬರ್ಕೊಂಡು ಬಂದಿರೋರು ಅವರು. ಅದು ಹೊಸದು ನೋಡಿದ ತಕ್ಷಣ ಇದು ಇಲ್ಲ ಎಲ್ಲೂ ರೆಕಾರ್ಡ್ ಆಗಿಲ್ಲ ಅನ್ನೋದನ್ನ ಅವರು ಗ್ರಹಿಸುವಂತ ಶಕ್ತಿ ಅವ್ರಿಗೆ ಅಲ್ಲಿತ್ತು. ಹೀಗೆ ಅಂತ ವಿದ್ವತ್ ಗಣಿ ಆಗಿದ್ರು ಶಿವಣ್ಣವರು ಅನ್ನೋ ಮಾತನ್ನ ಹೇಳ್ತಾ ನಾನು ಈಗ ಅವರ ಸಾಹಿತ್ಯ ಸೇವೆ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ಅವರ ನಾವು ಅನ್ಕೊಂಡಷ್ಟು ನಾನು ಮುಂದೆ ಕೊನೆಯಲ್ಲಿ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ನಮ್ಗೆಲ್ಲ ಈಗ ಅರಿವು ತುಂಬಾ ಚೆನ್ನಾಗಿ ಬಂದಿದೆ. ನಮ್ಗೇನು ಕವಿ ಚರಿತ್ರೆ ಮರು ಮುದ್ರಣ ಅಂದ್ರೆ ಮರು ಪರಿಷ್ಕರಣೆ, ಮುದ್ರಣ ಅಲ್ಲ, ಮರು ಪರಿಷ್ಕರಣೆ ಆಗ್ಬೇಕು ಅಂತ. ಆದ್ರೆ ಆ ಮರು ಪರಿಷ್ಕರಣೆ ಮಾಡುವಂತ ಶಕ್ತಿ ಎಷ್ಟು ಜನಕ್ಕಿದೆ ಅಂತ ಅಂದಾಗ ಆ ಶಕ್ತಿ ಶಿವಣ್ಣವರಲ್ಲಿತ್ತು. ಆದ್ರೆ ಅದೇನೋ ಯಾವ ಕಾರಣದಿಂದನೋ ಅದು ಅವರಿಂದ ಸಾಧ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗೂ ICHR ನಲ್ಲಿ ಅದಕ್ಕೊಂದು ಯೋಜನೆಯನ್ನ ಕೊಟ್ಟು ಅವರು ಅದನ್ನ ರೆಡಿ ಮಾಡಿಸಿದ್ರು. ಇದೇನಪ್ಪ ಆಗೋಯ್ತು ಅಂತಂದ್ರೆ ಅದು ಸಾಧ್ಯ ಆಗ್ಲಿಲ್ಲ, ಅದು ನಷ್ಟ ಆಗೋಯ್ತು. ಅದೊಂದು ಬಹಳ ನೋವಿನ ಸಂಗತಿ. ಕವಿ ಚರಿತ್ರೆಗಾರರ ಆ 3 ಸಂಪುಟಗಳನ್ನ ಆಮೂಲಾಗ್ರವಾಗಿ ಓದಿ ಎಲ್ಲಿ ಬೇಕಾದ್ರೂ ಒಂದು, ನಾನು ಸುಮ್ಮನೆ ಇವನು ಗಂಗೇಶ್ ಅಂಕಿತ ಅಂತ ಹೇಳಿದ್ರೆ ಸಾಕು, ಇಂಥ ಪೇಜ್ ತೆಗಿರಿ, ಆ ಪೇಜ್ ಅಲ್ಲಿ ಇನ್ಫಾರ್ಮೇಶನ್ ಇದೆ ಅಂತ ಹೇಳೋಷ್ಟು ಮಾಹಿತಿ ಅವರಲ್ಲಿ ಇತ್ತು. ಅಷ್ಟು ಮಾಹಿತಿ ಇದ್ದಂತ ಶಿವಣ್ಣವರು ನಾವು ಅನೇಕ ಕೃತಿಗಳನ್ನ ಸಂಪಾದನೆ ಮಾಡಿದ್ರು. ಅದರಲ್ಲಿ ಗುರುಭಕ್ತನ ಕಥೆ, ಇದು ಡಾಕ್ಟರ್ ಎಸ್ ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದಿರುವಂತದ್ದು. ಇದು ಬಂದಿದ್ದೇ ವಿಶೇಷ. 1977ರಲ್ಲಿ ಬಂದಿದೆ ಇದು. ಅಂದ್ರೆ DLN ಅವ್ರ ಹತ್ರ ಇದ್ದಂತ ಇದು ಅವರಿಂದ ವಿಭಾಗಕ್ಕೆ ಬಂತು. ಇದು ಕಸ್ತೂರಿ ಸಿದ್ದನ ಗುರುಭಕ್ತನ ಕೃತಿ ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿದ್ದ. ಅವನು ಗುರುವಿನ ಬಗ್ಗೆ ಬಹಳ ಗೌರವ ಅವನಿಗೆ. ಅವನು ಗುರುವಿನ ಕೂತ್ಕೊಂಡಾಗ ಮಂಚದ ಮೇಲೆ ಬಂದು ಕರೀತಾನೆ, ಕೂತ್ಕೊಂಡ ತಕ್ಷಣ ಕೂತ್ಕೊಂಡ್ಬಿಡ್ತಾನೆ ಅಂತ ಶಿಷ್ಯರೆಲ್ಲ ಬೇರೆಯವ್ರ ಟೀಕೆ ಮಾಡಿದಾಗ ಅವನು ಶೂಲಿಕೆಯರು ಒಂದು ಶೂಲಕ್ಕೂ ಹೇಳ್ತಾನೆ. ಆ ತರದ್ದು ಒಂದು ಕತೆ, ಅದ್ರ ಬಗ್ಗೆ ಬೇಕಾದಷ್ಟು ಜನ ಬರ್ದಿದ್ದಾರೆ. ಅವನು ಗುರುಭಕ್ತ ನಿಜ ಅಂತಾನೆ ಅಷ್ಟೇ ನಮ್ಗೆ ಉಳ್ಕೊಂಡಿರೋದು. ಅಂತ ಒಂದು ಕತೆ, ಗುರುಭಕ್ತನ ಕತೆ ಎಡಿಟ್ ಮಾಡೋದು ವಿದ್ಯಾಶಂಕರ್ ಜೊತೆ, ಅದು ಅಚ್ಚಾಗಿರುವಂಥದ್ದು.
ಆಮೇಲೆ ಕೆಂಬಾವಿ ಬೋಗಣ್ಣನ ಸಾಂಗತ್ಯ 1978 ಮೈಸೂರು ಈ ಕೆಂಬಾವಿ ಬೋಗಣ್ಣನ ಸಾಂಗತ್ಯದಲ್ಲಿ ಕೆಂಬಾವಿ ಬಣ್ಣನಿಗೆ ಏನ್ ಮಾಹಿತಿ ಅದನ್ನೆಲ್ಲ ಏನೇನ್ ಮಾಹಿತಿ ಇರ್ಬೇಕು ಪೀಠಿಕೆಯಲ್ಲಿ ಅದನ್ನ ಸಂಪಾದಕ ದ್ವಯರು ಈ ಮಾತುಗಳನ್ನ ಹೇಳಿದ್ದಾರೆ. ಕೆಂಬಾವಿ ಬೋಗಣ್ಣನ ಸಾಂಗತ್ಯದ ಕರ್ತೃ ಚೆನ್ನಯ್ಯ, ಕವಿಯ ಕಾಲವಾಗಲಿ ಹುಟ್ಟಿದ ಸಾಂಗತ್ಯ ಪದ್ಯಗಳಿವೆ. ಒಂದು ಶಿವಕೋಟಾಚಾರ್ಯನ ಒಡ್ಡಾರಾಧನೆ, ಚಾಮುಂಡರಾಯನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ, ದುರ್ಗಸಿಂಗ್ ಕರ್ನಾಟಕ ಪಂಚತಂತ್ರದಿಂದ ಆರಿಸಿಕೊಂಡಿರೋ ಕಥೆ, ಹೀಗೆ ಬಸವರಾಜ ದೇವರಗಳೇ, ಹರಿಹರ ಕವಿಯ ನಂಬಿನರಗಳೇ ಒಂದು ಭಾಗ, ಕೆಂಪು ನಾರಾಯಣ ಮುದ್ದಣ್ಣನ ಅದ್ಭುತ ರಾಮಾಯಣದ ಪ್ರಸಂಗ, ಮುದ್ದಣ್ಣ ರಾಮಾಶ್ವಮೇಧ, ಹೀಗೆ 9 ಗದ್ಯ ವಿಶೇಷವಾಗಿ ಆರಿಸಿಕೊಂಡು ನೋಡ್ಬೋದು. ಇನ್ನ ಕೊಟ್ಟೂರು ಬಸವೇಶ್ವರನ ದಂಡಕ ನೋಡಿ, ಸಣ್ಣ ಕೃತಿಗಳನ್ನ ಎಡಿಟ್ ಮಾಡೋದ್ರಲ್ಲಿ ಶಿವಣ್ಣವ್ರು ವಿಶೇಷವಾಗಿರುವಂತದ್ದು. ಆ ದಂಡಕವನ್ನು ಕುರಿತು 14ನೇ ಶತಮಾನದಲ್ಲಿ ಆಳಿದ ಐತಿಹಾಸಿಕ ವ್ಯಕ್ತಿ, ಮೊಘಲ್ ಅಕ್ಬರನ ಕಾಲಿನ ಕೊಟ್ಟೂರು ಬಸವೇಶ್ವರರು ಅಕ್ಬರ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರು ಅಂತ ಆ ಬಗ್ಗೆ ಒಂದು ಚಿದಾಮೂರ್ತಿ ಒಂದು ಲೇಖನೂ ಇದೆ. ಇದನ್ನ ಶಿವಣ್ಣವ್ರು ಹೇಳ್ತಾ ಇದ್ರು, ನಾನು ಸ್ವಲ್ಪ ವಿವರವಾಗಿ ಬರೀರಿ ಸರ್, ಉತ್ತರ ಇಂಡಿಯಾದಲ್ಲಿ ಒಬ್ಬ ದಕ್ಷಿಣ ಭಾರತದ ಒಬ್ಬ ಸ್ವಾಮಿ ಮಾತನಾಡ್ಸಕ್ ಹೋಗಿರೋದು ನಮ್ಮೆಲ್ಲ ಒಂದು ಅದ್ಭುತವಾಗಿರೋ ಕಥೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಂದಿರೋದು. ಕನ್ನಡ ಹಸ್ತಪ್ರತಿಗಳ ವರ್ಣನಾತ್ಮಕ ಇಷ್ಟು ದೊಡ್ಡ ಸಂಪುಟ ಎಡಿಟ್ ಮಾಡಿದಂತ ಶಿವಣ್ಣವರು ಒಂದು ಪ್ಯಾರಾ ಏನು ಬರ್ದಿಲ್ಲ ಅದ್ರಲ್ಲಿ. ನಾ ಕೇಳಿದೆ, ಯಾಕೆ ಸರ್ ನೀವು ಬರೀಲಿಲ್ಲ ಅಂದ್ರೆ, ನಮ್ ಡೈರೆಕ್ಟರ್ ಆದಂತ ನಿರ್ದೇಶಕರಾದ ಶಿವರುದ್ರಪ್ಪನವರು ಬರ್ತಿದ್ಮೇಲೆ ನಾನೇನೇ ಬರೀಲಿ ಅಂತಂದ್ರು. ಅದನ್ನ ತುಂಬಾ ಚೆನ್ನಾಗಿ ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಒಂದು ಅಂದ್ರೆ ಅವರಲ್ಲಿ ಬೇಕಾದಷ್ಟು ಸಂಗ್ರಹ ಇತ್ತು, ಅದರಲ್ಲಿ ಕೆಲವು ಕೃತಿಗಳನ್ನು ಮಾತ್ರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಯುವ ವಿದ್ವಾಂಸರಿಗೆ ಮುಂದೆ ಹಸ್ತಪ್ರತಿ ಬಗ್ಗೆ ಕೆಲಸ ಮಾಡ್ತೀನಿ ಅನ್ನೋಂಥ ವಿದ್ವಾಂಸರಿಗೆ ಮಾರ್ಗದರ್ಶಕವಾಗಿರುವಂತಹ ಒಂದು ಸಂಪುಟ ಅದು ಈಗ ಸಿಗ್ತಾ ಇಲ್ಲ. ನನ್ನ ಪ್ರಕಾರ ಬೆಂಗಳೂರು ವಿಶ್ವವಿದ್ಯಾಲಯದವರು ಮತ್ತೆ ಮರುಮುದ್ರಣ ಮಾಡ್ಬೇಕು ಅದನ್ನ. ಇನ್ನ ಒಂದು ಅದ್ಭುತವಾಗಿರುವಂತಹ ಕೃತಿ ಬಂದಿದೆ, ವೀರಶೈವ ಅಪ್ರಕಟಿತ ಗ್ರಂಥ ಸೂಚಿ. ಇದು ಗದಗಿನ ಮಠದಿಂದ ಬಂದಿದೆ. ಶಿವಣ್ಣವ್ರು ನನ್ನ ಕೈಲಿ ಹೇಳಿದ್ರು, ಅದರಲ್ಲಿ ಸುಮಾರು ಇದರ ಈ ಸೂಚಿ ಪುಸ್ತಕ ಪ್ರಕಟಿಸಲು ಆ ಕಾಲಕ್ಕೆ ಕಲಬುರ್ಗಿ ಅವ್ರ ಕಾರಣ ಇದನ್ನೆಲ್ಲ ಮಾಡಿದ್ರು. ಅವ್ರು ಹೇಳಿದ್ರು, ನಾನೇನಾದ್ರು ಈಗ ನನಗೆ ಮಾಡ್ಲಿಕ್ಕೆ ಕೊಟ್ರೆ 400 ಪುಟದಷ್ಟು ವಿವರ ಆಗುತ್ತೆ, ಅಷ್ಟು ಮಾಹಿತಿ ಹೊಸದು ನಾನು ಸಂಗ್ರಹ ಮಾಡ್ಕೊಂಡಿದ್ದೀನಿ ಹಾಗೆ ಅನ್ನೋ ಮಾತನ್ನು ಹೇಳಿದ್ರು. ನೋಡ್ತಾ ಇದ್ದೆ ಸದ್ಭೂಷಣ ಮಠದಿಂದ 1984 ಬೆಂಗಳೂರಿನಲ್ಲಿ ಆಗಿರುವಂತದ್ದು. ಇದು ಸಮಯ ವೇಸ್ಟ್ ಮಾಡ್ತೀಯ, ನೀನ್ ಕಾಪಿ ಮಾಡೋದನ್ನ ಪ್ರಿಂಟ್ ಮಾಡುವಂತೆ ಅಂದ್ರೆ ಅವ್ರು ಪ್ರೋತ್ಸಾಹ ಮಾತು ಹೇಳಿದ ತಕ್ಷಣ ಅದನ್ನ ಕಾಪಿ ಮಾಡ್ಬಿಟ್ಟಿದ್ದಾರೆ. ಇನ್ನು 615 ಪದ್ಯನು ತುಂಬಾ ಸುಂದರವಾದ ಪದ್ಯ. ಸರ್ವಜ್ಞನ ಪದ್ಯಗಳು ಹೇಗೆ ಮನಸ್ಸನ್ನ ಇದು ಮುಟ್ಟುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಇದೆ. ಅದನ್ನ ವಿದ್ವಾಂಸರು ಮೇಲಿಂದ ಮೇಲೆ ಅಧ್ಯಯನ ಮಾಡ್ಬೇಕು. ಅದರಲ್ಲಂತೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸು ಅಷ್ಟಾವರಣ ಇದೆ, ಅಷ್ಟಾವರಣ ಪಂಚರ ಜೊತೆಗೆ ನಮ್ಮ ಮನಸ್ಸಿನಲ್ಲಿರುವಂತ ನಾನಾ ಬಗ್ಗೆ ಕವಿ ಬಹಳ ಚೆನ್ನಾಗಿ ಚರ್ಚೆ ಮಾಡಿದ್ದಾನೆ. ನನ್ಗೆ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ಈ ಪ್ರಪಂಚ ನಮ್ಮ ಭಾರತ ದೇಶದಲ್ಲಿ ಮನಸ್ಸಿನ ಬಗ್ಗೆ ದಂಡಕ ಅವ್ನು ಬರ್ದಿರೋ ರಗಳೆಲ್ಲ ಅಚ್ಚಾಗಿದೆ. ಆದ್ರೆ ನಮ್ಗೆ ಇದುವರೆಗೂ ಶಂಕರ ಶತಕ ಸಂಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿರೋದನ್ನ ಕೆಲವು ಪದ್ಯಗಳನ್ನ ಮಾಡಿದ್ರು. ಆದ್ರೆ ಮಿಕ್ಕಿದ್ದನ್ನ ಹಸ್ತಪ್ರತಿಯಲ್ಲಿ ಹುಡುಕಿ ಶಿವಣ್ಣವರು ಅದು 32-34 ಪದ್ಯನೋ ಅದನ್ನ ನಮ್ಗೆಲ್ಲ ಕೊಟ್ಟಿದ್ದಾರೆ. ಒಂದು ವಿಶೇಷವಾದ ಸಂಪುಟ ಮಾಡಿದೆ. ಅದರಲ್ಲಿ ತುಮಕೂರು ಜಿಲ್ಲೆ ಸಾಹಿತ್ಯದ ಬಗ್ಗೆ ಅವ್ರು ಕೆಲವೊಂದು ದೊಡ್ಡ ಲೇಖನ ಬರೆಸ್ತೆ. ಅದೇ ಸಂದರ್ಭದಲ್ಲಿ ಹೊಸಸಂಖ್ಯೆ ಮ್ಯಾಪಿಟಲ್ಲಿ ನಮ್ಗೊಂದು 6 ಪದ್ಯ ಸಿಕ್ಬಿಡ್ತು, ಶಂಕರೇಶ್ ಶತಕದ್ದು, ಶಂಕರ ಶತಕದ್ದು, ಶಂಕರೇಶ್ ಶತಕದ್ದು. ನಾನು ಅದನ್ನ ಅನುಬಂಧದ ಮುದ್ರಣ ಸಾರ್ ಇದು ಹಾಕ್ಲೇಬೇಕು ನಾವು, ಯಾಕೆ ನೋಡಿ ಇಲ್ಲಿರ ನಷ್ಟ ಆಗೋಗ್ಬಿಡುತ್ತೆ ಅಂತ. ಹೀಗೆ ಅವರು ಬೈ ಪ್ರಾಡಕ್ಟ್ ಅವ್ರು ಏನ್ ಕೊಟ್ರು ನಾನು ಬೇಡ ಅಂತ ಇರ್ಲಿಲ್ಲ, ಅದನ್ನ ತಗೊಳ್ತಾ ಇದ್ದೆ. ಇನ್ನ ಮುರುಘಾ ಸ್ತೋತ್ರಕಾರಂಡ ಅಂತ ಒಂದು ಪುಸ್ತಕವನ್ನ ಮಾಡಿದ್ರು. ಅದ್ಭುತವಾಗಿರುವಂತ ಪುಸ್ತಕ ಅದು. ಮುರುಘಾ ಶಾಂತವೀರರು 1703 ಕೈಲಾಸವಾಸಕರಾದಂಥವ್ರು. ಅವ್ರಿಗೆ ಸಂಪೂರ್ಣ 3 ವರ್ಷ
ತುಂಬಾ ಜರ್ಜರಿತರಾಗಿದ್ರು. ಅವ್ರು ಇಮ್ಮಡಿ ಮುರುಘಾ ಗುರುಸಿದ್ರನ್ನ ಶಿಷ್ಯರು ಮಾಡಿದ್ರು, ಸ್ವಾತಿ ಚಂದ್ರಸ್ವಾಮಿಗಳನ್ನ ಶಿಷ್ಯರು ಮಾಡಿದ್ರು. ಹೀಗೆ 1703 ಅವ್ರು ಹೋಗಿರೋದು. ಅವ್ರು ಸ್ತೋತ್ರ ಮಾಡಿದಂತ ಒಂದು ಪುಸ್ತಕವನ್ನು ಮಾಡಿದಾಗ ಜಗದ್ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಬಹಳ ಸಂತೋಷ ಪಟ್ಬಿಟ್ಟು, ಸಾಧ್ಯ ಇದೆಯಾ, ನೀನ್ ಮಾಡ್ತಾ ಇರ್ಬೇಕು ಹಾಗೆ ಅಂತ. ಅಲ್ಲಿ ಎಲ್ಲ ಸ್ಕೂಲ್ನ ಇವ್ರದ್ದು ಏನೇನಾಗ್ಬೇಕು ಅಂತ ಹಸ್ತಪ್ರತಿ ಸೂಚಿಯನ್ನು ತಯಾರು ಮಾಡ್ಕೊಟ್ರು. ಆ ಸೂಚಿನಲ್ಲಿ ಪ್ರಕಟಿತ ಅಂದ್ರೆ ಕವಿಚರಿತ್ರೆಯಲ್ಲಿ ಉಲ್ಲೇಖ ಆಗಿರುವಂತ ಕೃತಿಗಳು, ಉಲ್ಲೇಖ ಆಗದೆ ಇರುವಂತ ಕೃತಿಗಳು, ಆಮೇಲೆ ಗೊತ್ತಿದ್ದು ನಮ್ಗೆ ಗೊತ್ತಾ ಇನ್ನು ಹೆಚ್ಚಿನ ಕೃತಿಗಳು, ಹೀಗೆ ಅನೇಕ ವಿಚಾರಗಳನ್ನ ಮುಂದೆ 2 ಪುಟದಲ್ಲಿ ಮುನ್ನುಡಿಯಲ್ಲಿ ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾರೆ. ನಾವೀಗ ವಿದ್ಯಾರ್ಥಿಗಳ ತೆಗೆದು ನೋಡ್ಬಿಟ್ರೆ ಈ ಕೃತಿ ಪ್ರಿಂಟ್ ಆಗಿದೆ, ಇದು ಪ್ರಿಂಟ್ ಆಗಿಲ್ವಾ, ಈ ಕವಿಯ ಹೆಚ್ಚಿನ ಕೃತಿ ಯಾವುದು, ಹೀಗೆ ನಾನು ಕೇಳಿದೆ, ಇಷ್ಟೆಲ್ಲ ಮಾಡಿದ್ರೆ ಹಸ್ತಪ್ರತಿ ಪುಷ್ಪಿಕೆ ಯಾಕೆ ಕೊಟ್ಟಿರ್ಲಿ ಅಂತ ಕೇಳಿದೆ ನಾನು. ನನ್ಗೆ ಅದನ್ನ ತಕ್ಷಣ ಗೊತ್ತಿರ್ಲಿಲ್ಲ, ಮುಂದಕ್ಕೆ ನನ್ಗೆ ಗೊತ್ತಾಯ್ತು, ನಾನು ಬರ್ಕೊಂತಾ ಬಂದೆ, ಮುಂದೆ ಎಲ್ಲ ಪ್ರಿಂಟ್ ಮಾಡಿದೆ, ಅದೊಂದ್ರಲ್ಲಿ ಬಿಟ್ಬಿಟ್ಟೆ ನೋಡಯ್ಯ ಅಂತ ಹೇಳಿದ್ರು. ಹೀಗೆ ಆಮೇಲೆ ಮುತ್ತಿನ ಕಂತೆ ಪೆಂಡೆಯ ಓದುಗ ಅನ್ನದಾನಿ ದೇವರು ಸೇರಿಸಿದ ಸಿದ್ದರಾಮಯ್ಯ ದೇವರ ಶಿವಯೋಗ ಶಿಸ್ತಲಾನುಭಾವದ ವಚನ, ಇದು ಬಸವ ಅಂದ್ರೆ ನಮ್ಗೆ ಅಸಮಗ್ರ ಮ್ಯಾನ್ಸ್ಕ್ರಿಪ್ಟ್ ಸಿದ್ದರಾಮೇಶ್ವರನ್ ವಚನ ಸಿಕ್ಕಿರೋಂಥದ್ದು. ಆದ್ರೆ ಅದ್ರ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮುದ್ರಣವಾಗಿದೆ. ಸಿದ್ಧಿ ಪುರಾಣಿಕರು ಬಹಳ ಒಳ್ಳೆ ಮಾತು ಬರೆದಿದ್ದಾರೆ. ಎಸ್ ಶಿವಣ್ಣ ಒಬ್ಬ ಗ್ರಂಥ ಸಂಪಾದಕನಾಗಿ ಅನ್ಪಬ್ಲಿಷ್ಡ್ ಅಂದ್ರೆ ಇದುವರೆಗೂ ಅಚ್ಚಾಗದೆ ಇರುವಂತಹ ಸಿದ್ದರಾಮೇಶ್ವರ ವಚನ ಸಂಕಲನ ಹುಡುಕಿದ್ರು. ಹಾಗೆ ಅದು ಇನ್ಕಂಪ್ಲೀಟ್ ಕೆಂಗೇರಿ ಅವ್ರು ಯಾರೋ ಉಮೇಶ್ ಅಂತ ಅವ್ರು ಏನೋ ಮ್ಯಾನ್ಸ್ಕ್ರಿಪ್ಟ್ ಕೊಟ್ಟಿರೋರು, ಅಂತ ಅದ್ಭುತವಾಗಿರುವಂತಹ ಹಸ್ತಪ್ರತಿ ನಮಗೆ ಕೊಟ್ಟರು ಹಾಗೆ ಅಂತ. ಇನ್ ಶಂಕರ ದೇವರ ಸುರವಚನಗಳು, ಶಂಕರ ದೇವನ ಬಗ್ಗೆ ವಿಶೇಷವಾಗಿ ಕೆಲಸ ಮಾಡಿದ್ರು ಶಿವಣ್ಣವರು. ಈ ಶಂಕರ ದೇವ ನಮ್ಮ ತುಮಕೂರು ಹತ್ರ ಇರುವಂತಹ ಸಿದ್ಧಗಂಗಾ ಮಠದ ಹತ್ರ ದೇವರಾಯಪಟ್ಟಣದವನು ಹಾಗೆ ಅಂತ ಮಾತನ್ನು ಹೇಳ್ತಾರೆ. ಆ ಯೂನಿವರ್ಸಿಟಿನಲ್ಲಿ ಇತ್ತು, ಅನ್ಪಬ್ಲಿಷ್ಡ್ ವರ್ಕ್ ಅದು, ಅದನ್ನ ನೋಡಿ ಅದನ್ನ ಮಾಡ. ಹಾಗೆ ಮುರುಘಾ ಶಾಂತವೀರ ಸ್ವಾಮಿಗಳು ಅಂದ್ರೆ ಮೇಲಿಂದ ಮೇಲೆ ಚಿತ್ರದುರ್ಗ ಮಟ್ಟಕ್ಕೆ ಹೋಗ್ತಾ ಇದ್ರಿಂದ ಮುರುಘಾ ಶಾಂತವೀರ ಸ್ವಾಮಿಗಳು ಒಂದು ಸಂಪುಟವನ್ನೇ, ಸಾಹಿತ್ಯ ಸಂಪುಟವನ್ನೇ ಒಂತಂದ್ರು. ಅದರಲ್ಲಿ ಅಮ್ಮೀರ ಕಾವ್ಯ, ಪ್ರಭುಲಿಂಗದ ಕಂದ, ಲಲಿತ ಪಂಚವಿಂಶತಿ, ಇದಕ್ಕೆ ನೀಲಮ್ಮನ ನಾಂದ್ಯ ಅಂತ ಕರೀತಾರೆ, ವೈರಾಗ್ಯ ಷಟ್ಪದಿ, ಮನುರಾಜೇಂದ್ರ ತಾರಾವಳಿ, ತಾರಾವಳಿ, ಮುರುಘೇ ಸ್ವಾಮಿ ನಿರೂಪಿಸಿದ ನಾಂದ್ಯ, ಶಬ್ದ ರತ್ನಾಕರ, ಹೀಗೆ ಎಲ್ಲವನ್ನು ನಮ್ಗೆ ಲಭ್ಯವಾಗಿರೋದನ್ನೆಲ್ಲ ಕೊಟ್ರು. ಆದ್ರೆ ಒಂದು ಕವಿಚರಿತ್ರೆಗಾರರು ನೋಡಿದಂತ 3 ಪುಸ್ತಕ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಮುರುಘೇ ಸ್ವಾಮಿಗಳ ಮುಕ್ತ ಪ್ರದೀಪಿಕೆ, ಮುರುಘೇ ಸ್ವಾಮಿಗಳ ಸಮಾಧಿ ಕ್ರಿಯೆ, ಈ 3 ಪ್ರತಿ ಕವಿಚರಿತ್ರೆಗಾರರು ನೋಡಿದ್ದು ಟ್ರೇಸ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮೊನ್ನೆ ಅಂದ್ರೆ ಶಿವಣ್ಣವರ ಹಿರಿಯ ಸಾಲಿಗರಾದಂತ MS ಬಸವರಾಜಯ್ಯನವರು ಅಂತ ತಿಟ್ಟೂರ್ನವ್ರು ಮೊನ್ನೆ ತಾನೇ ದಿವಂಗತರಾದ್ರು, 4 ತಿಂಗಳ ಕೆಳಗೆ. ಅವ್ರ ಹತ್ರ ಪಾರಿಜಾತ ಬಾಮಿನಿ ಷಟ್ಪದಿಯಲ್ಲಿ ಇದ್ದಂಥದ್ದು, ಲಿಂಗ ಸಂಬಂಧಿ ಸಮಾಧಿ ಕ್ರಿಯೆದ ಉದ್ಧರಣೆ ಅಂತ 2 ಲಘು ಕೃತಿ ಇತ್ತು. ಏನಾದ್ರು ನಮ್ಮ ಬಸವರಾಜಯ್ಯನವರು ಅದನ್ನ ಸಂಪಾದನೆ ಮಾಡಿ ಇಟ್ಟವ್ರಿಗೆ ಗೊತ್ತಿಲ್ಲ. ಆ ಕಾಲಕ್ಕೆ ಅವ್ರ ಹತ್ರ 2 ಮ್ಯಾನ್ಸ್ಕ್ರಿಪ್ಟ್ ಇತ್ತು, ಅವ್ರು ಅದನ್ನ ಪಬ್ಲಿಷ್ ಮಾಡ್ಬೋದಾಗಿತ್ತು. ಅದು ಶಿವಣ್ಣವ್ರು ಅವ್ನು ಕೇಳಲಿಲ್ವ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಸಮಗ್ರ ಸಂಪುಟದಲ್ಲಿ ಸೇರ್ಲಿಲ್ಲ. ಬಸವರಾಜ್ ಅವ್ರ ಸಂಗ್ರಹದಲ್ಲಿ ಲಿಂಗದ ಮಹಿಮೆ ಅಂತ 7 ಪದ್ಯದ ಒಂದು ಮ್ಯಾನ್ಸ್ಕ್ರಿಪ್ಟ್ ಸಹ ಇತ್ತಂತೆ, ಅದು ಸಹ ನಂಗೆ ಸೇರ್ಸಕ್ ಆಗ್ಲಿಲ್ಲ, ಹೋಗಿ ಹುಡುಕಿ ಅನ್ನೋ ಮಾತನ್ನು ಶಿವಣ್ಣವ್ರು ನನ್ನ ಕೈಲಿ ಹೇಳಿದ್ರು. ಖುಷ್ಗಿ ಕರಿಬಸವೇಶ್ವರ ವಚನಗಳು ಅಂತ 1990ರಲ್ಲಿ ಗದಗಿನ ಮಠದಿಂದ ಮಾಡಿದ್ರು. ಇದನ್ನಾಗಲೇ ಉತ್ತಂಗಿ ಚೆನ್ನಪ್ಪನವರು ಒಂದು ಅದ್ಭುತವಾದ ಈ ಬಗ್ಗೆ ಕೆಲಸ ಮಾಡಿದ್ರು. ಆದ್ರೆ ಅವನ ಸಮಗ್ರ ವಚನವನ್ನ ತುಂಬಾ ಚೆನ್ನಾಗಿ ಎಡಿಟ್ ಮಾಡೋದನ್ನ ಕುಷ್ಟಗಿಗೆ ಹೋಗಿದ್ದೆ ಅವ್ನ ಮಠ ನೋಡ್ಬೇಕು ಅಂತ. ಆದ್ರೆ ಇವತ್ತೇನ್ ಕುಷ್ಟಗಿನೆಲ್ಲ ಮಠ ಇದೆ, ಆದ್ರೆ ಕುಷ್ಟಗಿ ಕರಿಬಸವೇಶ್ವರನ ಬಗ್ಗೆ ಅಷ್ಟು ಮಾಹಿತಿ ಇರುವಂತದ್ದಿಲ್ಲ. ಅವನ ವಚನಗಳು ಬಹಳ ಗಂಭೀರವಾಗಿರುವಂತದ್ದು, ಅವನು ತುಂಬಾ ನೇರವಾಗಿ ನುಡಿಯುವಂತವನು. ಸುಮಾರು 1600ರಲ್ಲಿ ಇದ್ದಂತ ವ್ಯಕ್ತಿ. ನಾನು ಹೇಳಿದೆ, ಸರ್ ಇಷ್ಟೆಲ್ಲ ಮಾಡಿದ್ರಿ, ಉತ್ತಂಗಿ ಅವ್ರ ಲೇಖನ ಅನುಬಂಧದಲ್ಲಿ ಹಾಕ್ಬಿಡ್ಬೋದಾಗಿತ್ತು, ಹಿಂದೆ ಅದು ಲಿಂಗಾಯತ ವಿದ್ಯಾಭ್ಯಾಸ ಸಂಸ್ಥೆ ಧಾರವಾಡದಲ್ಲಿ ಮುದ್ರಣ ಆಗಿತ್ತಲ್ಲ ಹಾಗೆ ಅಂದ್ರೆ, ಹೌದು ಆಗ್ಬೋದಾಯ್ತು, ನಾನು ಮರ್ತ್ಬಿಟ್ಟೆ ಹಾಗೆ ಅಂತ ಹೇಳಿದ್ರು. ಈಗ ನಾನು ಒಂದು ಜಗದ್ಗುರು ಮುರುಘರಾಜೇಂದ್ರ ಮಠದ ಹಸ್ತಪ್ರತಿ ಸೂಚಿ 1991ರಲ್ಲಿ ಹೆಚ್ಚಾಗಿದೆ. ನನ್ನ ಪ್ರಕಾರ ಯಾರೇ ಹಸ್ತಪ್ರತಿಯಲ್ಲಿ ಕೆಲಸ ಮಾಡೋ ವಿದ್ಯಾರ್ಥಿಗಳು ಅದೊಂದು ಸೂಚಿ ಅಷ್ಟೇ. ಅದರಲ್ಲಿ ನೀವು ಕಾಲಾನುಕ್ರಮಣಿಕೆ ಮತ್ತು ಅದರಲ್ಲಿ ವಿಷಯ ಸಂಗ್ರಹಣೆ, ಕವಿಗಳ ಹೆಚ್ಚಿನ ವಿಚಾರ ಇರುವಂಥದ್ದು. ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲಿ 2 ಮಠದಲ್ಲಿ ಮ್ಯಾನ್ಸ್ಕ್ರಿಪ್ಟ್ಸ್ ಬಹಳ ಚೆನ್ನಾಗಿ ಜಾಸ್ತಿ ಇದೆ. ಒಂದು ನಮ್ಮ ಜೈನ ಮಠ ಇದ್ರ ಶ್ರವಣಬೆಳಗೊಳದಲ್ಲಿ, ಶೃಂಗೇರಿ ಮಠದಲ್ಲಿದೆ. ಹಾಗೆ ಅಷ್ಟೇ ಬೃಹತ್ತಾದ ಈ ಸಂಕಲನ ಇರೋದು ಚಿತ್ರದುರ್ಗ ಬೃಹನ್ ಮಠದಲ್ಲಿ. ತುಂಬಾ ಅದ್ಭುತವಾದಂತ ಕಲೆಕ್ಷನ್ ಇದೆ. ಅದನ್ನೆಲ್ಲವನ್ನು ನೋಡಿ ಸಂಪುಟ 1 ಅಂತ ಮಾಡಿದ್ರು. ಆದ್ರೆ ಆ ಕಾಲಕ್ಕೆ ಅವನು ಯಾರೋ ಪ್ರಿಂಟಿಂಗ್ ಪ್ರೆಸ್ ಒಂದು ಸಹಾಯ ಮಾಡಕ್ಕೋಸ್ಕರ ಕೊಟ್ಟರು, ಅವ್ನು ಸಾಮಾನ್ಯ ಪ್ರಿಂಟಿಂಗ್ ಮಾಡ್ಬಿಟ್ಟ. ಜಗದ್ಗುರುಗಳು ಈ ಕಾಲದಲ್ಲಿ ಎಂತದ್ದು ಇಷ್ಟು ಚೆನ್ನಾಗಿ ಪ್ರಿಂಟ್ ಮಾಡಿಸ್ಬೇಕಾಯ್ ಶಿವಣ್ಣ ಅಂದ್ರಂತೆ. ಅಂದ್ರೆ ಇವ್ರ ಆಸೆ ಅವ್ನಿಗೇನೋ ತೊಂದರೆ ಇಲ್ಲ, ಅವ್ನ ಪ್ರಿಂಟಿಂಗ್ ಪ್ರೆಸ್ ನಮ್ಗೆ ಸಹಾಯ ಆಗ್ಲಿ ಅಂತ ಕೊಟ್ಟಿದ್ದು. ಆದ್ರೂ ಓಕೆ, ಆದ್ರೆ ಅದ್ಭುತವಾಗಿರುವಂತಹ ಮಾಹಿತಿ. ನನ್ನ ಪ್ರಕಾರ ಅದಕ್ಕೊಂದು ಅವಾರ್ಡ್ ಬರ್ಬೇಕಾಗಿತ್ತು, ಏನಾದ್ರು ಗುರುತಿಸ್ಬೇಕಾಗಿತ್ತು. ಅದ್ರಲ್ಲಿರೋದು 100 ಕವಿಗಳ ಕೆಲಸನೂ ನಾವು ಒಂದು 10 ವರ್ಷ ಮಾಡಕ್ ಸಾಧ್ಯ ಇರೋದಷ್ಟು ಮಾಹಿತಿಯನ್ನ ಹಗಲು ರಾತ್ರಿ 18 ಗಂಟೆ ಕೆಲಸ ಮಾಡಿದ್ದಾರೆ ಅವ್ರ ಮಠದಲ್ಲಿ. 18-19 ಗಂಟೆ ಕೆಲಸ ಮಾಡಿದ್ದಾರೆ. ಆ ಸಮಯದಲ್ಲಿ
ಮೈಸೂರಿಂದ ಶಿವಲಿಂಗಯ್ಯನವರು, ದಾವಣಗೆರೆಯಿಂದ ಎಸ್ ಉಮಾಪತಿಯವರು, ಮೊನ್ನೆ ತಾನೇ ದಿವಂಗತರವ್ರು, 3 ಜನ ಬಹಳ ಸಹಾಯ ಮಾಡಿದ್ದಾರೆ. ಶಿವಣ್ಣವರಂತೂ ಅದು ಒಂದು ಅದ್ಭುತವಾಗಿರುವಂತದ್ದು ಸೇವೆಯನ್ನ ಮಾಡೋದು. ನನ್ನ ಪ್ರಕಾರ ಕವಿ ಚರಿತ್ರೆಯನ್ನ ನಾವು ಮರುಪರಿಷ್ಕರಣೆ ಮಾಡ್ತೀವಿ ಅಂದಾಗ ಆ ಪುಸ್ತಕವನ್ನು ಬಳಸ್ಕೋಬೇಕು. ಕುಂಡುಗಳಿ ಕೇಶಿರಾಜ ಕೃತ ಕೇಶಿರಾಜ ದಂಡನಾಯಕರ ಕಂದ 1992ನೇ ಇಸ್ವಿನಲ್ಲಿ ಬಂದಿದೆ. ಕೇಶಿರಾಜ ಬಸವಪೂರ್ವದ ಕವಿ ಅವನ ಬಗ್ಗೆ ಬಂದಿರೋದು 3000 ಮಠದಿಂದ ಬಂದಿರುವಂತ ಕೃತಿ. ನೀಲಮ್ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 6000 ವಚನ ಕಟ್ಟು ನಮ್ಮ ಹೊನ್ನಳ್ಳಿ ಮಠದಲ್ಲಿ ಸಿಕ್ತು. ಅದರಲ್ಲಿ ನೀಲಮ್ಮಂದು, ನಮ್ಮ ಅಕ್ಕಮಹಾದೇವಿ ಇದು ಮತ್ತು ಸಿದ್ದರಾಮೇಶ್ವರ ಹೆಚ್ಚಿನ ವಚನಗಳಿತ್ತು. ನೀಲಮ್ಮನ ವಚನಗಳನ್ನ ಸಾಶಿ ಮಣ್ಣಯ್ಯನವರು ಮತ್ತು ಶಿವಣ್ಣವರು ಅದನ್ನ ಎಡಿಟ್ ಮಾಡಿ ಸುಮಾರು 126 ಹೊಸ ವಚನಗಳು ಕಂಡಿಡಿದ್ರು. ನನ್ನ ದುರಂತ ಏನಪ್ಪಾ ಅಂತಂದ್ರೆ, ಅದು ಪ್ರಕಟ ಆದಾಗ ಸಮಾಜ 10ರಲ್ಲಿ 11 ಅಂತ ಕಾಣ್ತೇವೆ ವಿನಃ ವಿಶೇಷವಾಗಿ ಅದನ್ನೇನು ಗಮನಿಸ್ಲಿಲ್ಲ. ಅದನ್ನ ನೀಲಮ್ಮನ ವಚನ, ಹಾಗೆ ಅಕ್ಕಮಹಾದೇವಿ ವಚನನೂ ಅಷ್ಟೇ 1993ರಲ್ಲಿ ಹೊನ್ನಳ್ಳಿ ಕರಿಸಿದ್ದೇಶ್ವರ ಮಠದಲ್ಲಿ ವಿಶೇಷವಾಗಿ ಅಕ್ಕಮಹಾದೇವಿ ವಚನ ನಮ್ ಕೈಗೆ ಸಿಕ್ತು. 203 ವಚನ ಅಕ್ಕಮಹಾದೇವಿ ನಮ್ಗೆ ಹೆಚ್ಚಾಗಿ ಸಿಕ್ಕಂತದ್ದು. ಅದನ್ನು ಸಾಶಿ ಮಳ್ಳಯ್ಯನವರು ಮತ್ತೆ ಶಿವಣ್ಣವರು ಇಬ್ರು ಎಡಿಟ್ ಮಾಡಿದ್ದಾರೆ. ಇನ್ನು ಮಹಾಂತ ದೇಶನ ಬಸವೇಶ್ವರ ಭಕ್ತಿ ಸಾರ ಈ ಕೃತಿ ಪ್ರಿಂಟ್ ಆಗಿತ್ತು 1900 1910 ಎಲ್ಲ ಪ್ರಿಂಟ್ ಆಗಿತ್ತು. ಬೆಂಗಳೂರಿನ ಏನು ಇವತ್ತು ನಾವು ಕಾನಿಷ್ಕ ಹೋಟ್ಲ್ ಇದೆಯಲ್ಲ, ಅದು ತಿಪ್ಶೆಟ್ಟಿ ಮಠ, ಆ ಮಠದ ಸ್ವಾಮಿ ಆಗಿದ್ದ ಅಂತವನು. ಆದ್ರೆ ಅದ್ಭುತವಾದ ಕೃತಿ. ಇದು ಪ್ರಿಂಟೆಡ್ ಪುಸ್ತಕನೇ ಟ್ರೇಸ್ ಆಗಿರ್ಲಿಲ್ಲ. ಒಂದ್ ದಿವಸ ಮೈಸೂರಿನಲ್ಲಿ ಏನೋ ನೋಡ್ತಾ ಇರ್ಬೇಕಾದ್ರೆ ಮೈಸೂರು ವಿಶ್ವವಿದ್ಯಾಲಯದ ಹಸ್ತಪ್ರತಿ ಭಂಡಾರ, ಇದು ಪುಸ್ತಕದ ಭಂಡಾರದಲ್ಲಿ ಸಿಕ್ತಂತೆ. ಕೂತ್ಕೊಂಡು ಕಾಪಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು. ಅದನ್ನ ಹೇಳಿ ಜಗದ್ಗುರು ಹೇಳಿ ಚಿತ್ರದುರ್ಗ ಮಠದಿಂದ ಮರುಮುದ್ರಣ ಮಾಡಿಸಿದ್ದಾರೆ. ಇನ್ನ ಭೂಷಣದಲ್ಲಿ ವಿಶೇಷವಾಗಿ ಸ್ವರವಚನಗಳ ಬಗ್ಗೆ ಬಹಳ ಕೆಲಸ ಮಾಡಿದಂತ ಶಿವಣ್ಣವರು ಸ್ವರವಚನ ಸಂಪುಟಗಳಲ್ಲಿ ಸ್ವರವಚನದ ಕಲೆಕ್ಷನ್ಸ್ ಬಗ್ಗೆ, ಗಣವಚನ ರತ್ನಾವಳಿ ಬಗ್ಗೆ, ಹಾಗೆ ನಮ್ಗೆ ತಿಳಿದಿರುವಂತೆ ಆ ಕೃತಿಗಳ ಬಗ್ಗೆ ಒಂದು ವಿಶೇಷ ಸಂಶೋಧನಾ ಲೇಖನವನ್ನ ಬರೆದ್ರು. ಇನ್ನು ಹಸ್ತಪ್ರತಿ ಪುಷ್ಪಿಕೆಗಳು ನೋಡಿ, ಒಂದಂತೂ ತಿಳ್ಕೊಬೇಕು, ಹಸ್ತಪ್ರತಿಲಿ ಬಂದಿರುವಂತ ಪುಷ್ಪಿಕೆಗಳನ್ನ ಹೇಗೆ ಐತಿಹಾಸಿಕವಾಗಿ ಬಳಸ್ಕೋಬಹುದು ಅನ್ನೋದನ್ನ ಕಂಡಿಡಿದ ವಿದ್ವಾಂಸರು ಬಳಸ್ಕೊಂಡಿದ್ದಾರೆ. ಸುಮಾರು 1880ರಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ನಿಜ. ಆದ್ರೆ ಅದರ ಕಲೆಕ್ಷನ್ಸ್ ಬಗ್ಗೆ ಒಂದು ವಿಶೇಷವಾಗಿ ಕಲಬುರ್ಗಿ ಅವರು ಚರ್ಚೆ ಮಾಡಿ ಶಿವಣ್ಣವ್ರ ಕೈಲಿ 1994ರಲ್ಲಿ ಒಂದು ಅದ್ಭುತವಾದ ಪುಸ್ತಕ ತಂದಿದ್ದಾರೆ. ಅದರಲ್ಲಿ ಅದು ಏನಪ್ಪಾ ಅಂದ್ರೆ ಇನ್ಕಂಪ್ಲೀಟ್ ಆಗೋಯ್ತು, ಇನ್ನೂ 2 ಸಂಪುಟ ಬರ್ಬೇಕಾಗಿತ್ತು. ಯಾವ್ದೋ ಕಾರಣದಿಂದ ಶಿವಣ್ಣವ್ರು ಒಂದು ಗುಣ ಏನಪ್ಪಾ ಅಂದ್ರೆ ಒತ್ತಾಯ ಮಾಡಿದ್ರೆ ಅವ್ರು ಕೆಲಸ ಮಾಡ್ತಿರ್ಲಿಲ್ಲ. ಏನ್ ಮಾಡಿದ್ರು ನಾನು ನೋಡಿದ್ದೆ ಆ ಸಮಯದಲ್ಲಿ. ಅದು ಹಿಂಗೆ ಅವ್ರು ಬರವಣಿಗೆ ದೊಡ್ಡ A4 ಶೀಟ್ನೇ ಇನ್ನೂ ಅದನ್ನು ಪೂರ್ತಿ ಇಟ್ಕೊಂಡು ಅದನ್ನು ಬರಿತಾ ಇದ್ದಿದ್ದು. ಬೆಂಗಳೂರಿನಲ್ಲಿ TTP ಆಗಿದ್ದನ್ನೆಲ್ಲ ನಾನು ನೋಡಿದ್ದೆ. ಅದರಿಂದ ಈಗ ಬಸವ ಪುರಾಣದ ಎಷ್ಟು ಹಸ್ತಪ್ರತಿಗಳಲ್ಲಿ ಏನೇನಿದೆ, ಯಾವ ಕಾಲಾನುಕ್ರಮಗಿದೆ, ಹರಿಹರನ ಗಿರಿಜಾ ಕಲ್ಯಾಣ ಯಾವ ಕಾಲಮಾನದಿಂದ ಹಸ್ತಪ್ರತಿಗಳು ಸಿಗುತ್ತೆ, ಹೀಗೆ ಎಲ್ಲಾ ಸಣ್ಣ ಪುಟ್ಟ ವಿಚಾರಗಳು ಸಹ ನಮ್ಗೆ ಅದನ್ನು ತಿಳುವಳಿಕೆ ಬರುವಂತದ್ದು. ಈಗ ಅಂತ ಮಾಡ್ಬೇಕಾದ್ರೆ 10 ಜನ ವಿದ್ವಾಂಸರು ಕಂಪ್ಯೂಟರ್ ಇಟ್ಕೊಂಡು ಕೂತ್ಕೊಂಡು ಮಾಡಿದ್ರು ಸಾಧ್ಯ ಆಗದೆ ಇರೋಷ್ಟು ಕೆಲಸ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಹಸ್ತಪ್ರತಿ ಸೂಚಿ ಗುರು ಚನ್ನಬಸಪ್ಪನವ್ರು ಹೇಳಿದ್ರಂತ, ಇಲ್ಲಯ್ಯ ಶಿವಣ್ಣವ್ರೆ ನಮ್ಗೆ ದೊಡ್ಡದೇ ಮಾಡ್ಕೊಡಿ, ನೀವು ವಿಸ್ತೃತ ಇಲ್ಲ ಸರ್, ವಿಸ್ತೃತ ಮಾಡೋದಕ್ಕೆ ಆಗಲ್ಲ, ತುಂಬಾ ಸಮಯ ತಗೊಳುತ್ತೆ, ನನ್ಗೆ ಯಾಕೆ ಸೂಚಿ ಮಾಡ್ಕೊಡ್ತೀನಿ ಅಂತ ಒಂದು ಒಳ್ಳೆ ಸೂಚಿ ಮಾಡ್ಕೊಟ್ರು. ಅದರಲ್ಲಿ ಪ್ರಕಟಿತ, ಅಪ್ರಕಟಿತ, ಅಲಭ್ಯ ಎಲ್ಲ ವಿವರನೂ ಇದೆ. ಅದು ತುಂಬಾ ಸುಂದರವಾಗಿರುವಂಥದ್ದು. ಇನ್ನ ಕಲಬುರ್ಗಿಯವರು ಒಂದು ತಲೆಯಲ್ಲಿ ಬಂತು, ಬರೀ ವಚನ ಸಾಹಿತ್ಯ ಮಾತ್ರ ಪ್ರಕಟ ಆಗ್ತಾ ಇದೆ, ಸ್ವರವಚನ ಸಾಹಿತ್ಯ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಮೈಸೂರಿನ ಸುತ್ತೂರು ಮಠದಿಂದ 10 ವಾಲ್ಯೂಮ್ನ ಸ್ವರವಚನ ಸಂಪುಟ ತರಬೇಕು ಅಂತ ಅಂದಾಗ ಮೊದಲನೇ 2 ವಾಲ್ಯೂಮ್ನ ಸ್ವರವಚನ ಸಂಪುಟ ಭಾಗ 2 ಶಿವಣ್ಣವ್ರು ಎಡಿಟ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಬಂತು. ಹೇಗೆ ಮಾಡಬೇಕು, ಏನ್ ಬರೀಬೇಕು ವಿಚಾರ ಅನ್ನೋದನ್ನ ನೋಡೋದಕ್ಕೆ ನಿಜವಾಗ್ಲೂ ವಿದ್ಯಾರ್ಥಿಗಳು ಆ ಪುಸ್ತಕವನ್ನ ಗಮನಿಸ್ಬೇಕು. 2 ಬಗ್ಗೆನೂ ಅಷ್ಟೇ, 2 ಸ್ವರವಚನ ಸಂಪುಟಗಳಲ್ಲೂ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನಂತೂ ಅದನ್ನ ಒಂದು 10 ಸರಿನೋ 12 ಸರಿನೋ ಓದಿ ನನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಬರವಣಿಗೆ ಮಾಡ್ಕೊಂಡಿದ್ದೀನಿ. ಕಾರಣ ಏನ್ ಮೈನ್ಯೂಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಅವ್ರು ಕೊಡ್ತಾರೆ. ಇನ್ನ ಇಮ್ಡಿ ಮುರುಘಾ ಗುರುಸಿದ್ದಿನ ಸ್ವರವಚನಗಳ ಒಂದು ಸ್ಕಟ್ಟನ್ನ 3000 ಮಠದಲ್ಲಿ ಶಿವಣ್ಣವ್ರು ಟ್ರೇಸ್ ಮಾಡಿದ್ರು. ಗುಂಡಾ ಜೋಯಿಸೋದ್ರಿಂದ TCC ಮಾಡಿದ್ಮೇಲೆ ಆ ಸ್ವಾಮಿಗಳಿಂದ ತರಿಸಿ ಆ ಸ್ವರವಚನಗಳನ್ನ ಎಡಿಟ್ ಮಾಡಿ ಅದನ್ನ ಆನಂದಪುರ ಮಠ, ಶಿವಮೊಗ್ಗ ವೆಕ್ಕಿನಕಲ್ ಮಠದಿಂದ ಅಚ್ಚಾಗಿರುವಂತದ್ದು. ಇನ್ನು ಸರ್ಭೂಷಣ್ ಶಿವಯೋಗಿಗಳ ಮಠದ ಕೈವಲ್ಯ ಕಲ್ಪವಲ್ಲರಿಯ ಒಂದು ಮ್ಯಾನ್ಸ್ಕ್ರಿಪ್ಟ್ ಸರ್ಭೂಷಣ್ ಶಿವಯೋಗಿಗಳ ಕಾಲದ್ದನ್ನೇ ಒಂದು ಕೊಂಡ್ಕೊಳ್ಳೋ ಅಂತ ಅವಕಾಶ ಬೆಂಗಳೂರಿನ ಹಸ್ತಪ್ರತಿ ವಿಭಾಗಕ್ಕೆ ಬಂತು. ಅದನ್ನು ಉಪಯೋಗಿಸ್ಕೊಂಡು ಎಡಿಟ್ ಮಾಡಿದ್ರು. ಆದ್ರೆ ಸ್ವಾಮಿಗಳು ದ್ವಿಶತಮಾನೋತ್ಸವ, ಸರ್ಭೂಷಣ ಶಿವಯೋಗಿಗಳ ದ್ವಿಶತಮಾನೋತ್ಸವ ಸಂದರ್ಭದಲ್ಲಿ ಅದೇನೋ ಮುದ್ರಣಕ್ಕೆ ಸ್ವಲ್ಪ ತೊಂದರೆ ಬಂದಾಗ ಪ್ರೊಫೆಸರ್ GS ಸಿದ್ದಿಂಗಯ್ಯನವರು ಇಲ್ಲ ಅದನ್ನ ಪ್ರಿಂಟ್ ಮಾಡ್ಸೋಣ ಅಂತ ಹೇಳಿ ಇಬ್ರು ಶತಮಾನೋತ್ಸವ ಮಾಡಿದ್ರು. ಒಂದು ಟ್ರಸ್ಟ್ನವರು, ಒಂದು ಮಠದವರಿಂದ ಒಂದು ಕೆಲಸ ಆಯ್ತು, ಟ್ರಸ್ಟ್ನವರಿಂದ ಒಂದು ಕೆಲಸ. ಟ್ರಸ್ಟ್ನವರು ನಮ್ಮ ಸರ್ಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿ, ನನ್ನ ಪ್ರಕಾರ ಕ್ರೈಸ್ತ, ಮುಸಲ್ಮಾನ್, ಹಿಂದೂ ಯಾವ ಜನಾಂಗದವರೇ ಆಗ್ಲಿ ಸ್ವಾಮಿ ಆಗ್ತೀನಿ ಅಂದ್ರೆ ಬ್ರಹ್ಮಚಾರಿಯಾಗಿ ನಾನು ದೇಶ ಸೇವೆ ಮಾಡ್ತೀನಿ ಅಂದ್ರೆ ಆ ಪುಸ್ತಕ ಓದ್ಬೇಕು. ಅದರಲ್ಲಿ
ಅಲ್ಲ ನಮ್ಮ ಸರ್ಭೂಷಣ್ ಶಿವಗಳು ಎಲ್ಲ ವಿಧವಾದ ಚರ್ಚೆಯನ್ನು ಮಾಡಿದ್ದಾರೆ. ಅದು ಅದ್ಭುತವಾಗಿರುವಂತದ್ದು. ಅದ್ರಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಶಾಕ್ತ, ಗಾಣಪತ್ಯ ಯಾವುದನ್ನು ಗುರುತಿಸಬೇಕಾಗಿಲ್ಲ. ಅದು ಅಷ್ಟು ಮಾನವೀಯ ಮೌಲ್ಯದಲ್ಲಿದೆ. ಅನುಭವದಡಿಗೆ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ಕೂಡಿ ಅಂತ ಅದ್ಭುತವಾಗಿರುವಂಥದ್ದು. ಎಲ್ಲ ಅದನ್ನ ನಾನು ಹೇಳ್ತೀನಲ್ಲ, ಎಷ್ಟು ಸರಿ ನಾವು ಅಧ್ಯಯನ ಅಂತ ಮಹತ್ವದ ಕೃತಿ ಸರ್ಭೂಷಣ್ ಶಿವಗಳ ಕೈವಲ್ಯ ಕಲ್ಪವಲ್ವರಿಯನ್ನ ಸರ್ಭೂಷಣ್ ಶಿವಗಳಿಗೆಲ್ಲೇ ಕಾಲದಲ್ಲೇ ಪ್ರತಿಯಾದಂತ ಹಸ್ತಪ್ರತಿಯಿಂದ ಪ್ರತಿ ಮಾಡಿ ಕೊಟ್ಟಂತ ಕೀರ್ತಿ ಶಿವಣ್ಣವ್ರದು. ಇನ್ನು ಚನ್ನಬಸವಣ್ಣವ್ರ ವಚನಗಳು ಒಂದು ಅಂದ್ರೆ ತುಂಬಾ ಓಲ್ಡ್ ಡೇಟೆಡ್ ಹಳೆ ಮ್ಯಾನ್ಸ್ಕ್ರಿಪ್ಟ್ ನಲ್ಲಿ ಇದ್ದಂಥದ್ದು ಎಡಿಟ್ ಮಾಡ್ಕೊಂಡು ತುಮಕೂರಿಗೆ ಬಂದ್ರು. ಸಾಗರನಹಳ್ಳಿ ಮಾಧವಿನವ್ರು ಬಹಳ ಸಂತೋಷಪಟ್ಟು ನಾನು ಮಾಡ್ತೀನಿ ಅಂದ್ರು. ಆದ್ರೆ ಅದನ್ನ ಅವರ ಮೊಮ್ಮಗ ನಮ್ಮ ಸತೀಶ್ ಅವರ ಸ್ವಂತ ಸಂಸ್ಥೆಯಿಂದ ಮಾಡಿದ್ರು. ಅದನ್ನ ಬಹಳ ಚೆನ್ನಾಗಿ ಬಂದಿದೆ. ಅಪ್ರಕಟಿತ ಸ್ವರವಚನಗಳು ನಾವೊಂದನ್ನ ಶಿವರಾತ್ರೇಶ್ವರ ಧಾರ್ಮಿಕ ದತ್ತಿಯಿಂದ ಒಂದು ಸೆಮಿನಾರ್ ಆಯ್ತು. ಸೆಮಿನಾರ್ ಆದಾಗ ಸ್ವರವಚನಗಳು ಇನ್ನು ಎಲ್ಲೆಲ್ಲಿದೆ, ಯಾವ್ದು ಮುದ್ರಣ ಆಗ್ಬೇಕು ಅಂತ ಒಂದು ದೊಡ್ಡ ಲೇಖನ ಬರೆದಿದ್ದಾರೆ. ಅದರಲ್ಲಿ ಎಷ್ಟು ಅಪ್ರಕಟಿತ ಸ್ವರವಚನ ಇದೆ ಹಾಗೆ ಅಂತ. ಶೃಂಗಾರಮ್ಮ ವಿರಚಿತ ಪದ್ಮಿನಿ ಕಲ್ಯಾಣ, ಇದು ವೈಷ್ಣವ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. BMC ಪ್ರತಿಷ್ಠಾನದಲ್ಲಿದ್ದ ಮ್ಯಾನ್ಸ್ಕ್ರಿಪ್ಟ್, ಇದು ಮ್ಯಾನ್ಸ್ಕ್ರಿಪ್ಟ್ ಸಾರಿ BMC ಪ್ರತಿಷ್ಠಾನದಿಂದ ಹೆಚ್ಚಾಗಿರುವಂಥದ್ದು. ಬಸವರಾದ್ರು ಇಲ್ಲ ಇದನ್ನ ನೀನ್ ಮಾಡ್ಕೊಡ್ಬೇಕು ಅಂತ ಹೇಳಿ ಆ ಸಾಂಗತ್ಯದ ಬಗ್ಗೆ ಅವರೇ ಮುಂದೆ ಬರೆದಿದ್ದಾರೆ. ಇದು ಬಹಳ ಸುಂದರವಾದ್ದು. ಮೈಸೂರು ಯೂನಿವರ್ಸಿಟಿಲಿ ಬೆಂಗಳೂರು ಯೂನಿವರ್ಸಿಟಿಲಿ ಮ್ಯಾನ್ಸ್ಕ್ರಿಪ್ಟ್ ಇದೆ. ಯತಿ ಬಸವಲಿಂಗೇಶ ವಿರಚಿತ ತೋಂಡ ಸಿದ್ದೇಶ್ವರ ಸಾಂಗತ್ಯ, ಇದು ಚಿತ್ರದುರ್ಗ ಮಠದಲ್ಲಿ ನಮ್ಗೆ 4 ಸಾಂಗತ್ಯಗಳು ಸಿಕ್ಕಿದೆ. ಏರಂಬ ಕವಿ, ತುಮಕೂರು ಜಿಲ್ಲೆ ಎಪ್ಪೂರ್ನವನು ಏರಂಬ ಕವಿ ವಿರಚಿತ ಸಿದ್ಧಲಿಂಗೇಶ್ವರ ಸಾಂಗತ್ಯ. ಸೂವಿ ಮಲ್ಲ, ಅವನು ಗುಬ್ಬಿಯವನೇ, ಮುಂದೆ ತುರುವೇಕೆರೆ ಅವನು ಸೂವಿ ಸಾಂಗತ್ಯ. ಯತಿ ಬಸವಲಿಂಗೇಶ ವಿರಚಿತ ಸಿದ್ದೇಶ್ವರ ಸಾಂಗತ್ಯ, 3 ಸಾಂಗತ್ಯ ಇದೆ. ಇದನ್ನ ಇವನು ತುಮಕೂರು ಜಿಲ್ಲೆ ಹತ್ರದಲ್ಲೇ ಹೇಳ್ತಾನೆ, ನಮ್ಗೆ ನುಗ್ಗೇಹಳ್ಳಿನಲ್ಲಿ ಮಠದ ಕಾಪಿ ಮಾಡಿರುವಂಥದ್ದು, ಇದೆಲ್ಲ ಮಾಹಿತಿ ಇರುವಂಥದ್ದು. ಈ ಮ್ಯಾನ್ಸ್ಕ್ರಿಪ್ಟ್ ನನ್ನ ಕೈಗೆ ನಾನು ಬರೆದ ಮ್ಯಾನ್ಸ್ಕ್ರಿಪ್ಟ್ ಕೊಟ್ಟು ನೀನು DTP ಮಾಡಿಸ್ಕೊಟ್ಬಿಡು ಅಂತ ಹೇಳಿದ್ರು. ನಾನು ತುಮಕೂರಿನಲ್ಲೇ DTP ಎಲ್ಲ ಮಾಡಿಸಿದ್ದು. ಇದನ್ನ ಈಗ ವಿಶೇಷವಾಗಿ ಇದನ್ನ ಸಿದ್ಧಲಿಂಗೇಶ್ವರನ 3 ಸಾಂಗತ್ಯಗಳಲ್ಲಿ ನೋಡಿ, ಸುವಿಮಲ್ಲನ್ ಸಾಂಗತ್ಯ ಇವರೇ ಹುಡುಕಿದ್ದು, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಸಿಕ್ತು. ಆದ್ರೆ MS ಬಸವರಾಜಯ್ಯನವ್ರಿಗೆ ಅದನ್ನ ಎಡಿಟ್ ಮಾಡಕ್ ಕೊಟ್ರು. ಯಾವ ವಿದ್ವಾಂಸನು ಅಪ್ರೂವ್ಡ್ ಒಂದೇ ಒಂದು ಮ್ಯಾನ್ಸ್ಕ್ರಿಪ್ಟ್ ನ ಇನ್ನೊಬ್ಬನ ಕೊಡಕ್ ಇಷ್ಟಪಡಲ್ಲ. ಆದ್ರೆ ಯಾರ್ ಬೇಕಾದ್ರೂ ಮಾಡ್ಲಿ, ನಾವು ಮನೋಭಾವ ಶಿವಣ್ಣವ್ರಲ್ಲಿದ್ದು ಯಾರು ಕೇಳಿದ್ರು ಅವ್ರ ವಿಚಾರ ಅವ್ರ ಮಗದ್ ಕೊಡ್ತಾ ಇದ್ರು. ಕಲಬುರ್ಗಿ ಅವರು ಇವರ ಲೇಖನಗಳನ್ನೆಲ್ಲ ಗಮನಿಸಿ ತಮ್ಮ ಕರ್ನಾಟಕ ಭಾರತಿನಲ್ಲಿ ಅವ್ರ ಲೇಖನ ಸೂಚಿಯನ್ನ 1999ರಲ್ಲಿ ಪ್ರಕಟಿಸಿದ್ರು. ಅದಾದ್ಮೇಲೆ ಬೇಕಾದಷ್ಟು ಬಂದ್ರು. ಇನ್ನು ಸಿದ್ಧಲಿಂಗ ಸ್ತೋತ್ರ ಪರಿಮಳ, ಇದೇನು ಸಿದ್ಧಲಿಂಗೇಶ್ವರನ ಬಗ್ಗೆ ಬಂದಂತಹ ಎಲ್ಲ ಲಘು ಕೃತಿಗಳನ್ನ ಸಂಗ್ರಹ ಮಾಡಿ ಒಂದು ಸಣ್ಣ ಪುಸ್ತಕವನ್ನ ತಾವೇ ಮುದ್ರಣ ಮಾಡಿ ತಮ್ಮ ತಾತನ ಹೆಸರಿನಲ್ಲಿ ಅರ್ಪಣೆ ಮಾಡಿ ಎಲ್ಲಾ ಜನಾಂಗಕ್ಕೂ ಹಂಚಿದ್ರು. ಅದು ಆ ಕೃತಿ ಮತ್ತೆ ದಾಸೋಹ ಸಮಿತಿಯವರು ಸಿದ್ಧಲಿಂಗೇಶ್ವರನ ಯಡಿಯೂರಿನವರು ಮರುಮುದ್ರಣ ಮಾಡಿದ್ದಾರೆ. ಹೊಸ ವಚನಗಳು ನೋಡಿ, ಈ ಸಮಗ್ರ ವಚನ ಸಂಪುಟ 1993ರಲ್ಲಿ ಬಂದ್ಮೇಲೆ ಬೇಕಾದಷ್ಟು ವಚನಗಳನ್ನ ಅಲ್ಲಿ ಬಿಟ್ಟಿದೆ ಇಲ್ಲಿ ಬಿಟ್ಟಿದೆ ಅನ್ನೋದನ್ನ ನಮ್ಮ ತುಮಕೂರಿನಲ್ಲಿ ಬಹಳ ದೊಡ್ಡ ಶಿವಾನುಭವಿ ಚಂದ್ರಪ್ಪನವರು ಅಂತಿದ್ರು. ಅವರು ಅದನ್ನ ಬೇಕಾದಷ್ಟು ಕೆಲಸ ಮಾಡಿದ್ರು. ಅದರಲ್ಲಿ ಅನುಕ್ತ, ಅದರಲ್ಲಿ ಅಂಕಿತ ಪಲ್ಲಟ, ಅಕ್ಷರ ಪಲ್ಲಟ, ಅದರಲ್ಲಿ ಇರುವಂತ ಲೋಪ ದೋಷಗಳು, ಆಗಮಗಳು, ಆಮೇಲೆ ಒಂದು ಸ್ಥಾಲನೆ, ಇದನ್ನೆಲ್ಲ ಪರಿಷ್ಕರಣೆ ಮಾಡಿದ್ರು. ಅದೇ ರೀತಿ ಶಿವಣ್ಣವರು ಸಮಗ್ರ ವಚನ ಸಂಪುಟದಲ್ಲಿ ಸೇರದೇ ಇರುವಂತಹ ವಚನಗಳನ್ನ ಒಂದು ಪಟ್ಟಿ ಏನ್ ಮಾಡಿದ್ರು. ಆ ಶಾಂತರಸರು ಸಾಹಿತ್ಯ ಅಕಾಡೆಮಿಯಲ್ಲಿ ಇದ್ದಂಥವ್ರು ಹೊಸ ವಚನಗಳು ಅನ್ನೋ ಪುಸ್ತಕದಲ್ಲೇ ಒಂದು ಅದ್ಭುತವಾಗಿರುವಂತಹ ಒಂದು, ಅಂದ್ರೆ ಆ ಕಾಲಕ್ಕೆ 93 ಆದ್ಮೇಲೆ 93ರಲ್ಲಿ ಸಮಗ್ರ ವಚನ ಸಂಪುಟ ಬಂದಾಗ ವಿದ್ವಾಂಸ ಸಿಗದೇ ಇದ್ದಂತ ವಚನಗಳ ಒಂದು ಪುಸ್ತಕವನ್ನ ಮಾಡಿ ಕೊಟ್ರು. ಹಾಗೆ ಶಂಕರದೇವ್ ನಿರೂಪಿಸಿದ ಬಗ್ಗೆ ನಾನು ಆಗ್ಲೇ ಹೇಳ್ದೆ. ಅದು ಅದಕ್ಕೆ ಒಂದು ಟೀಕೆ ಇದೆ. ಆ ಟೀಕೆ ಸಮೇತ ಅದನ್ನ ಮುದ್ರಣ ಮಾಡಿದ್ರು. ಆ ಶಂಕರ ಷಡಕ್ಷರಗಳೇ ಟೀಕೆ ಇರುವಂಥದ್ದು. ಅದೇ ನಾನು ಆಗ್ಲೇ ಅದನ್ನ ಹೇಳ್ದೆ. ಈ ಕೃತಿಯನ್ನ ಪ್ರಕಟಣೆ ಮಾಡಿದಂಥವ್ರು BN ಮುದ್ದಪ್ಪನವರು, ನಮ್ ಚೀಫ್ ಸೆಕ್ರೆಟರಿ ಆಗಿದ್ದ ಮುದ್ದಪ್ಪನವ್ರು ಹೇಳಿದ್ರಂತೆ, ನೀನ್ ಬರೀ ನಿಮ್ ತಾತಂದ್ ಮಾಡಿದೆ, ನಮ್ ತಂದೆಗೂ ಒಂದು ಮಾಡ್ಕೊಡ್ಬೇಕು ಅಂದಾಗ ಈ ಪುಸ್ತಕ ಮಾಡ್ಕೊಟ್ರು. ಅವ್ರು ಅದನ್ನ ಎಲ್ಲರಿಗೂ ಲೋಕಾರ್ಪಣೆಯನ್ನ ಮಾಡಿದ್ರು. ಕುಂಡುಗಳಿ ಕೇಶಿರಾಜನ ಮಂತ್ರ ಮಹತ್ವದ ಕಂದ, ಇದು 2001ರಲ್ಲಿ ಬಂದಿರುವಂಥದ್ದು. ಇದು ಗದಗಿನ ಮಠದಲ್ಲಿ ಬಂದಿರುವಂಥದ್ದು. ಈ ಮಂತ್ರ ಮಹತ್ವದ ಕಂದಕ್ಕೆ ಅಜ್ಞಾತ ಒಬ್ಬ ವಿದ್ವಾಂಸ ಬರ್ತಾ ಟೀಕೆ ಮ್ಯಾನ್ಸ್ಕ್ರಿಪ್ಟ್ ನೋಡಿದ್ರು. ಇದು ನಿಜವಾಗ್ಲೂ ಹಚ್ಚಾಗ್ಬೇಕು ಹಾಗೆ ಅಂತ ಅದನ್ನ ಅಚ್ಚು ಮಾಡಿದ್ರು. ಅದನ್ನ ಗದಗಿನ ಮಠದಿಂದ ಅಚ್ಚಾಗಿರೋದು. ಪ್ರಖ್ಯಾತ ವ್ಯಾಖ್ಯಾನದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಸಂಘದಲ್ಲಿರುವ ಓಲೆ ಪ್ರತಿ ಉಪಯೋಗಿಸ್ಕೊಂಡು ಇದನ್ನ ಕೆಲಸ ಮಾಡದೆ ಹಾಗೆ ಅಂತ. ಟೀಕಾ ಸಾಹಿತ್ಯ ನಿಜವಾಗ್ಲೂ ಅಧ್ಯಯನ ಮಾಡಿದಾಗ್ಲೇ ಅದ್ರ ನಮ್ಗೆ ಮಹತ್ವ ಗೊತ್ತಾಗೋದು. ಎಷ್ಟೋ ಅಕ್ಷರಗಳು ನಮ್ಗೆ ಅದು ಎಲ್ಲಿದೆ ಏನು ಅನ್ನೋದೇ ಗೊತ್ತಾಗದೆ ಇರುವಂತ ಸಂದರ್ಭ ಇದೆ. ಇನ್ನು 5 ನಿಮಿಷ ಇರೋದ್ರಿಂದ ನಾನು ಶಿವಣ್ಣವ್ರಿಗೆ ನಾವು ತುಮಕೂರಿನಲ್ಲಿ ಸನ್ಮಾನ ಮಾಡಿ ಒಂದು ಭಿನ್ನವತ್ಲೆ ಕೊಟ್ಟಿದ್ವಿ. ನಾನು ಅದನ್ನ ಮಾತು ಹೇಳ್ತೀನಿ. ನಾನು 1960ರ ಸುಮಾರಿನಲ್ಲಿ ವಾಣಿ ವಲ್ಲಭ ಅಚ್ಚಣ್ಣ ಕವಿಕೃತ ಶ್ರೀ ಪದಾಶಿತ ಕೃತಿಯನ್ನು ಶಿವಣ್ಣವರು ನಾನು ಹೇಳಿದ 15 ಬರೆಗೆ ಪ್ರತಿ ಮಾಡಿಕೊಟ್ಟಿದ್ರು ಹಾಗೆ ಅಂತ.
ಹಾಗೆ ಆ ಕಾಲಕ್ಕೆ ವೀರಶೈವ ಅಪ್ರಕಟಿತ ಗ್ರಂಥ ಸೂಚಿ ಅಲ್ಲದೆ ಸಿರಿಗೆರೆ, ಬಾಳೆಹೊನ್ನೂರು, ಸಿದ್ಧಗಂಗಾ, ಶಿವಮೊಗ್ಗ ಮಂದಿರ ಮತ್ತು ಮನವಳ್ಳಿ ಮಠದ ಹಸ್ತಪ್ರತಿ ಸೂಚಿಯನ್ನು ಮಾಡಿದ್ರು. ಆದ್ರೆ ಅವುಗಳು ಕ್ರಮವಾಗಿ ಮುದ್ರಣ ಆಗ್ಲಿಲ್ಲ. ಬಾಳೆಹೊನ್ನೂರು ಮಠಕ್ಕೆ ಮಾಡಿಕೊಟ್ಟಿದ್ದನ್ನ ನಮ್ಮ ರಾಜಪ್ಪನವ್ರು ಕೊಟ್ರಂತೆ, ಅವರು ಅಲ್ಲಿ ಮಠಕ್ಕೆ ಕಳಿಸ್ತೆ ಅಂತಾರೆ, ಅದು ಕಳೆದೋಯ್ತು. ಸಿರಿಗೆರೆ ಮಠದ್ದು ಆ ಕಾಲಕ್ಕೆ ತುಂಬಾ ಹಿಂದೆ ಮಾಡಿದ್ದು, ಅದು ಮುದ್ರಣ ಆಗ್ಲಿಲ್ಲ. ಇನ್ನ ಸಿದ್ಧಗಂಗಾ ಮಠದ್ದು ಬಹಳ ಸಣ್ಣದು, ನಾನು ಅದನ್ನ ಮಾಡಿದ್ದೀನಿ. ಶಿವಮೊಗ್ಗ ಮಂದಿರದ ಹಸ್ತಪ್ರತಿ ಕಾಗದದ ಹಸ್ತಪ್ರತಿ ಸೂಚಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಅದು ನಮ್ಗೆ ನನಗೆ ಅವರು ಲಿಂಗೈಕ್ಯರಾದ್ಮೇಲೆ ಅದು ಏನ್ ಮಾಡಿದ್ರು ಲಭ್ಯ ಆಗ್ಲಿಲ್ಲ. ಇನ್ನ ಶಿವಣ್ಣವರು ಅವ್ರು ಮಾಡಿದಂತ ಚಿತ್ರದುರ್ಗ ಮಠದ ಹಸ್ತಪ್ರತಿ ಸೂಚಿ, ಚಿತ್ರದುರ್ಗ ಮಠದ ಹಸ್ತಪ್ರತಿ ಸೂಚಿ ಇದು ಇನ್ನೊಂದು ಇಡೀ ನನ್ನ ಪ್ರಕಾರ ಇಡೀ ಭಾರತ ದೇಶದಲ್ಲಿ 6000 ಎಂಟ್ರೀಸ್ ಇರುವಂತ ಯಾವುದು ಸೂಚಿ ಯಾವ ಇದನ್ನು ಬಂದಿಲ್ಲ. ಇದು ಬೆಂಗಳೂರು ಯೂನಿವರ್ಸಿಟಿ ಹಸ್ತಪ್ರತಿ ಸೂಚಿ ಇದರಲ್ಲಿ 6000 ಎಂಟ್ರೀಸ್ ಇದೆ. ನನ್ನ ಪ್ರಕಾರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾವ ವಿಶ್ವವಿದ್ಯಾಲಯದಲ್ಲೂ ಇಂಥ ಒಂದು ಸೂಚಿ ಬಂದಿಲ್ಲ. ಇದರಿಂದ ನಾವು ಕವಿ ಚರಿತ್ರೆಯನ್ನ ಮರುಪರಿಷ್ಕರಣೆ ಬಹಳ ಸುಲಭವಾಗಿ ಮಾಡ್ಕೊಡ್ಬೋದು. ಇದು ಅಂತ ಒಂದು ಮಹತ್ವ ಕೃತಿ ಇದು. ಆದ್ರೆ ಅವರು ಡೆತ್ ಬೆಡ್ ಅಲ್ಲಿ ಇದ್ದಾಗ ಅದು ರಿಲೀಸ್ ಆಯ್ತು. ಹಾಗೆ ಇದು ಸಾಹಿತ್ಯ ಪರಿಷತ್ತಿನ ಹಸ್ತಪ್ರತಿ ಸೂಚಿ, ಸಾಹಿತ್ಯ ಪರಿಷತ್ತಿನ ಹಸ್ತಪ್ರತಿ ಸೂಚಿ. ಶಿವಣ್ಣವರು ಲಿಂಗೈಕ್ಯರಾದಾಗ ಚಿದಾನಂದ ಮೂರ್ತಿಯವರು ಮಿಥಿಕ್ಸ್ ಸೊಸೈಟಿನಲ್ಲಿ ಒಂದು ವಿಶೇಷವಾದ ವಿಚಾರ ಸಂಕಿರಣವನ್ನ ಮಾಡಿದ್ರು. ಆ ವಿಚಾರ ಸಂಕಿರಣದಲ್ಲಿ ನಾನು, ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು, ಪ್ರೊಫೆಸರ್ ಎನ್ ಬಸವರಾಜರು, ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು, ಜಿ ಎಸ್ ಶಿವರುದ್ರಪ್ಪನವರು ಮಾತಾಡಿದ್ರು. ಜಿ ಎಸ್ ಶಿವರುದ್ರಪ್ಪನವರು ಅವತ್ತು ಹೇಳಿದ್ರು, ಅವತ್ತು ಆ ಮಾತನ್ನ ಹೇಳಿದ್ರು, ನಾನು ಕಂಡಂತ ಅಪರೂಪದ ವಿದ್ವಾಂಸ ಹಾಗೆ ಅಂತ. ಶಿವಣ್ಣವ್ರು ಬದುಕಿದ್ದಾಗ್ಲೇ ಅವ್ರಿಗೊಂದು ಸಂಭಾವನಾ ಗ್ರಂಥ ಅರ್ಪಣೆ ಆಗ್ಬೇಕಾಯ್ತು ಅನ್ನೋ ಮಾತನ್ನ ಚಿದಾನಂದ ಮೂರ್ತಿಯವರು ಹೇಳಿದ್ರು. ಕಾಲ ಅದು ಏನೋ ಅವಕಾಶ ಆಗ್ಲಿಲ್ಲ. ಈ ರೀತಿ ಅದ್ಭುತವಾದಂತ ಸಾಹಿತ್ಯ ಸೇವೆಯನ್ನು ಮಾಡಿದಂಥವ್ರು. ಇವ್ರಿಗೆ ಐತಿಹಾಸಿಕವಾಗೂ ಅಷ್ಟೇ ನಮ್ಮ ಇತಿಹಾಸ ಅಕಾಡೆಮಿ ಸದಸ್ಯರಾಗಿದ್ರು. ಬೇಕಾದಷ್ಟು ಐತಿಹಾಸಿಕ ಕಾಗದ ಪತ್ರಗಳ ಲೇಖನವನ್ನು ಬರೆದಿದ್ದಾರೆ. ಮತ್ತು ನಾಣ್ಯಗಳು, ದೊಡ್ಡ ನಾಣ್ಯ ಸಂಗ್ರಹ ಅವರಲ್ಲಿ ಇತ್ತು. ನಮ್ಮ ತುಮಕೂರು ಟಿ ಕೆ ನಂಜುಂಡಪ್ಪನವ್ರ ಹತ್ರ ನಾಣ್ಯಗಳ ಸಂಗ್ರಹ ತೋರ್ಸೋದಕ್ಕೆ ಒಂದ್ಸರಿ ಬೆಂಗಳೂರಿನ ತಗೊಂಡು ಬಂದಿದ್ರು. ಹೀಗೆ ಅವ್ರ ಹತ್ರ ಐತಿಹಾಸಿಕವಾದ ದಾಖಲೆಗಳು, ಐತಿಹಾಸಿಕ ಚಿತ್ರಗಳು, ಐತಿಹಾಸಿಕ ಮಹತ್ವದ ಕೃತಿಗಳ ಬಗ್ಗೆ ಬೇಕಾದಷ್ಟು ಹಿಸ್ಟಾರಿಕಲ್ ಇದನ್ನ ಬರೀತಾ ಇದ್ರು. ಇಂಥ ಮಹಾಚೇತನ ಅದು. ನೋಡಿ, ನಾನು ಹೇಳ್ತಾ ಇದ್ದೆ, ಚಿದಾನಂದ ಮೂರ್ತಿ ಅವ್ರಿಗೂ ಹೇಳಿದೆ, ಕಲಬುರ್ಗಿ ಅವ್ರಿಗೆ ಹೇಳಿದೆ, ಅವ್ರ ಹತ್ರ ಇರುವಂತಹ ಕಾಗದ ಪತ್ರಗಳು ಮತ್ತು ಆ ಸ್ಲಿಪ್ಸ್ ನ ನಾವೊಂದು 3 ಜನ ಹುಡುಗರು 2 ವರ್ಷ ಅಥವಾ 3 ವರ್ಷ ಕಂಪ್ಯೂಟರ್ ಮುಂದೆ ಕೂರಿಸಿ ಫೀಡ್ ಮಾಡಿದ್ರೆ ಮಾಡೋಷ್ಟು ಅವ್ರ ಹತ್ರ ಮಾಹಿತಿ ಇತ್ತು. 1881ರಲ್ಲಿ ಏನ್ ಪ್ರಿಂಟ್ ಆಯ್ತು, 82ರಲ್ಲಿ ನಾನೊಂದು ಒನ್ನುಡಿಕೆ ಹೆಸರುಗಡದ ಹೊನ್ನಪ್ಪನವ್ರ ಬಗ್ಗೆ ಕೆಲಸ ಮಾಡ್ಬೇಕಾದಾಗ ಅವ್ರ ಒಂದ್ ಮಾತು ಹೇಳಿದ್ರು, ಇಲ್ಲ ಇದಿನ್ನೊಂದ್ಸರಿ ಮರುಮುದ್ರಣ ಆಗಿದೆ ಕಣ್ರಿ ಡಾಕ್ಟ್ರೆ, ಅವ್ರ 1 ವರ್ಷಕ್ಕೆ ಪ್ರಿಂಟ್ ಆಗಿದೆ ನೋಡಿ, 1896 ಇರ್ಬೋದು ಅಂತಂದ್ರು. ಹೋಗಿ ನೋಡಿದ್ರೆ ಚೆಕ್ ಮಾಡಿದ್ರೆ 1896 ಕರೆಕ್ಟ್ ಆಗಿತ್ತು. ಹೀಗೆ ನಾವು ಏನ್ ಕೇಳಿದ್ರು ಅವರು ಬೆರಳು ತುದಿನಲ್ಲಿ ಇಟ್ಕೊಂಡಿರುವಂತದ್ದು, ಅಷ್ಟು ಜ್ಞಾಪಶಕ್ತಿ. ಅದೇನು ಭಗವಂತ ಅವ್ರಿಗೆ ಆ ಶಕ್ತಿ ಕೊಟ್ಟಿದ್ನೋ ಗೊತ್ತಿಲ್ಲ. ದಾಸಾಹಿತ್ಯದ ಸಮಗ್ರ ದಾಸಾಹಿತ್ಯ ಪ್ರಕಟ ಆಗ್ಬೇಕಂತ ತೋರಿಸಿದ್ರು. ದಾಸಾಹಿತ್ಯ ಮೊದಲು ತೆಲುಗು ಅಕ್ಷರದಲ್ಲಿ ಕನ್ನಡದ ಮಡಕ್ಷರದವ್ರು ಪ್ರಿಂಟ್ ಮಾಡಿದ್ದನ್ನ ತೋರಿಸಿದ್ರು. ಅಂತದೆಲ್ಲ ಅವ್ರಿಗೆ ವಿಶೇಷವಾಗಿರುವಂತಹದ್ದು, ಮಹತ್ವವಾಗಿರುವಂತಹದ್ದು ನಮ್ಮ ಬಗ್ಗೆ ಮಾಹಿತಿ ಇತ್ತು. ಪೇಜಾವರ ಸ್ವಾಮಿಗಳು ಅವ್ರನ್ನ ಸಮಗ್ರ ದಾಸಾಹಿತ್ಯದ ಮೀಟಿಂಗ್ ಕರೆಸಿದ್ರಂತೆ. ಬೇರೆ ಎಲ್ಲೂ ಇಲ್ಲದೆ ಇರೋ ಪುರಂದರದಾಸರ ಓಲೆಗರಿ ಮೇಲೆ ಬರ್ದಿರುವಂತ ಕೀರ್ತನೆಗಳು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದ್ದುದನ್ನ ಅವರಲ್ಲಿ ತೋರಿಸಿದ್ರು. ಆಮೇಲೆ ಅಪ್ರಕಟಿತ ದಾಸಾಹಿತ್ಯದ ದೊಡ್ಡ ನಿಧಿಯನ್ನ ಅವರು ಅದನ್ನ ತೆರೆದಿಟ್ರು ಹಾಗೆ ಅಂತ. ಶಿವನ್ ಯಾವ ವಿದ್ವಾಂಸರು ಏನೇ ಲೇಖನ ಬರೀಬೇಕಾದ್ರೆ ಯಾವುದೇ ಒಂದು ಸೌಗಂಧಿಕ ಪ್ರಣಯ ಸಾಹಿತ್ಯ ಅಕಾಡೆಮಿಯಿಂದ ಅಚ್ಚಾಗಿದೆ. ಈ ಪಿಕ್ಟೋರಿಯಲ್ ಅದು ಮುಂಬಳಿ ಕೃಷ್ಣರಾಜೂಡಿಯವರು ಅರಮನೆ ರೀತಿ ರಿವಾಜುಗಳನ್ನು ತೀರಿಸುವಂತ ಅದ್ಭುತವಾದ ಗ್ರಂಥ ಸೌಗಂಧಿಕ ಪ್ರಣಯವನ್ನ ಮರುಮುದ್ರಣಕ್ಕೆ ಕಲ್ಲಚ್ಚಿನ ಪ್ರತಿಯನ್ನು ಕೊಟ್ಟಂತವ್ರು ಶಿವಣ್ಣವರು. ಹೇಗೆ ಅದನ್ನ ಏನು ಯಾರ್ಯಾರಿಗೆ ಇರದಿರದು ಹೆಂಗ್ ಕೊಟ್ಟು ಅವ್ರನ್ನ ಉಲ್ಲೇಖ ಅವ್ರ ಉಪಯೋಗ ಪಡ್ಕೊಂಡಿರೋ ವಿದ್ವಾಂಸರು ದೊಡ್ಡ ಬಳಗನೆ ಅವರಲ್ಲಿದೆ. ಅಂತ ಮಹಾ ವಿದ್ವಾಂಸನ ಕುರಿತು ಮಾತನಾಡ್ಲಿಕ್ಕೆ ನಾನು ಇತಿಹಾಸ ಅಕಾಡೆಮಿ ಅವಕಾಶ ಮಾಡಿಕೊಟ್ರು. ನಾನು 100 ಪುಟ ನನ್ನ ಹತ್ರ ರೆಡಿ ಮೆಟೀರಿಯಲ್ ಇತ್ತು. 1 ಗಂಟೆ ವಿಶೇಷ ಆದ್ರಿಂದ ನಾನು ನನ್ನ ಮಾತನ್ನು ನಿಲ್ಲಿಸ್ತೀನಿ. ಏನಾಗಬೇಕು ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಬಹಳ ಉತ್ತಮವಾಗಿ ನಿಮ್ಮ ಒಂದು ಉಪನ್ಯಾಸವನ್ನ ನಡೆಸ್ಕೊಟ್ಟಿದ್ದೀರಾ. ಆರ್ ನರಸಿಂಹಾಚಾರ್ ಅವರ ಕಾರ್ಯವನ್ನ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬಂದಂತವರು
ನಮ್ಮ ಶಿವಣ್ಣ ಅವರು ಅಂತ ಹೇಳಿ ನೀವು ಸಮಗ್ರವಾದ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಿಮಗೆ ಅನಂತ ವಂದನೆಗಳನ್ನ ಹೇಳ್ತೇನೆ. ನಿಮ್ಮ ಉಪನ್ಯಾಸವನ್ನ ವಿಜಯ್ ಕುಮಾರ್ ಮತ್ತೆ ಪದ್ಮಜಾ ದೇಸಾಯಿ ಮೇಡಮ್ ಮತ್ತೆ ಸನ್ಮತಿ ಕುಮಾರ್ ಸರ್, ರವೀಂದ್ರನಾಥ್ ಸರ್ ಇವರೆಲ್ಲ ನಿಮ್ಮ ವಿಚಾರ ಮಂಡನೆ ಬಹಳ ಆಸಕ್ತಿದಾಯಕವಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿದ್ದಾರೆ. PVK ಸರ್ ಉತ್ತಮ ಉಪನ್ಯಾಸ ಅಂತ ಹೇಳಿ ಕಾಮೆಂಟ್ ಬರ್ತಿದ್ದಾರೆ. ಬಹಳ ಸಂತೋಷವಾಯ್ತು ಸರ್. ಒಂದಷ್ಟು ಪ್ರಶ್ನೆಗಳಿದೆ ಖಂಡಿತ. ಅದರಲ್ಲಿ ಹೌದು ಸರ್, ಒಂದಷ್ಟು ಪ್ರಶ್ನೆಗಳಿದೆ. ಜಯಸಿಂಹ ಸರ್ ಒಂದು ಅಭಿಪ್ರಾಯವನ್ನ ಹೇಳಿದರೆ, ಅವರ ಒಂದು ಅಭಿಪ್ರಾಯ ಹೇಳಿದರೆ, ಅವರು ಬಹಳ ಶ್ರಮಪಟ್ಟು ಬೆಂಗಳೂರು ವಿಶ್ವವಿದ್ಯಾಲಯದ ಹಸ್ತಪ್ರತಿ ಸಂಗ್ರಹಾಲಯದ ಒಂದು ಹಸ್ತಪ್ರತಿ ಸೂಚಿಯನ್ನ ಸಿದ್ಧಪಡಿಸಿದ್ದಾರೆ. ಯಾರ ನಿರ್ಲಕ್ಷ್ಯವೋ ತಿಳಿಯದು, ಅದು ಕಳೆದು ಹೋಗಿದೆ. ಆ ಸಂದರ್ಭದಲ್ಲಿ ಅವರನ್ನ ನಾನು ಭೇಟಿ ಮಾಡಿದ್ದೆ. ಆ ಹಸ್ತಪ್ರತಿ ಸೂಚಿ ಮತ್ತೆ ಸಿದ್ಧಪಡಿಸಿದ್ರು. ಬಹಳ ಸರಳ ವ್ಯಕ್ತಿತ್ವ ಸರ್ ಅಂತ ಹೇಳಿ ಅವರ ಒಂದು ಅನುಭವವನ್ನ ಹಂಚ್ಕೊಂಡಿದ್ದಾರೆ. ಇದ್ರ ಬಗೆಗೆ ನಿಮ್ಮ ಅಭಿಪ್ರಾಯವೇನಾದಿದ್ರೆ? ಖಂಡಿತ, ನಾನು ಅದ್ ನೋಡಿದ್ದೆ ಸೂಚಿ. ಅವ್ರು 7th A ಮೈನ್ ಅಲ್ಲಿ ಮಾಡಿ ಮೇಲೆ ಇದ್ರು. ನಾನು ದಿವಸ 7:00 ಒಂದು ಮ್ಯಾನ್ಸ್ಕ್ರಿಪ್ಟ್ ತಗೊಂಡು ಹೋಗಿದ್ದೆ. ಆಗ ನನಗೆ ಇವತ್ತು ಸಬ್ಮಿಟ್ ಮಾಡ್ಬೇಕು ಡಾಕ್ಟರ್, ನನ್ ಟೈಮ್ ವೇಸ್ಟ್ ಮಾಡ್ಬಿಡಿ, ನೀವು ನನ್ನ ಜೊತೆ ಆಫೀಸಿಗೆ ಬಂದ್ಬಿಡಿ, ಜೊತೆಲಿ ಹೋಗೋಣ ಅಂದ್ರು. ನಾನು ಜೊತೆಲಿ, ಯಾಕೆಂದ್ರೆ ನಾನು ಅಲ್ಲಮ್ಮನ ವಚನ ಕಟ್ ತಗೊಂಡು ಹೋಗಿದ್ದೆ. ಅದು ಪಬ್ಲಿಷ್ಡ್ ಅನ್ಪಬ್ಲಿಷ್ಡ್ ಅಂತ ತೋರಿಸ್ಬೇಕು ಅಂತ. ಅವ್ರಿಗೂ ಬಹಳ ಕುತೂಹಲ ಆಯ್ತು. ನನ್ನ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅಂತ. ಅದು ನೋಡಿದೆ ನಾನು. ಅದು ತುಂಬಾ, ನಾನು ಜೆರಾಕ್ಸ್ ಮಾಡಿಸ್ಬಿಡೋಣ ಸಾರ್ ಅಂದೆ ನಾನು. ಅಯ್ಯೋ ಇಷ್ಟ ಯಾಕ್ರಿ, ಇಷ್ಟು ದೊಡ್ಡದು ಜೆರಾಕ್ಸ್ ಯಾಕೆ ಬೇಡ, ಕೊಟ್ಬಿಡೋಣ ಅಂತ ಕೊಟ್ರು. ಆಮೇಲೆ ಅವರೇ ಹೇಳಿದ್ರು ಕಳೆದೋಗ್ಬಿಡ್ತಂತ್ರಿ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಅಂತ. ಮತ್ತೆ ಅದನ್ನ ಸಿದ್ಧ ಮಾಡಿದ್ರು. ಅದನ್ನ ಸಿದ್ಧ ಮಾಡಿದ್ದು ನಾನು ನೋಡಿದೆ. ದುರಂತ ಏನಪ್ಪಾ ಅಂತಂದ್ರೆ ಅದರಲ್ಲಿ ಪುಷ್ಪಿಕೆಗಳಿತ್ತು. ಆ ಪುಷ್ಪಿಕೆಗಳ ಭಾಗ ಬೇಡ ಅನ್ಬಿಟ್ರಂತೆ. ಅದೇನೋ ಯಾವ್ದೋ ಕಾರಣಕ್ಕೆ ಇದು ಬೇಡ, ಅಷ್ಟ್ ತೆಗೆದು ಬಿಡಿ ಅಂದ್ರಂತೆ. ತೆಗೆದು ಆ ಭಾಗ ನನ್ ಕೊನೆ ತನಕ ಸಿಗ್ಲೇ ಇಲ್ಲ. ಆಮೇಲೆ ಅವರು ನಾನು 2-3 ಸರಿ ಕೇಳಿದೆ, ಕೊಡ್ತಾ ತಡೀರಿ, ಅಲ್ಲಿ ಇರ್ಬೇಕು, ಪ್ರೆಸ್ ಅಲ್ಲಿ ಇರ್ಬೇಕು ಅಂದ್ರೆ ಆಮೇಲೆ ಅದು ಲಭ್ಯ ಆಗ್ಲಿಲ್ಲ. ನೋಡಿ ಆದಂತ ನಷ್ಟ ಅದು. ಅದೇ ಒಂದ್ ಜೆರಾಕ್ಸ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ನಮ್ಗೆ ಉಳ್ಕೊಳ್ತಾ ಇತ್ತು ಅಂತ ಅನ್ಸುತ್ತೆ. ಅವರೇ ಬೇಡ ಅಂದ್ರಲ್ಲ, ನಾನು ಏನು ಮಾತಾಡಕ್ ಆಗ್ಲಿಲ್ಲ ಏನು ಅಂತ. ನಿಜವಾಗ್ಲೂ ಇದೊಂದು ಆದಂತ ನಷ್ಟ ಅದು. ಆ ಪುಷ್ಪಿಕೆ ಈಗ ಅಷ್ಟು ಕಟ್ಟುಗಳನ್ನ ನೋಡಿ ಆದಿ ಅಂತ್ಯ ಅದ್ರಲ್ಲಿ ಇರೋಂಥ ಮಧ್ಯದಲ್ಲಿ ಇರೋದನ್ನೆಲ್ಲ ಅವ್ರು ಎಲ್ಲ ಬರೆದು ರೆಡಿ ಮಾಡಿದ್ರು. ಅದು ನಿಜವಾಗ್ಲೂ ನಷ್ಟ. ನನಗೆ ಅದು ಗೊತ್ತಿದೆ. ಮತ್ತೊಂದ್ಸರಿ ಕಳೆದೋಗಿ ಮತ್ತೆ ರೀರೈಟ್ ಮಾಡಿದ್ ನನ್ಗೆ ಗೊತ್ತಿದೆ. ನಮಸ್ಕಾರ. ಇನ್ನೊಂದು ಪ್ರಶ್ನೆ ಇದೆ ಸರ್. ಓಕೆ. ಅವರ ಕಾಲಾನಂತರದಲ್ಲಿ ಅವರು ಬರೆದಿಟ್ಟಂತಹ, ಇಲ್ಲಾಂದ್ರೆ ಅವರು ಸಂಪಾದನೆ ಮಾಡಿರುವಂತಹ ಯಾವ್ದಾದ್ರು ಒಂದು ಕೃತಿ ಇನ್ನು ಹಾಗೆ ಉಳ್ಕೊಂಡಿದ್ದೆ ಸರ್? ಇದು ಡಾಕ್ಟರ್ ಸಂಧ್ಯಾ ಅವ್ರು ಕೇಳ್ತಾರಂತ ಪ್ರಶ್ನೆ. ಹೆಚ್ಚು ಕಮ್ಮಿ ಅವ್ರದ್ದೊಂದು ಕೃತಿ ನನ್ನ ಕೈಗೆ ಕೊಟ್ಟಿದ್ರು. ಅದನ್ನ ನಾನು ಮುದ್ರಣ ಮಾಡಿದೆ. ಏಕೋತ್ತರ ಶತಸ್ಥಲ ಅಂತ ಪರ್ವತ ಶಿವಯೋಗಿದು. ಅದು ಇನ್ಕಂಪ್ಲೀಟ್. ಅದಕ್ಕೊಂದು ಅದು ನನ್ನ ಕೈಗೆ ಅವರು ಟೈಲ್ ಎಂಡಲ್ ಕೊಟ್ರು. ಅವರು ಮಲಗಿದಾಗ ಬಾಯಿಲಿ ಇಟ್ಕೊಂಡಿರ್ ನೀನು ಅಂತ. ಅದನ್ನ ನಮ್ಮ ದಾವಣಗೆರೆ ಎಸ್ ಉಮಾಪತಿಯವರು, ನಾನು, ಅದನ್ನ 3 ಜನ ಸೇರಿ ಇವರು ವಿದ್ಯಾಶಂಕರ ಪ್ರಿಂಟ್ ಮಾಡಿದ್ರು. ಇನ್ಯಾವ್ದು ಅನ್ಪಬ್ಲಿಷ್ಡ್ ಇಲ್ಲ ಈಗ ಹೆಚ್ಚು ಕಮ್ಮಿ. ಅದ್ರಲ್ಲಿ ಒಂದು ವಚನ ಸಂಕಲನ ಇದೆ. ಆದ್ರೆ ಅದು ಆ ಕಾಲಕ್ಕೆ ಯಾರೋ ಒಬ್ರು ಮಾಡ್ತೀವಿ ಅಂತ ತಗೊಂಡಿದಾರಂತೆ. ಅದನ್ನು ನೋಡಿ ಅದೊಂದು ಪಬ್ಲಿಷ್ ಮಾಡ್ಬೇಕಷ್ಟೇ. ಇನ್ನೆಲ್ಲ ಹೆಚ್ಚು ಕಮ್ಮಿ ಅವ್ರು ಮಾಡಿರೋದಾಗಿದೆ. ಯಾವ್ದು ಇಲ್ಲ. ಅವರು ಕೊನೆ ಘಟ್ಟದಲ್ಲಿ ನಾನು ಹಳ್ಳಿಕೇರಿಯವ್ರ ಮನೆ ಕರ್ಕೊಂಡು ಹೋಗಿದ್ದೆ, ನಮ್ಮ ಹಂಪಿ ವಿಶ್ವವಿದ್ಯಾಲಯ. ಆಗ ಅವ್ರಿಗೊಂದು 6 ಕಟ್ಟು ಅವ್ರ ಹತ್ರ ಇದ್ದಿದ್ದನ್ನು ಅವ್ರಿಗೆ ಕೊಟ್ರು. ನೀವು ವಿಶ್ವವಿದ್ಯಾಲಯ ಇಟ್ಕೊಳ್ಳಿ ಹಾಗೆ ಅಂತ. ತುಂಬಾ ಆ ವಿಚಾರದಲ್ಲಿ ಅವ್ರಿಗೆ ಏನೇನೋ ಯೋಚನೆ ತಲೆ ತುಂಬಾ. ನನ್ನ ಪ್ರಕಾರ ಒಂದು 3000 ಲೇಖನ ಬರೆಯಷ್ಟು ಮೆಟೀರಿಯಲ್ ಇತ್ತು. ನಾನು ನೋಡಿದ್ದೆ. ಎಷ್ಟು ಹೇಳಿ, 3000 ಲೇಖನ ಬರೀಬಹುದಾಗಿತ್ತು. ಅಷ್ಟು ಮೆಟೀರಿಯಲ್ ಅವ್ರು ಇಟ್ಕೊಂಡಿದ್ರು. ಯಾರು ಪ್ರೋತ್ಸಾಹ ಕೊಟ್ಟು ಬರ್ಸ್ಬಿಟ್ಟಿದ್ರೆ ಕೂತ್ಕೊಂಡು ಬರ್ದ್ಬಿಡೋರು. ಅಷ್ಟು ಸ್ಪೀಡಾಗೂ ಬರೀತಾ ಇದ್ರು. ಅವ್ರು ರಾತ್ರಿಯಲ್ಲೇ ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಸಮಾಜ ಅಷ್ಟೊಂದು ಉಪಯೋಗಿಸ್ಕೊಳ್ಳಿಲ್ಲ. ಎಲ್ಲಿ ಆಗ ಸಾಧನೆಯಲ್ಲಿ ಬರ್ಬೇಕು, ಬಸವಪಥದಲ್ಲಿ ಬರ್ಬೇಕು, 4-5 ಅದ್ರಲ್ಲಿ ಬೈ ಮಂತ್ಲಿ ಕೆಲವು 6 ಮಂತ್ಸ್ ಒಂದು. ಅದರಿಂದ ಅಂತ ಕೆಲವು ಸರಿ ನಾನು ನೋಡ್ಕೊಂಡಿದ್ದೆ. ಒಂದ್ಸರಿ ಒಂದ್ ಲಿಸ್ಟ್ ಅಲ್ಲಿ ಬರ್ಕೊಂಡಿರೋರು ಲೇಖನಗಳು ಯಾವ್ಯಾವ್ದು ಪಟ್ಟು ಇದಕ್ಕೆ ಕಳ್ಸಿದೀನಿ ಅಂತ. ಹೊಡೆದಾಕೊಳ್ಳೋರಿಗೆ ಮರ್ತೋಗ್ಬಿಡುತ್ತೆ ಡಾಕ್ಟ್ರೆ, ಅದೆಲ್ಲೋ ಬಸವಣ್ಣವ್ರ ಒಂದು ವಚನ ನೀವೇನಾರ ಕೇಳಿ, ಒಂದು ಸ್ವರವಚನ ಏನೋ ಒಂದು ಎಡಿಟ್ ಮಾಡಿ ಕೊಟ್ಟಿರುವಂತ ಮಾಹಿತಿ ಅವರಲ್ಲಿ ಇತ್ತು. ಆದ್ರೆ ನಾನು ಹೇಳೋದು ಅವ್ರ ವಿದ್ಯಾರ್ಥಿಗಳು, ಅವ್ರ ಜೊತೆ ಸಮಕಾಲೀನರು ಇನ್ನಷ್ಟು ಕೆಲಸ ಮಾಡಿಸ್ಬೋದಾಗಿತ್ತು, ಅವ್ರು ಬರ್ಸ್ಬೋದಾಗಿತ್ತು. ನಾನು ಒಂದು 40 ಆರ್ಟಿಕಲ್ ಬರ್ಸಿದ್ದೀನಿ. ತುಮಕೂರಿನಲ್ಲಿ ಏನ್ ಹೆಚ್ಚಾದ್ರೂ ಅದಕ್ಕೆ ತಗೊಂಡೋಗಿ ಅವ್ರನ್ನ ಲಿಂಕ್ ಮಾಡ್ಕೊಂತ ಇದ್ದೆ. ಯಾಕೆಂದ್ರೆ ಈ ಉದ್ದೇಶದಿಂದ. ಆದ್ರೆ ಎಲ್ರು ಹಂಗ್ ಮಾಡಿದ್ರೆ ಇನ್ನೊಂದಷ್ಟು ಖಂಡಿತ ಬರ್ತಾ ಇತ್ತು. ಪ್ರೋತ್ಸಾಹ ಮಾತ್ ಸಾಕಾಗಿತ್ತು, ಇನ್ನೇನು ಬೇಕಾಗಿರ್ಲಿಲ್ಲ. ಹೌದು ಸರ್. ಅಂತಹ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂತಹ ಶಿವಣ್ಣ ಅವರು
ಹಸ್ತಪ್ರತಿ ವಿಭಾಗಕ್ಕೆ ಅವ್ರ ರೀತಿ ಕೆಲಸ ಮಾಡುವಂತವ್ರನ್ನ ತಯಾರು ಮಾಡದೇ ಇರುವಂತದ್ದು ಸಾರಸ್ವತ ಲೋಕಕ್ಕೆ ಬಹಳ ದೊಡ್ಡ ನಷ್ಟ ಅಂತ ಅನ್ಸುತ್ತಲ್ವಾ ಸರ್? ಅಲ್ಲ, ಒಂದ್ ನಿಮಿಷ ತಿಳ್ಕೊಳ್ಳಿ. ಈಗ ನೀವು ಸಾರಸ್ವತ ಲೋಕ ಅವ್ರು ಹಿಂಗೆ ಗೌರ್ಮೆಂಟ್ ಎಂಪ್ಲಾಯ್ ಅವರು ಅಪಾಯಿಂಟ್ ಮಾಡ್ಕೊಂಡು ವಿದ್ಯಾರ್ಥಿಗಳು ಹೋಗಿ ಅವ್ರ ಕಲ್ತ್ಕೋಬೇಕೇ ವಿನಃ ಇದು ಅವ್ರು ಒಬ್ಬ ನೌಕರ ಇನ್ನೊಬ್ಬ ನೌಕರನ ಅಪಾಯಿಂಟ್ ಮಾಡ್ಕೊಳಕ್ ಬರುತ್ತಾ? ಏನಿಲ್ಲ. ನಾನು PUC ಕನ್ನಡ ಓದಿರೋದು, ಆಮೇಲೆ ಆಯುರ್ವೇದ ಓದ್ದೆ. ನನ್ನ ಸ್ವಂತ ಆಸಕ್ತಿಯಿಂದ ಅವ್ರನ್ನ ಅನುಸರಿಸ್ಕೊಂಡು ಭಾನುವಾರ ನೋಡಿ ಅವ್ರ ಜೊತೆ ಮಾತಾಡಿ ನಾವು ಕಲ್ತ್ಕೊಂಡಿರೋಂಥದ್ದೇ ವಿನಃ ನನ್ನ MA ವಿದ್ಯಾರ್ಥಿಗಳು ಎಲ್ಲ ಅವ್ರ ಜೊತೆ ಇರ್ತಾ ಇದ್ರು. ಆದ್ರೆ ಅವ್ರು MA ಆಗಿ PhD ಆದ್ಮೇಲೆ ಹೊರಟೋಗ್ತಾ ಇದ್ರು. ಇದು ಅವ್ರು ಇದ್ದಾಗ್ಲೇ ಒಂದ್ ಕೆಲಸ ಮಾಡ್ಬೋದಾಯ್ತು. ಡೈರೆಕ್ಟ್ರು ಒಂದಿಬ್ರನ್ನ ಇವ್ರನ್ನಾದ್ರೂ ಹಾಕ್ಬಿಟ್ಟು ಅವ್ರ ಜೊತೆಗೆ ಪಳಗಿಸ್ಬೇಕಾಗಿತ್ತು. ಈಗ ಮೈಸೂರು ಯೂನಿವರ್ಸಿಟಿಲೂ ಆ ಕೆಲಸನೇ ಆಗಿದೆ ಅಲ್ವಾ? ಈಗ ಭಾನುಮತಿ ಅವ್ರ ಜೊತೆ ಇನ್ನಿಬ್ರನ್ನ ಹೆಂಗ್ ಬಿಟ್ಟು ನಾವು ಅವ್ರನ್ನ ಅದು ನಾನು ನೀವು ಮಾತಾಡೋದಿಲ್ಲ, ನರೇಂದ್ರ ಮೋದಿ ಅವ್ರು ಮಾತಾಡಬೇಕು, ಚೀಫ್ ಮಿನಿಸ್ಟರ್ ಮಾಡ್ತಾ ಇರ್ಬೇಕು ಅಷ್ಟೇ. ಹೇಳಿ ನೆಕ್ಸ್ಟ್. ಓಕೆ ಸರ್. ಸರ್, ಗೋಪಾಲ್ ರಾವ್ ಅವರು HS ಗೋಪಾಲ್ ರಾವ್ ಅವರು ಸಹ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ. ಹೇಳಿ. ಸಿದ್ಧಗಂಗಪ್ಪ ಅವರು ಸಂಪಾದಿಸಿದಂತಹ ಕಕ್ಕುದ್ಗಿರಿ ಮಹಾತ್ಮೆ ಮರುಮುದ್ರಣ ಆಯ್ತೆ ಅನ್ನುವಂತ ಒಂದು ಪ್ರಶ್ನೆನ ಕೇಳ್ತಿದ್ದಾರೆ. ಆಗಿಲ್ಲ. ಡಿ ಸಿದ್ಧಗಂಗಯ್ಯನವ್ರು ಮತ್ತು ಅದು ದೋಷಯುಕ್ತ ಆಗ್ಬಿಟ್ಟಿದೆ, ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಅದಿನ್ನೂ ಮುದ್ರಣ ಆಗಿಲ್ಲ. ಡಿ ಸಿದ್ಧಗಂಗಯ್ಯನವರು ಮೈಸೂರು ಯೂನಿವರ್ಸಿಟಿಯಿಂದ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಕಂಪ್ಯೂಟರ್ ಅಲ್ಲಿ ಕೆಲವು ದೋಷಗಳು ಉಳ್ಕೊಂಬಿಟ್ಟು ಹಾಗೆ ಮುದ್ರಣ ಆಯ್ತು ಅಂತ ಅವ್ರಿಗೆ ಅಸಮಾಧಾನ. ಮತ್ತೆ ಮರುಮುದ್ರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೂ ಆಗಿಲ್ಲ, ಮರುಮುದ್ರಣ ಆಗಿಲ್ಲ. ಓಕೆ ಸರ್. ಇನ್ನೊಂದು ಪ್ರಶ್ನೆ ಇದೆ ಹಾಗೆ HS ಗೋಪಾಲ್ ರಾವ್ ಅವ್ರದ್ದೇ. ಶಿವಗಂಗೆ ಕ್ಷೇತ್ರ ಮಹಾತ್ಮೆಯ ಪ್ರಕಾಶಕರು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸಿದ್ಧಗಂಗಾ ಮಠ. ನಾನ್ ಬರ್ದಿರುವಂತದ್ದು ಸಿದ್ಧಗಂಗಾ ಮಠದಲ್ಲಿ ಒಂದು ಶಿವಗಂಗೆ ಮೇಲೆ ಪುಸ್ತಕ ಬರ್ದಿದ್ದೀನಿ. ಇನ್ನೊಂದು ಶಿವಗಂಗಾ ಕ್ಷೇತ್ರ ಮಹಾತ್ಮೆ ಅಂತ ಒಂದು ನಾನು ವನ್ಗಂಗಪ್ಪನವ್ರು ಇಬ್ರು ಸೇರಿ ತುಮಕೂರು ಮೈಸೂರು ಯೂನಿವರ್ಸಿಟಿನಲ್ಲಿ ಇದ್ರಲ್ಲಿ ವಿಭಾಗದಲ್ಲಿ ಇದ್ರು. ಅವರು ಅದು ವಿಶ್ವಕೋಶ ವಿಭಾಗದಲ್ಲಿದ್ರು. ನಾನು ಇಬ್ರು ಸೇರಿ ಅವರೇ ಸ್ವಂತ ಪಬ್ಲಿಷ್ ಮಾಡಿದ್ರು. ಅವರು 4 ಎಡಿಷನ್ ಏನೋ ಬಂತು, ಆಮೇಲೆ ನಿಂತೋಗಿದೆ. ನಾನು ವಾಪಸ್ ಗೋಪಾಲ್ ರಾವ್ ಅವ್ರಿಗೆ ಆ ಪುಸ್ತಕ ಕೊಡ್ತೀನಿ ಅಂತ ಹೇಳಿ, ಖಂಡಿತ ಕೊಡ್ತೀನಿ. ನನ್ನ ಹತ್ರ ಇದನ್ನ ಕೊಡ್ತೀನಿ. ಓಕೆ ಸರ್. ಇನ್ನೊಂದು ಅಭಿಪ್ರಾಯ ಇದೆ HS ಉಷಾರಾಣಿ ಅವ್ರದ್ದು. ಹೇಳಿ ಮೇಡಮ್. ಹಸ್ತಪತಿ ಸಂಪಾದಕರಾದ ಶ್ರೀಯುತ ಶಿವಣ್ಣ ಅವರು ಗುರುತು ಹಾಕಲು ಬಳಸಿದಂತಹ ಪರಿಕರಗಳು ಅನುಕರಣೀಯ. ಇದರಲ್ಲಿ ಅವರ ಸಮಯ ಪ್ರಜ್ಞೆ ಮತ್ತು ಶ್ರಮ ಅಭಿನಂದನೀಯ ಅಂತ ಹೇಳಿ ಡಾಕ್ಟರ್ HS ಉಷಾರಾಣಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸರ್. ಥ್ಯಾಂಕ್ ಯು. ಅವರು ಪ್ರೆಸ್ಗೆ ಹೋದಾಗ ಪ್ರೆಸ್ ಅಲ್ಲಿ ಎಸ್ಪೆಷಲಿ ಲಕ್ಷ್ಮಿ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಅವ್ರಿಗೆ ವಿಶೇಷವಾಗಿ ಅವ್ರನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಾನು ಸೇಲಿ ಸೈಜ್ಗೆ ಪೇಪರ್ ಕಟ್ ಮಾಡ್ಕೊಡೋರು. ಯಾವಾಗಲೂ ಜೋಬಲ್ಲಿ 100 ಚೀಟಿ ಇಟ್ಕೊಂಡಿರೋರು. ಒಂದು ಫೋಲ್ಡ್ ಮಾಡಿ ಒಂದ್ ಸ್ವಲ್ಪ ದುಡ್ಡು 100 ಚೀಟಿ ಇಟ್ಕೊಂಡಿರೋರು. ಈಗ ನಿಮ್ ಮನೆ ಹತ್ರ ಬಂದಾಗ ತರಂಗದಲ್ಲಿ ಏನೋ ಹೊಸ ವಿಚಾರ ಬಂದಿದೆ ಅಂದ್ರೆ ತರಂಗ ಜೂನ್ 1999 ಪೇಜಾವರ ಶ್ರೀ ಅಂತ ಬರ್ಕೊಳ್ಳೋರು. ಆಮೇಲೆ 1920 ಕಕ್ಕುದ್ಗಿರಿ ಮಹಾತ್ಮೆ ಹೊಸ ಮ್ಯಾನ್ಸ್ಕ್ರಿಪ್ಟ್ ಎಂದು ಬರ್ಕೊಳ್ಳೋರು. ಹೀಗೆ ಇಂತ ವಿಶೇಷವಾದಂತ ಬರ್ದು ಅವ್ರ ಮನೇಲಿ ಹೋಗಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇದ್ರು. ಸುಮ್ನೆ ಬರ್ಕೊಂಡು ಬಿಡ್ತಾ ಇರ್ಲಿಲ್ಲ, ಅದನ್ನ ಅಲ್ಲಲ್ಲೇ ಜೋಡಿಸ್ತಾ ಇದ್ರು. ಇಂದ ಕ್ಷಾ ತನಕ ಅವರು ಒಂದು ಟ್ರೇ ಮಾಡ್ಕೊಂಡಿದ್ರು, 2 ಟ್ರೇ. ಅವ್ರ ಮನೇಲಿ ಹಿಂದೆ ಫಿಲಂ ಅವ್ರ ತಂದೆ ತಾತನ ಕಾಲದಲ್ಲಿ ಇದ್ದಿತ್ತಂತೆ, ಇದ್ರಲ್ಲಿ ಅತ್ತಿಬೇಲೆನಲ್ಲಿ ಟಾಕೀಸ್ ಇತ್ತಂತೆ. ಅದ್ರದ್ದು 2 ಟ್ರೇ ಇತ್ತು ಅವ್ರ ಹತ್ರ. ಆ ಟ್ರೇನಲ್ಲಿ ಜೋಡಿಸ್ಕೊಳ್ತಾ ಇದ್ರು. ಓಕೆ ಸರ್. ಓಕೆ, ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ವಂದನೆಗಳು ಸರ್. ಥ್ಯಾಂಕ್ ಯು. ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಂದ್ರನಾಥ್ ಅವರು MM ಕಲಬುರ್ಗಿ ಅವರ ಬಗ್ಗೆ ಮಾತನಾಡಲಿದ್ದಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವಂದನೆಗಳು. ಶುಭವಾಗಲಿ. ಶುಭರಾತ್ರಿ. ಧನ್ಯವಾದ. ನಮಸ್ಕಾರ.